ಎಲ್ಲರಿಗೆ ನಮಸ್ಕಾರ. ಇಂದಿನಿಂದ 3 ದಿವಸಗಳ ಕಾಲ ಮಹಾಮಹೋಪಾಧ್ಯಾಯ ವಿದ್ವಾನ್ ಎನ್ ರಂಗನಾಥ್ ಶರ್ಮಾ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಕಮಲಾಕ್ಷಿ ರಂಗನಾಥ್ ಶರ್ಮಾ ಅವರ ಸಂಸ್ಮರಣೆಯಲ್ಲಿ ಪ್ರೌಢೋಪನ್ಯಾಸಗಳು ನಡೀತಾ ಇವೆ. ಈ ಒಂದು ಪುದುವಟ್ಟನ್ನು ಇಟ್ಟಿರ್ತಕ್ಕಂಥವರು ರಂಗನಾಥ್ ಶರ್ಮರ ಪ್ರಿಯಪುತ್ರಿ ಡಾಕ್ಟರ್ ಶಾರದಾ ಅವರು. ಈಗ ಒಂದು 3-4 ದಿವಸಗಳ ಕೆಳಗೆ ಕೂಡ ಅವರು ಈ ಕಾರ್ಯಕ್ರಮ ಚೆನ್ನಾಗಿ ನಡೆಯಬೇಕು ಅಂತ ಕಾಳಜಿ ವಹಿಸಿ ನನಗೆ ಮೇಲ್ ಮಾಡಿದರು. ಶಿಕಾಗೋನಲ್ಲಿ ಅವರು ಪ್ರಸ್ತುತ ವೈದ್ಯೆಯಾಗಿದ್ದಾರೆ. ತಮ್ಮ ತಂದೆ ತಾಯಿಗಳ ಹೆಸರಿನಲ್ಲಿ ಸಂಸ್ಥೆಯಲ್ಲಿ ಇಟ್ಕೊಂಡು ಬಂದಂಥ ಈ ಪುದುವಟ್ಟಿನಿಂದ ಈ ಹಲವು ವರ್ಷಗಳಿಂದ ಸತತವಾಗಿ ನಡ್ಕೊಂಡು ಬರ್ತಾ ಇದೆ. ರಂಗನಾಥ್ ಶರ್ಮರಿಗೆ 3 ವಿಷಯಗಳಲ್ಲಿ ವಿಶೇಷವಾದ ವಿದ್ವತ್ತೆ, ಆಸಕ್ತಿ ಮತ್ತು ಬರವಣಿಗೆ ಇದ್ದದ್ದು. ಅವು ಅವರ ಸ್ವಂತ ಶಾಸ್ತ್ರವಾದ ಅಲಂಕಾರ ಮತ್ತು ವೇದಾಂತ, ಆಮೇಲೆ ವ್ಯಾಕರಣಶಾಸ್ತ್ರ. ವಿಶೇಷವಾಗಿ ವ್ಯಾಕರಣದಲ್ಲಿ ಅವರ ತಲಸ್ಪರ್ಶಿಯಾದ ಪಾಂಡಿತ್ಯ. ಅವರು ವ್ಯಾಕರಣಶಾಸ್ತ್ರದ ಪ್ರಾಚಾರ್ಯರಾಗಿ ಇದ್ದವರಲ್ವ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ. ಅಷ್ಟೇ ಉದ್ದಂಡವಾಗಿ ಅವರು ಕನ್ನಡದ ವ್ಯಾಕರಣ ಸಾಹಿತ್ಯವನ್ನು ಓದಿಕೊಂಡಿದ್ದರು. ಮತ್ತು ಅಲಂಕಾರ ಶಾಸ್ತ್ರದಲ್ಲಿಯೂ ತಲಸ್ಪರ್ಶಿಯಾದ ಪಾಂಡಿತ್ಯ, ವೇದಾಂತದಲ್ಲಿಯೂ ವ್ಯಾಪಕವಾದ ಅಧ್ಯಯನ ಬರವಣಿಗೆ ಸಾಗಿರುವಂಥದ್ದು ಗೊತ್ತಿದೆ. ರಂಗನಾಥ್ ಶರ್ಮರ ಪರಿಚಯ ನಮ್ಮ ಸಂಸ್ಥೆಗಾಗಲಿ ಕನ್ನಡ ನಾಡಿಗಾಗಲಿ ಬೇಕಾಗಿಲ್ಲ ಅನ್ನುವ ಮಟ್ಟಿಗಿದೆ. ಕಳೆದ ವರ್ಷವಷ್ಟೇ ಅವರ ಶತಾಬ್ದ್ಯುತ್ಸವ ವೈಭವದಿಂದ ಅನೇಕತ್ರ ನಡೆಯಿತು. ಈಗಲೂ ಕೂಡ ಇನ್ನು ನಡೀತಾ ಇದೆ. ಅವರು ಗೋಖಲೆ ಸಂಸ್ಥೆಗೆ ತುಂಬ ಬೇಕಾದವರಾಗಿ DVGಯವರ ಸಹವರ್ತಿಗಳಾಗಿದ್ದವರು. ಇಲ್ಲಿ ಅನೇಕ ವ್ಯಾಕರಣಾದಿ ಶಾಸ್ತ್ರಗಳ ತರಗತಿಗಳನ್ನು ನಡೆಸಿದವರು, ಮತ್ತೆ ಮತ್ತೆ ಬಂದು ಭಾಷಣಾದಿಗಳನ್ನು ಮಾಡಿದವರು, ಇಲ್ಲಿಯ ಗ್ರಂಥಾಲಯವನ್ನು ಸಜ್ಜು ಮಾಡಿಕೊಟ್ಟವರು. ಅವರೇ ಹೇಳಿದ್ದುಂಟು, DVGಯವರಿಂದಾಗಿ ನಾನು ಒಬ್ಬ ಹೃದಯಂಗಮವಾದ ವ್ಯಕ್ತಿಯಾದೆ ಅಂತ. ಆ ಮಟ್ಟಕ್ಕೆ ಅವರು ಋಷಿಋಣವನ್ನು DVGಯವರ ಮೂಲಕ ಕಾಣ್ತಾ ಇದ್ದರು. ಅಂತಹ ವಿದ್ವಾಂಸರ ಸ್ಮರಣೆಯನ್ನು ಈ 3 ದಿವಸಗಳು ಅವರಿಗೆ ಪ್ರಿಯವಾದ ಶಾಸ್ತ್ರದಲ್ಲಿ ಮಾಡುವ ಮೂಲಕ ನಡೀತಿದೆ. ಇಲ್ಲಿವರೆಗೂ 3 ಶಾಸ್ತ್ರಗಳ ಬಗೆಗೆ ಒಬ್ಬೊಬ್ಬ ವಿದ್ವಾಂಸರನ್ನು ಕರೆಸಿ ಭಾಷಣಗಳನ್ನು ಮಾಡಿಸ್ತಾ ಇದ್ದಿದ್ದಾಗಿತ್ತು. ಆದರೆ ದೊಡ್ಡ ವಿದ್ವಾಂಸರನ್ನು ಕರೆಸಿ ಅವರಿಗೆ ಅಲ್ಪಾವಧಿಯನ್ನು ಕೊಟ್ಟು ದೊಡ್ಡ ಶಾಸ್ತ್ರಗಳ ಬಗೆಗೆ ಭಾಷಣ ಮಾಡಿ ಅಂತಂದರೆ ಅದು ನ್ಯಾಯವಾಗೋಲ್ಲ ಅಂತ ಅನ್ನಿಸಿ ಶಾರದಾ ಅವ್ರನ್ನ ಕೇಳಿಕೊಂಡೆ. ಒಬ್ಬರೇ ವಿದ್ವಾಂಸರನ್ನ ಕರೆಸಿ 3 ದಿವಸ ಒಂದೇ ಶಾಸ್ತ್ರದ ಬಗೆಗೆ, ಒಂದೇ ವಿಷಯದ ಬಗೆಗೆ ಮಾತನಾಡಿಸಿದ್ರೆ ಒಳ್ಳೆಯದಲ್ವಾ ಅಂತ. ಆ ಕಾರಣದಿಂದಲೇ ಇವರು ಒಪ್ಪಿಕೊಂಡರು. ಅದರ ಮೊದಲ ಒಂದು ಅಂಗವಾಗಿ ಇವತ್ತು ನಮ್ಮೆದುರಿಗೆ ಪ್ರೊಫೆಸರ್ KS ಕಣ್ಣನ್ ಅವರು ಮಹಾಭಾಷ್ಯವನ್ನು ಕುರಿತು, ವಿಶೇಷವಾಗಿ ಅದರ ಪ್ರಾಸ್ತಾವಿಕ ಯಾವುದಿದೆ ಪಸ್ಪಶಾನ್ನಿಕ, ಅದನ್ನು ಕುರಿತು ಮಾತನಾಡ್ತಾ ಇದ್ದಾರೆ. ಪ್ರೊಫೆಸರ್ KS ಕಣ್ಣನ್ ಅವರು ಕೂಡ ಸಂಸ್ಥೆಗೆ ಹೊಸಬರಲ್ಲ. ರಂಗನಾಥ್ ಶರ್ಮರಿಗಂತೂ ತುಂಬ ಆತ್ಮೀಯರಾದವರು. ನನಗಿನ್ನೂ ಜ್ಞಾಪಕ ಇದೆ, ಹಲವು ಬಾರಿ ಅವರು ಇವರ ಪರೋಕ್ಷದಲ್ಲಿ ಮೆಚ್ಚಿಕೊಳ್ತಾ ಇದ್ದಿದ್ದನ್ನು ನೋಡಿದ್ದೀನಿ. ಕಣ್ಣನ್ನವರು ಬಹಳ ಒಳ್ಳೆಯ ವ್ಯುತ್ಪನ್ನರು, ವಿದ್ವಾಂಸರು, ಅವರು ಚೆನ್ನಾಗಿ ಬರೀತಾರೆ ಅಂತೆಲ್ಲ ಹೇಳ್ತಾ ಇದ್ದರು. ಅವರ ಪುಸ್ತಕಕ್ಕೆ ಕೂಡ ಇವರು ಮುನ್ನುಡಿಯನ್ನು ಬರೆದದ್ದುಂಟು. ಅಂಥ ಆತ್ಮೀಯತೆ ಇತ್ತು. ಈ ಹೊತ್ತು ಪ್ರೊಫೆಸರ್ KS ಕಣ್ಣನ್ ಅವರು ರಂಗನಾಥ್ ಶರ್ಮರಿಗೆ ಪ್ರಿಯವಾದ ವ್ಯಾಕರಣಶಾಸ್ತ್ರದ ಮಹಾಭಾಷ್ಯ ಪಸ್ಪಶಾನ್ನಿಕದ ಬಗೆಗೆ ಮಾತಾಡ್ತಾ ಇದ್ದಾರೆ. KS ಕಣ್ಣನ್ ಅವರಿಗೆ ಸಭಾಮುಖದಲ್ಲಿ ಒಂದು ಹೊಸ ಅಭಿನಂದನೆ ಸಲ್ಲಬೇಕಾಗಿದೆ. ಕಾರಣ, ತುಂಬ ಪ್ರತಿಷ್ಠಿತವಾದ ಬಹಳ ಹಳೆಯ ಕಾಲದ ದೊಡ್ಡ ಸಂಸ್ಥೆಯಾದಂಥ ಸರ್ಕಾರದ ಸಂಸ್ಥೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಅಂತ ಶಿಮ್ಲಾದಲ್ಲಿ ಯಾವುದಿದೆ, ಆ ಸಂಸ್ಥೆಯ ಸದಸ್ಯರಾಗಿ ಇವರು ಆಯ್ಕೆಯಾಗಿದ್ದಾರೆ. ಅದರಿಂದಾಗಿ ಭಾರತೀಯ ಅಧ್ಯಯನಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾದ ಒಂದು ಪೋಷಣೆ ಬರುತ್ತದೆ, ಇನ್ನು ಹೆಚ್ಚಿನ ಕಾಂತಿ ಬರುತ್ತದೆ ಅನಿಸುತ್ತದೆ. ನ್ಯಾಷನಲ್ ಕಾಲೇಜಿನಲ್ಲಿ ತುಂಬ ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿದ್ದವರು, ಮತ್ತು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ನಿರ್ದೇಶಕರಾಗಿದ್ದವರು, ಜೈನ್ ವಿಶ್ವವಿದ್ಯಾಲಯದಲ್ಲಿ ಕೂಡ ಅವರು ಸಂದರ್ಶನ ಪ್ರಾಧ್ಯಾಪಕರಾಗಿದ್ದವರು. ಈಗ ಸ್ವದೇಶಿ ಇಂಡಾಲಜಿ ಕಾನ್ಫರೆನ್ಸ್ಗಳ ಸಂಚಾಲಕರಾಗಿ, ಅವುಗಳ ಪ್ರಬಂಧಗಳ ಸಂಪಾದಕರಾಗಿ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಇವಲ್ಲದೆ ಅವರು ಮೊದಲಿನಿಂದಲೂ ಬರವಣಿಗೆ ಮಾಡಿಕೊಂಡು ಬಂದದ್ದುಂಟು. ಸಂಸ್ಕೃತ ವ್ಯಾಕರಣದ ಬಗೆಗೆ ಇರಬಹುದು, ಸಾಹಿತ್ಯವನ್ನು ಕುರಿತಿರಬಹುದು, ಭಾರತೀಯ ಸಂಸ್ಕೃತಿಯ ಬಗ್ಗೆ ಸಂಸ್ಕೃತ, ಕನ್ನಡ, ಇಂಗ್ಲಿಷ್ 3 ಭಾಷೆಗಳನ್ನು ಚೆನ್ನಾಗಿ ಬಲ್ಲವರಾಗಿ ಅನೇಕ ಸಂಶೋಧನಾ ಲೇಖನಗಳನ್ನು ಬರೆದಿದ್ದಾರೆ. 20ಕ್ಕೂ ಹೆಚ್ಚು ಉದ್ಗ್ರಂಥಗಳನ್ನು ಬರೆದಿದ್ದಾರೆ. ಅವರ ವ್ಯಾಪ್ತಿಗೆ ಒಂದು ನಿದರ್ಶನ ಏನೆಂದರೆ, ಆಯುರ್ವೇದದವರಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಪದಾರ್ಥ ವಿಜ್ಞಾನ ಅಂತ ಯಾವುದಿದೆ ಅದನ್ನು ಕುರಿತು ಅವರು ಅಧ್ಯಯನಪೂರ್ಣವಾದ ಗ್ರಂಥ ಬರೆದಿದ್ದಾರೆ. ಅದೊಂದು ಪ್ರತಿಷ್ಠಿತ ಸಂಸ್ಥೆಯಿಂದಲೇ ಪ್ರಕಟವಾಗಿರುವಂಥದ್ದು. ಈ ಬಗೆಯ ವ್ಯಾಪ್ತಿ ಅವರದು.
ತುಂಬ ದೊಡ್ಡ ವಿದ್ವಾಂಸರು, ಜ್ಞಾನಿಗಳು ಆದಂಥ ಪರಮಪೂಜ್ಯ ರಂಗಪ್ರಿಯ ಮಹಾದೇಶಿಕರ ಪ್ರಿಯ ಶಿಷ್ಯರು. ಅವರ ವಂಶವೇ ವಿದ್ವತ್ತೆಯ ವಂಶ ಕಣ್ಣನ್ನವರದು. ಸಂಗೀತ, ಸಾಹಿತ್ಯ, ಭಾರತೀಯ ಸಂಸ್ಕೃತಿಯ ಬೇರೆ ಬೇರೆ ಆಯಾಮಗಳನ್ನು ಕುರಿತು ತುಂಬ ಗಾಢವಾದ ತಿಳುವಳಿಕೆ ಮತ್ತು ಅಷ್ಟೇ ಸ್ನೇಹ, ಸೌಜನ್ಯ, ವಿನೋದ, ಔದಾರ್ಯ ಅವೆಲ್ಲ ಇರತಕ್ಕಂಥ ಪ್ರೊಫೆಸರ್ ಕೆ.ಎಸ್. ಕಣ್ಣನ್ನವರು ಅನೇಕ ಶಿಷ್ಯರನ್ನು ತಯಾರು ಮಾಡಿದ್ದಾರೆ. ಅವರ ಶಿಷ್ಯರು ಇಂದೂ ಕೂಡ 30-40 ವರ್ಷ ಆದಮೇಲೂ ಅವರ ಹತ್ರ ನೇರವಾಗಿ ಪಾಠ ಕಲಿತು ನೆನೆಸಿಕೊಂಡು ಗೌರವಿಸ್ತಾರೆ, ಸಂತೋಷ ಪಡ್ತಾರೆ ಅಂತನ್ನುವುದು ಅವರ ಗುರುತ್ವದ ಬಗೆಗೆ, ಅವರ ಪಾಠ ಪ್ರವಚನಗಳ ಆಸಕ್ತಿಯ ಬಗೆಗೆ ಒಂದು ಒಳ್ಳೆಯ ನಿದರ್ಶನ ಆಗಿದೆ. ಇಂಥ ವಿದ್ವಾಂಸರು ಈ 3 ದಿವಸಗಳ ಕಾಲ ನಮಗೆ ಮಹಾಭಾಷ್ಯವನ್ನು ಕುರಿತು ತಿಳುವಳಿಕೆ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದ. ನಮಸ್ಕಾರ. ಈಗ ಪ್ರಾರ್ಥನಾ ಶ್ಲೋಕವನ್ನು ಶ್ರೀಮತಿ ಮೀರಾ ಕಣ್ಣನ್ನವರು ಮಾಡ್ತಾರೆ. ನೃತ್ತಾವಸಾನೆ ನಟರಾಜರಾಜಃ ನನಾದಢಕ್ಕಾಂ ನವಪಂಚವಾರಂ. ನೃತ್ತಾವಸಾನೆ ನಟರಾಜರಾಜಃ ನನಾದಢಕ್ಕಾಂ ನವಪಂಚವಾರಂ. ಉದ್ಧರ್ತು ಕಾಮಃ ಸನಕಾದಿಸಿದ್ಧಾನ್ ಉದ್ಧರ್ತು ಕಾಮಃ ಸನಕಾದಿಸಿದ್ಧಾನ್ ಏತದ್ವಿಮರ್ಶೆ ಶಿವಸೂತ್ರಜಾಲಂ. ಉದ್ಧರ್ತು ಕಾಮಃ ಸನಕಾದಿಸಿದ್ಧಾನ್ ಏತದ್ವಿಮರ್ಶೆ ಶಿವಸೂತ್ರಜಾಲಂ. येनाक्षरसमाम्नायम् अधिगम्य महेश्वरात्. येनाक्षरसमाम्नायम् अधिगम्य महेश्वरात्. कृत्स्नं व्याकरणं प्रोक्तं तस्मै पाणिनये नमः. कृत्स्नं व्याकरणं प्रोक्तं तस्मै पाणिनये नमः. चित्तस्य पदेन वाचा योगेन चित्तस्य पदेन वाचा मलं शरीरस्य च वैद्यकेन योगेन चित्तस्य मलं पदेन वाचां मलं शरीरस्य च वैद्यकेन मलं योपाकरोत् तं प्रवरं मुनीनां. योपाकरोत्तं प्रवरं मुनीनां पतञ्जलिं. प्रवरं मुनीनां
ಪ್ರಾಂಜಲಿಂ ಪ್ರಾಂಜಲಿರಾನತೋಸ್ಮಿ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాಸ್ಮಹೇ. ಜ್ಞಾನಾನಂದಮಯೀಂ ದೇವೀಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಪರಾಂ ವಾಚముపాಸ್ಮಹೇ. ಎಲ್ರಿಗೂ ನಮಸ್ಕಾರ. ನಮಗೆಲ್ಲರಿಗೂ ಅತ್ಯಂತ ಆದರಣೀಯರಾದಂತಹ ಗಣೇಶ್ ಅವರು ಒಂದು ದೊಡ್ಡ ಜವಾಬ್ದಾರಿಯನ್ನು ನನ್ನ ಮೇಲೆ ವಹಿಸಿದ್ದಾರೆ. ರಂಗನಾಥ ಶರ್ಮರ ಸಂಸ್ಮರಣೆಯ ಪ್ರವಚನಗಳನ್ನು ಮಾಡಬೇಕು ಅಂತ, ಮತ್ತು ಅದರಲ್ಲೂ ಮಹಾಭಾಷ್ಯವನ್ನು ಕುರಿತು ಅದರಲ್ಲಿಯ ಪಸ್ಪಶಾನ್ಹಿಕ ಅನ್ನುವಂತಹ ಆರಂಭ ಭಾಗ, ಅದನ್ನು ಕುರಿತು 3 ದಿವಸಗಳ ಪ್ರವಚನ ಮಾಡಬೇಕು ಅಂತಂದ್ಬಿಟ್ಟು ನನಗೆ ಸೂಚನೆಯನ್ನು ಕೊಟ್ಟರು. ಅವರು ಹೇಳಿದರು, ದೊಡ್ಡ ವಿದ್ವಾಂಸರನ್ನ ಕರೆದು ಅವ್ರನ್ನ 1 ದಿವಸ ಮಾತ್ರ ಪ್ರವಚನ ಮಾಡಿಸಿದ್ರೆ ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ಪ್ರಾಯಶಃ ಅದಕ್ಕೆ ಉಲ್ಟಾ ಯೋಚನೆ ಮಾಡಿದ್ದಾರೆ. ಸಣ್ಣ ವಿದ್ವಾಂಸನ ಕರೆಸ್ಬಿಟ್ಟು 3 ದಿವಸ ಪ್ರವಚನ ಮಾಡಿಸ್ಬಿಡೋಣ ಅಂತಂದ್ಬಿಟ್ಟು ಮಾಡಿಸಿದ್ದಾರೆ ಅಂತ ಕಾಣುತ್ತೆ. ನನಗೆ ಅವರು ನಿರೀಕ್ಷಿಸುವಷ್ಟು ಸಾಮರ್ಥ್ಯ ಇದೆ ಅಂತ ನಾನು ಅಂದ್ಕೊಂಡಿಲ್ಲ. ನನ್ನ ಪ್ರಯತ್ನವನ್ನಂತೂ ಖಂಡಿತ ನಾನು ಮಾಡ್ತೀನಿ. ಪೂಜ್ಯರಾದಂತಹ SR ರಾಮಸ್ವಾಮಿಗಳು ಇರೋದೇ ಒಂದು ಭಾಗ್ಯ ಅಂತ ಅಂದ್ಕೊಳ್ತೀನಿ. ಅವರ ಅನಾರೋಗ್ಯದ ಮಧ್ಯದಲ್ಲೂ ಕೂಡ ಅವರು ಒಂದು ಸ್ವಲ್ಪ ಹೊತ್ತಾದರೂ ಬಂದು ಇದ್ದು ಹೋಗ್ತೀನಿ ಅಂತ ಹೇಳಿ ಬಂದಿದ್ದಾರೆ. ಅವರ ಉಪಸ್ಥಿತಿಯಿಂದ ನನಗೊಂದು ಧನ್ಯತೆ. ಹಾಗೆಯೇ ಸಭೆಯಲ್ಲಿ ಇನ್ನೂ ಅನೇಕ ಜನ ಸಾಕಷ್ಟು ಬಲ್ಲವರು ವಿದ್ವಾಂಸರುಗಳು ಎಲ್ಲ ಇದ್ದೀರಾ. ಧೈರ್ಯವಿಲ್ಲದಿದ್ದರೂ ಒಪ್ಪಿಕೊಂಡದ್ದಕ್ಕೋಸ್ಕರವಾಗಿ ಪ್ರವಚನವನ್ನು ಮಾಡಬೇಕು ಅಂತಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಪೂಜ್ಯರಂತಹ ರಂಗನಾಥ್ ಶರ್ಮರ ಬಗ್ಗೆ ನನಗೆ ತುಂಬ ಗೌರವ. ನಾನು ತುಂಬ ಹಿಂದೆಯೇ ಅವರ ಸಂಪರ್ಕವನ್ನು ಬೆಳೆಸ್ಕೊಂಡಿದ್ದೆ. ನಾನು ನ್ಯಾಷನಲ್ ಕಾಲೇಜಿಗೆ ಸೇರಿಕೊಂಡಿದ್ದ ಹೊಸದರಲ್ಲಿ ಯಾವುದೋ ಪ್ರಸಂಗದಲ್ಲಿ ಅವ್ರ ಹತ್ರ ಒಂದು ಮಾತು ಹೇಳಿದ್ದೆ, ತುಂಬ ಹೆದರಿಕೆಯಿಂದ ಹೇಳಿದ್ದೆ. ಏನಂತ ಹೇಳಿದ್ರೆ, ನಾನು ಈ ಸಂಸ್ಕೃತದಲ್ಲಿ ತುಂಬ ಕಷ್ಟ ಅನ್ನಿಸುವಂತಹ ಧಾತು ರೂಪಗಳ ಬಗ್ಗೆ ಒಂದು ಹೊಸ ಬಗೆಯ ಪುಸ್ತಕ ಬರೆದಿದ್ದೀನಿ ಅಂತ ಹೇಳಿದೆ. ನಾನು ಏನು ಹೊಸದೇನಿದೆ ಅದರಲ್ಲಿ ಮಾಡೋದಕ್ಕೆ ಅಂತಂತಂದರು. ಇಲ್ಲ, ನಾನು ಬರೆದಿರೋದನ್ನು ನೀವು ಒಂದು ಸಲ ನೋಡಿ, ನೀವು ನೋಡಿದ ಮೇಲೆ ಇದು ಹ್ಞೂ ಅಂದರೆ ಮುಂದಕ್ಕೆ ಪಬ್ಲಿಷ್ ಮಾಡೋದು, ಇಲ್ಲದೆ ಹೋದರೆ ನನಗೇನು ಮಾಡಿಬಿಡ್ಬೇಕು ಅಂತ ಏನಿಲ್ಲ ಅಂತ ಹೇಳಿಬಿಟ್ಟು ನನ್ನ ಮ್ಯಾನುಸ್ಕ್ರಿಪ್ಟನ್ನ ತೊಗೊಂಡು ಹೋದೆ ಅವ್ರ ಮನೆಗೆ. ನೋಡಿಬಿಟ್ಟು ಏನಿಲ್ಲ, ಇಷ್ಟೊಂದು ನಂಬರ್ಗಳೆಲ್ಲ ಹಾಕಿದಿರಲ್ಲ, ಇದರಿಂದ ಜನಗಳಿಗೆ ಕ್ಲಿಯರಾಗಿ ಗೊತ್ತಾಗತ್ತಾ ಇದು ಅಂತ ಕೇಳಿದ್ರು. ಇಲ್ಲ, ಗೊತ್ತಾಗೋ ಹಂಗೆ ನಾನು ಮಾಡಿದ್ದೀನಿ ಅಂತ ಹೇಳಿದೆ. ಸರಿಯಪ್ಪ, ನೀವು ನಂಬರಲ್ಲಿ ಒಂದು ಮಿಸ್ಟೇಕ್ ಮಾಡಿಬಿಟ್ರೆ ಕೊನೆಗೆಲ್ಲ ಅವರು ಇನ್ನೊಂದು ಕಡೆ ರೆಫರ್ ಮಾಡಿದ್ರೆ ಆ ನಂಬರಿಂದ ಎಲ್ಲ ತಪ್ಪಾಗ್ಬಿಡತ್ತೆಲ್ಲ ಅಂತಂದರು. ಅದಕ್ಕೆ ಇಲ್ಲ, ನೀವು ಹೇಳೋದು ತುಂಬ ನಿಜ, ನಾನು ಪುಸ್ತಕ ಹಚ್ಚಾಗಬೇಕಾದ್ರೆ ನಾನೇ ಪ್ರೂಫ್ ನೋಡ್ತೀನಿ, ಒಂದೂ ತಪ್ಪಿಲ್ಲದಂತೆ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದೆ ನಾನು. ಸರಿ, ಆಮೇಲೆ ಅವರು ಪುಸ್ತಕ ಸ್ಕೀಮ್ ಏನು ಅಂತ ಎಲ್ಲ ತುಂಬ ಡೀಟೇಲಾಗೆಲ್ಲ ನೋಡಿದ್ರು. ನೋಡಿಬಿಟ್ಟು ನ್ಯಾಯವಾಗಿ ನಾವು ಮಾಡಬೇಕಾದ ಕೆಲಸ ನೀವು ಮಾಡ್ತಾಯಿದ್ದೀರಿ, ಆಯಿತು ಮಾಡಿ, ಭಾಳ ಸಂತೋಷ ಅಂತಂದ್ಬಿಟ್ಟು ಹೇಳಿದ್ರು. ಅವ್ರು ಏನಂತಂದರೆ, ಸಂಸ್ಕೃತ ಕಾಲೇಜಿನಲ್ಲಿರುವಂಥ ನಾವುಗಳು ಮಾಡಲಿಲ್ಲ, ನೀನು ಯಾವುದೋ ಬರೀ PUC BSc ಸ್ಟೂಡೆಂಟ್ಸಿಗೆ ಪಾಠ ಮಾಡೋವಂಥವನು ಧಾತು ರೂಪಗಳಿಗೆಲ್ಲ ಇಷ್ಟು ನಿಷ್ಕೃಷ್ಟವಾಗಿ. ಯಾಕೆ ಅಂತ ಕೇಳಿದ್ರೆ, ನೀವು ಯಾವುದೇ ಧಾತು ರೂಪ ಪುಸ್ತಕ ತೆಗೆದು ನೋಡಿ ನೀವು. ಸರಿ, ಕೆಲವು ರೂಪಗಳು ಕೊಡ್ತಾನೆ, ಇನ್ನು ಮಿಕ್ಕಿದ್ದು ಬಿಟ್ಬಿಟ್ಟಿರ್ತಾನೆ. ಕೆಲವು ಕಡೆ ಇದರಂತೆ ಅಂತ ಹಾಕ್ಬಿಡ್ತಾನೆ, ಬಿಟ್ಬಿಡ್ತಾನೆ ಅಷ್ಟೇ, ಮುಂದಕ್ಕೆ ಹಾಕೋದಿಲ್ಲ. ಅಲ್ಲಿ ನಮಗೆ ಏನೇನು ಡೌಟ್ಸ್ ಬರುತ್ತೆ ಅನ್ನೋದಕ್ಕೆ ಸೊಲ್ಯೂಷನ್ನೇ ಇಲ್ಲ. ನಾನು ಸಂಸ್ಕೃತ MA ಮಾಡಿದಾಗ ಆವಾಗಲೇ ಶ್ಲೋಕ ರಚನೆ ಈ ಥರದ್ದೆಲ್ಲ ಒಂದಿಷ್ಟು ತಲೆಹರಟೆಗಳೆಲ್ಲ ಮಾಡ್ತಾ ಇದ್ದೆ ನಾನು. ಸರಿ, ಆವಾಗ ಬೇಕಾಷ್ಟು ಕಡೆ ಧಾತುರೂಪಗಳ ಬಗ್ಗೆ ಸಂದೇಹ ಬರೋದು, ಎಲ್ರಿಗೂ ಬರೋ ಅಂಥದ್ದೇ. ಒಂದೇ ಒಂದು ಸಂದರ್ಭನ ಜ್ಞಾಪಿಸ್ಕೊಳ್ತೀನಿ ನಾನು, ತಾವು ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಬಾರ್ದು.
ರಂಗನಾಥ ಶರ್ಮರಿಗೇನೆ ಡೌಟ್ ಬಂದಂಥ ವ್ಯಾಕರಣದಲ್ಲಿ ಧಾತುರೂಪದ ಬಗ್ಗೆ ಡೌಟ್ ಬಂದಂಥ ಒಂದು ಪ್ರಸಂಗ ಏನಂತ ಹೇಳಿದ್ರೆ, ಅವರು ನನ್ನ ಮುಂದೆ ಯಾವುದೋ ಒಂದು ಚಮತ್ಕಾರ ಶ್ಲೋಕ ಹೇಳಿದ್ರು ಅವ್ರ ಮನೆಗೆ ಹೋಗಿದ್ದಾಗ. ಆವಾಗ ನಾನು ಈ ಥರದ್ದು ಇನ್ನೊಂದು ಶ್ಲೋಕ ನಾನು ಕೇಳಿದ್ದೀನಿ ಅಂತ, ಸ್ವಲ್ಪ ಬೇರೆ ಇದಿರೋ ಒಂದು ಚಮತ್ಕಾರ ಇರೋವಂಥದ್ದು ಅಂತಂದ್ಬಿಟ್ಟು ಯಾವುದು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನಾನು ಸಜಯತಿ ರಾಮಾನುಜಯತಿ ರಜಯತಿ ಪರವಾದಿನಂ ಯದಿ ಯೋಕ್ತಿ ಸಂಜಯತಿ ಬೋಧಮನಗಂ ರಂಜಯತಿ ಬುಧಾನ್ ಯಥಾಶ್ಚ ಭಂಜಯತಿ ಅಂತಂದ್ಬಿಟ್ಟು ಒಂದು ಶ್ಲೋಕ ಹೇಳಿದೆ ನಾನು. ಇನ್ನೊಂದ್ಸಲ ಹೇಳೋ ಅಂತಂದ್ರು. ಸಜಯತಿ ರಾಮಾನುಜಯತಿ ರಜಯತಿ ಪರವಾದಿನಂ ಯದಿ ಯೋಕ್ತಿ. ಅಜಯತಿ ಹೆಂಗಾಗುತ್ತೆ ರೂಪ? ತಪ್ಪು ಅಂತಂದರು. ಯಾರ್ದು ಇದು ಶ್ಲೋಕ ಅಂತ ಕೇಳಿದ್ರು. ವೆಂಕಟಾಧ್ವರಿ, ಇದು ವಿಶ್ವಗುಣಾದರ್ಶ ಚಂಪುದು ಅಂತೆ. ವೆಂಕಟಾಧ್ವರಿ ಇದೆ, ಅವನು ತಪ್ಪು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದು ಹೆಂಗೆ ಬಂತು ಮತ್ತೆ ಅಜಯತಿ ಅಂತ ಹೆಂಗಾಗತ್ತೆ ಇದು ರೂಪ ಅಂತಂದ್ಬಿಟ್ಟು ಅವಾಗ ಕೂತ್ಕೊಂಡು ಸಿದ್ಧಾಂತ ಕೌಮುದಿ ಎಲ್ಲ ಹುಡುಕಿ ಸುಮಾರು 10 ನಿಮಿಷ ಅವ್ರಿಗೊಂದು ಖಚಿತತೆ, ಒಂದು ತೀರ್ಮಾನ ಬರೋದಕ್ಕೆ ಮತ್ತು ಅಷ್ಟು ತಗೊಂಡು ಅವನು ಮಾಡಿರೋದು ಕರೆಕ್ಟ್ ಆಗಿದೆ ಅಂದ್ಬಿಟ್ಟು ಅಜಕ್ಷೇಪಣೆಯ ಧಾತಿಯಿಂದ ಅವನು ಮಾಡಿದ್ದಾನೆ, ಜಯತಿ ಅನ್ನೋದಕ್ಕೆ ವಿರುದ್ಧವಾಗಿ ಅಜಯತಿ ಅಂತ ಮಾಡಿರೋದಲ್ಲ ಅಂತಂದ್ಬಿಟ್ಟು. ಯಾಕೆ ಅಂತ ಕೇಳಿದ್ರೆ, ಆ ಸಂದರ್ಭದಲ್ಲಿ ಅವತ್ತು ಇನ್ನೂ ಒಂದು ವಿಷಯ ಚರ್ಚೆಗೆ ಬಂದಿತ್ತು. ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ, ಅದರ ಬಗ್ಗೆ ಅಲ್ಲಿನ ವಿದ್ವತ್ತಿನ ಬಗ್ಗೆ ಯಾರಿಗೂ ಸಂಶಯ ಬರಬಾರ್ದು. ಆದರೆ ಅಲ್ಲಿ ಒಂದು ಯದನ್ನೇನಾತಿರೋಹತಿ ಅನ್ನೋ ಪದಕ್ಕೆ, ಇದಕ್ಕೆ ಪುರುಷ ಸೂಕ್ತದ ವಿವರಣೆ ಮಾಡಬೇಕಾದ್ರೆ ಅತಿರೋಹತಿ ಅನ್ನೋದು ತಿರೋಹತಿ ಅನ್ನೋದಕ್ಕೆ ವಿರುದ್ಧ ಅಂತ ಬರ್ಬಿಟ್ಟಿದ್ರು ಅದರಲ್ಲಿ. ನಾನು ಇದು ಹೆಂಗೆ ಸಾಧ್ಯ ಇದು ಅಂತಂದ್ಬಿಟ್ಟು ಅವ್ರ ರಂಗಾಶ್ರಮವನ್ನು ಕೇಳಿದೆ. ಪ್ರಾಮಾದಿಕ ಅಂತ ಒಂದೇ ಮಾತು ಅಷ್ಟೇ, ಇನ್ನೇನು ಹೇಳಿಲ್ಲ ಅವ್ರನ್ನ. ಅಲ್ಲಿ ಅದು ಮುಗಿತದು. ಅಂದರೆ ಎಷ್ಟು ಕೇರ್ಫುಲ್ ಆಗಿರುವಂಥವ್ರಿಗೂ ಭ್ರಮೆಯನ್ನು ಉಂಟು ಮಾಡುವಂಥದ್ದು, ಕ್ಲೇಶವನ್ನು ಉಂಟು ಮಾಡುವಂಥದ್ದು ಸಂಸ್ಕೃತ ವ್ಯಾಕರಣ ಅಂತ ಹೇಳಿದ್ರೆ ಸುಲಭವಲ್ಲ. ಅದು ಅದೊಂದು ದೊಡ್ಡ ಕಾಡು ಅದು. ಆದರೆ ಇದು ಸಂಸ್ಕೃತದ ವ್ಯಾಕರಣದ್ದೇ ಒಂದು ಪ್ರಾಬ್ಲಮ್ಮು ಅಂತ ಏನಲ್ಲ. ವ್ಯಾಕರಣವೇ ಅನ್ನೋದೇನೇ ಕಷ್ಟ. ನಮಗೆ ಹೈಸ್ಕೂಲ್ ಮೇಸ್ಟ್ರು ವ್ಯಾಕರಣ ಪಾಠ ಮಾಡಬೇಕಾದ್ರೆ 5 ನಿಮಿಷಗಳಿಗೆ ಸ್ಟೂಡೆಂಟ್ಸ್ದು ಅಟೆನ್ಷನ್ ಎಲ್ಲ, ಡಿಸ್ಟ್ರಾಕ್ಷನ್ ಎಲ್ಲ ಶುರು ಆಗ್ಬಿಡೋದು. ಅಟೆನ್ಷನ್ ಸ್ಪ್ಯಾನೇ ಕಡಿಮೆ. ಪಾಠ ಕೇಳೋಕ್ಕೆ ವ್ಯಾಕರಣ ಅಂದರೆ ಬೇಜಾರು. ಅದಕ್ಕೆ ಅವರು ಏನಪ್ಪ ವ್ಯಾಕರಣ ಅಂದರೆ ಕ್ಯಾಕರಣ ಅಂತನಾ ಅಂತಂದ್ಬಿಟ್ಟು ಅದ್ರ ಬಗ್ಗೆ ಬೇಜಾರು, ಬೋರು ಅನ್ನೋದು ಎಲ್ರಿಗೂ ಇರೋವಂಥದ್ದೇ. ಪ್ರಪಂಚದಲ್ಲಿ 2 ವಿಷಯಗಳ ಬಗ್ಗೆ ನಾವು ಪುಣ್ಯ ಮಾಡಿದರೆ ನಮಗೆ ಒಳ್ಳೆ ಟೀಚರ್ ಸಿಗ್ತಾರೆ. ಒಂದು ಮ್ಯಾಥಮ್ಯಾಟಿಕ್ಸ್, ಇನ್ನೊಂದು ಗ್ರಾಮರ್. ಅದನ್ನು ಏನಾದ್ರು ನಮ್ಮ ಫಂಡಮೆಂಟಲ್ಸ್ ಫೌಂಡೇಶನ್ ಹಾಕುವಂಥ ಸ್ಟೇಜ್ನಲ್ಲಿ ಒಳ್ಳೆ ಗುರುಗಳು ಸಿಗದೆ ಹೋದರೆ ಲೈಫ್ ಲಾಂಗ್ ದ್ವೇಷ ನಮಗೆ ಅದ್ರ ಬಗ್ಗೆ ಬಂದಿರೋದಕ್ಕೆ ಸಾಧ್ಯವಾಗುವಂತೆ ಮಾಡ್ಬೋದು. ಈ ಥರ ಸಾಮರ್ಥ್ಯ ಇರೋರು ಬೇಕಾದ ಜನ ಇದ್ದಾರೆ. ಆದರೆ ಅದನ್ನು ತುಂಬ ಚೆನ್ನಾಗಿ, ಈ ಒಳ್ಳೆಯ ಗುರುವಿನ ಲಕ್ಷಣ ಏನು ಅಂತ ಹೇಳಿದ್ರೆ, ಒಂದು ಸಬ್ಜೆಕ್ಟ್ ಕಂಡ್ರೆ ತುಂಬ ಪ್ರೀತಿ ಇರಬೇಕು, ಎರಡನೇದು ಶಿಷ್ಯನ ಕಂಡ್ರೆ ತುಂಬ ಪ್ರೀತಿ ಇರಬೇಕು. ಇದೆರಡೂ ಲಕ್ಷಣಗಳು ಕಂಗೊಳಿಸ್ತಾ ಇದ್ದಂಥದ್ದು ಪೂಜ್ಯರ ಅಂಥ ರಂಗನಾಥಶರ್ಮರಲ್ಲಿ. ಅವ್ರಿಗೆ ಅದು ಎಷ್ಟು ವಿದ್ಯಾಪ್ರೀತಿ ಅಂತ ಹೇಳಿದ್ರೆ, ಮತ್ತು ಕ್ಲಾರಿಟಿ, ಅವರ ಥಿಂಕಿಂಗ್ನಲ್ಲಿದ್ದಂತಹ ಕ್ಲಾರಿಟಿ ಬಹಳ ಅನ್ಯಾದೃಶವಾದಂತಹ ಗುಣ. ಬಹಳ ಜನ ಹೇಳೋದರಲ್ಲಿ ಹೆಂಗಾಗುತ್ತೆ ಅಂದರೆ, ನಾನು ಚಿಕ್ಕವನಾಗಿದ್ದಾಗ ಇಂಡಿಯನ್ಸ್ ಆಫ್ ವರ್ಲ್ಡ್ ಕಲ್ಚರಲ್ಲಿ ಒಬ್ಬನ ಲೆಕ್ಚರ್ ಹೋಗ್ತಾ ಇದ್ದೆ. ಅವನು ತನ್ನ ಪ್ರತಾಪವನ್ನು ತಾನೇ ಜಾಸ್ತಿ ಹೇಳ್ಕೊಳ್ಳೋನು. ಅದರಲ್ಲೂ ಒಂದ್ಸಲ ಹೇಳ್ಕೊಂಡಿದ್ದು, ದೋಸ್ ಹು ಕಮ್ ಟು ಮೀ ವಿತ್ 4 ಡೌಟ್ಸ್ ರಿಟರ್ನ್ ವಿತ್ 400 ಡೌಟ್ಸ್ ಅಂತ ಬಿಟ್ಟು ಅವನು ತನ್ನ ಪ್ರತಾಪವನ್ನಾಗಿ ಅದನ್ನ ಹೇಳ್ಕೊಂಡಿದ್ದ ಅದನ್ನ. ಸರಿ, ಆದರೆ ರಂಗನಾಥ ಶರ್ಮರ ಹತ್ರ ಹೋದರೆ ಏನೇ ಪ್ರಶ್ನೆ ಕೇಳಿದ್ರು ಆ ಕ್ಲಾರಿಟಿ ಅದು ಬಹಳ ಬಹಳ ಚೆನ್ನಾಗಿರುವಂಥದ್ದು. ಅವ್ರದ್ದು ರಾಮಾಯಣದ ಅನುವಾದದ ಬಗ್ಗೆ ನನಗೆ 1-2 ಸಲ ಬೇಜಾರಾಗಿದ್ದು ಉಂಟು. ಎಷ್ಟೊಂದು ವಿಶೇಷಣಗಳೆಲ್ಲ ಬಿಟ್ಟಿದ್ದಾರಲ್ಲಿ, ಅದಕ್ಕೆ ಸಿಗ್ನಿಫಿಕೆನ್ಸ್ ಇರುತ್ತೆ, ಅದನ್ನು ಹಾಕಬೇಕಾಗಿತ್ತು ಅದಕ್ಕೆ ಅಂತಂದ್ಬಿಟ್ಟು ಅಂತ. ಆದರೆ ಟು ಹೂಮ್ ಈಸ್ ದಿಸ್ ಇಂಟೆಂಡೆಡ್? ಯಾವಾಗಲೂ ಆಡಿಯನ್ಸನ್ನು ನೋಡಿಕೊಂಡು ಒಂದು ಕೆಲಸ ಮಾಡೋದೇವಿನ ಸುಮ್ಮನೆ ಮಾಡಿಬಿಡೋ ಅಂಥದ್ದಲ್ಲ ಅದು. ಸುಮ್ಮನೆ ಪ್ರೌಢವಾಗಿ ಮಾಡಬೇಕು ಅಥವಾ ಸುಮ್ಮನೆ ಟೆಕ್ನಿಕಲಿ ಆ್ಯಕ್ಯುರೇಟ್ ಅಂತ ಮಾಡಬೇಕು ಅಂತ ಹೇಳಿದ್ರೆ ಕೆಲವು ಸಲ ಹೆಂಗಾಗ್ಬಿಡುತ್ತೆ ಅಂದರೆ, ಇವಾಗ ಸಿ ಎನ್ ಶ್ರೀನಿವಾಸ ಅಯ್ಯಂಗಾರ್ ಅವರು ಕನ್ನಡಕ್ಕೆ ರಾಮಾಯಣವನ್ನು ಮಾಡಿದ್ದಾರೆ, 2 ಸಂಪುಟಗಳಲ್ಲಿ ಮಾಡಿದ್ದಾರೆ. ಅವರು ಮ್ಯಾಥಮ್ಯಾಟಿಕ್ಸ್ ಮೇಸ್ಟ್ರು. ಸರಿ, ಆದ್ದರಿಂದ ಬಿಗಿನಿಂಗಲ್ಲಿ ಅದವ್ರು ಹಾಕ್ಕೊಂಡಿದ್ದಾರೆ. ಅನೇಕರು ರಾಮಾಯಣವನ್ನು ಅನುವಾದ ಮಾಡುವಾಗ ಪ್ಲಸ್ ಮತ್ತು ಮೈನಸ್ಗಳನ್ನು ಮಾಡಿರುತ್ತಾರೆ ಅಂತಂದ್ಬಿಟ್ಟು ಆ ಸೈನ್ಗಳನ್ನೇ ಹಾಕ್ಬಿಟ್ಟು ಅಲ್ಲಿ ನಾನು ಅದನ್ನ ಯಾವುದನ್ನೂ ಮಾಡಿದ್ದೀನಿ, ಮೂಲದಲ್ಲಿ 1 ಅಕ್ಷರವನ್ನು ಬಿಡದೇನ ಮಾಡಿದ್ದೀನಿ ಅಂತಂದ್ಬಿಟ್ಟು. ಇದು ವಾಲ್ಮೀಕಿಗಳ ರಾಮಾಯಣದ ವಿಷಯದಲ್ಲಿ ಸುಲಭವಾಗಿ ಆಗುವಂಥ ಕೆಲಸ ಅಲ್ಲ.
ಯಾಕೆಂದರೆ ತುಂಬ ಫ್ರೀ ಫ್ಲೋಯಿಂಗಾಗಿ ಬರ್ಕೊಂಡಿರೋ ಅಂಥದ್ದು ಅದು. ಆ ಫ್ರೀ ಫ್ಲೋಯಿಂಗಾಗಿ ಬರೆದಿರೋ ಅಂಥದ್ರಲ್ಲಿ ಎಷ್ಟೋ ರಿಪಿಟೇಷನ್ಗಳು ಬರುತ್ತೆ. ಆಮೇಲೆ ಸಬ್ಜೆಕ್ಟ್ ಶುರು ಮಾಡಿದ್ರೆ ಕರೆಕ್ಟಾಗಿ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ಎಲ್ಲ ತುಂಬ ಪರ್ಫೆಕ್ಟ್ ಆಗಿರಬೇಕು ಅಂತ ಏನಿರೋದಿಲ್ಲ. ಅದು ಆ ಫ್ರೀ ಫ್ಲೋವನ್ನು ತೋರಿಸುತ್ತೆ. ಅದು ನಮ್ಮ ಎಲ್ಲ ಪೌರಾಣಿಕ ಸಾಹಿತ್ಯ ತಗೊಳ್ಳಿ, ಎಲ್ಲದರಲ್ಲೂ ಹಾಗೇನೇ ಇರೋವಂಥದ್ದು. ಅದರಲ್ಲಿ ಗ್ರಾಮರಿಗೆ ಅವ್ರು ತುಂಬ ಕೇರ್ ಮಾಡಿದ್ರು ಅಂತ ಏನಿಲ್ಲ. ಒಂದು. ಎರಡನೇದು, ವಾಲ್ಮೀಕಿ ಪ್ರಭೃತಿಗಳ ವಿಷಯದಲ್ಲಿ ಏನು ಅಂತಂದರೆ, ಅವರು ಪಾಣಿನಿಗಿಂತಲೂ ಪ್ರಾಚೀನರು. ಹಾಗಿರೋದ್ರಿಂದ ಪಾಣಿನಿ ನಿಯಮಗಳನ್ನೆಲ್ಲ ಅವರು ಅನುಸರಿಸಿರಬೇಕು ಅಂತ ನಾವು ನಿರೀಕ್ಷೆ ಮಾಡುವಂಥದ್ದು ಸರಿಯಲ್ಲ. ಹೀಗಾಗಿ ಅವ್ರದ್ರಲ್ಲಿ ಲೂಸ್ ಕನ್ಸ್ಟ್ರಕ್ಷನ್ಸ್ ಅನ್ನೋಂಥದ್ದು ಬೇಕಾದಷ್ಟು ಸಿಗತ್ತೆ. ಬಟ್ ಅದನ್ನು ಓದಿದ್ರೆ ತಾತ್ಪರ್ಯ ಗ್ರಹಿಸಬೇಕು ಅನ್ನೋಂಥ ಮನಸ್ಸಿರೋವಂಥವನಿಗೆ ಗ್ರಹಿಕೆ ಆಗೋದ್ರಲ್ಲಿ ಯಾವ ಕಷ್ಟವೂ ಇಲ್ಲ. ಸ್ವಲ್ಪ ಇದನ್ನು ಚೂರು ವ್ಯತ್ಯಾಸ ಮಾಡ್ಕೊಂಡು ಮಾಡಬೇಕಂತಹದ್ದು ಅನ್ನೋಂಥದ್ದು ಕ್ಲಿಯರಾಗಿ ಗೊತ್ತಾಗುತ್ತೆ. ಪಸ್ಪಶಾನ್ಹಿಕದಲ್ಲಿ ಬರುತ್ತೆ. ಊಹ ಅಂತ ಒಂದು ಕ್ರಮ ಬರುತ್ತೆ. ಅದರಲ್ಲಿ ವೇದ ಮಂತ್ರಿಗಳನ್ನೇ ಹೇಳಬೇಕಾದ್ರೆ ಎಷ್ಟೋ ಸಂದರ್ಭದಲ್ಲಿ ಅವನು ಒಂದು ಮಾಡೆಲ್ ಕೊಟ್ಟಿರ್ತಾನೆ. ಆ ಮಾಡೆಲ್ಲಿಗೆ ಅನುಸಾರವಾಗಿ ಬೇರೊಂದು ದೇವತೆಗೆ ಅದೇ ಮಂತ್ರವನ್ನೇ ಪ್ರಯೋಗಿಸಿ ಹೇಳಬೇಕಾದ್ರೆ ಅಲ್ಲಿ ಲಿಂಗವನ್ನು, ವಚನವನ್ನು, ವಿಭಕ್ತಿಯನ್ನು ವ್ಯತ್ಯಾಸ ಮಾಡ್ಕೊಂಡು ಹೇಳಬೇಕಾದ್ದು ಅನ್ನೋಂಥದ್ದು ಬರುತ್ತೆ. ಅದಕ್ಕೆ ಊಹ ಅಂತ ಹೇಳ್ತಾರೆ. ಸೊ ಅದರ ಬಗ್ಗೆ ಈ ಪಸ್ಪಶಾನ್ಹಿಕದಲ್ಲೇ ಇವತ್ತು ನಾನು ಮಾತಾಡಬೇಕು ಅಂದ್ಕೊಂಡಿರೋದ್ರಲ್ಲೇ ಬರುವಂಥದ್ದಿದೆ ಅದು. ಸೊ ಹಾಗೆ ಎಷ್ಟೋ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಎಷ್ಟೋ ಸಂದರ್ಭ ವ್ಯಾಖ್ಯಾನಕಾರರನ್ನ ಬರೀತಾರೆ, ಅದನ್ನ ಷಷ್ಠಿ ಅರ್ಥೇ ಚತುರ್ಥಿ ಅಂತ ಬರೀತಾರೆ. ಷಷ್ಠಿ ವಿಭಕ್ತಿ ಬರಬೇಕಾಗಿತ್ತು, ಚತುರ್ಥಿ ವಿಭಕ್ತಿ ಬರೆದಿದ್ದಾರೆ, ಅರ್ಥವಾಗುತ್ತೆ ಬಿಡಿ ಅಂತ. ಸೊ ಹೀಗೆ ಇದು ಎಲ್ಲ ಭಾಷೆಗಳಲ್ಲೂ ಇರುತ್ತೆ. ಇವಾಗ ಅವನು ನನಗೆ ಸರಿಯಾಗಿ ಬೈದ ಅಥವಾ ನೀವು ಅವನಿಗೆ ಸರಿಯಾಗಿ ಬೈ ಅಂತ ಹೇಳ್ತೀವಿ. ಏನು ಅವನಿಗೆ ಬೈಯೋದು ಹಿಂಗೆ? ಅವನಿಗೆ ಬೈ ಅಂತ ಎಲ್ಲರೂ ಪ್ರಯೋಗ ಇರೋಕ್ಕೆ ಸಾಧ್ಯನಾ? ಅವನನ್ನು ಬೈಯಿ, ಅದು ಸರಿ ಹೋಗುತ್ತೆ. ಅವನ ಬಗ್ಗೆ ನಿಂದನೆಯನ್ನು ಮಾಡು, ಅದು ಸರಿ ಹೋಗುತ್ತೆ. ಅವನಿಗೆ ಬೈ ಅನ್ನೋದು ಹೆಂಗೆ ಸರಿ ಹೋಗುತ್ತೆ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ನಾನು ಈ ಥರದ ಪ್ರಯೋಗಗಳೆಲ್ಲ ಲಿಸ್ಟ್ ಮಾಡ್ಕೊಂಡ್ಬಿಟ್ಟು ಒಂದು ಸಲ ಕ್ಲಾಸ್ನಲ್ಲಿ ಪಾಠ ಮಾಡುವಾಗ ಹೇಳಿದೆ, K4 = S6 ಅಂತಂದ್ಬಿಟ್ಟು. ಕನ್ನಡದಲ್ಲಿ ಚತುರ್ಥಿ ವಿಭಕ್ತಿ ಬರುವಂಥ ಸಂಸ್ಕೃತದಲ್ಲಿ ಷಷ್ಠಿ ವಿಭಕ್ತಿ ಆಗಿರುತ್ತೆ ಅಂತಂದ್ಬಿಟ್ಟು ಅಂತ. ಇವಾಗ ದಶರಥನಿಗೆ 4 ಜನ ಮಕ್ಕಳು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸಂಸ್ಕೃತದಲ್ಲಿ ದಶರಥಾಯ ಹಾಕಿದ್ರೆ ಅದನ್ನ ಯಾರೂ ಒಪ್ಪೋದಿಲ್ಲ. ಅದು ಸಿಂಟ್ಯಾಕ್ಸ್ ಕೆಟ್ಟೋಗ್ಬಿಡುತ್ತೆ. ದಶರಥಸ್ಯ ಹೇಳಬೇಕಾಗತ್ತೆ. ದಶರಥನಿಗೆ 4 ಜನ ಮಕ್ಕಳು ಅಂತಂದ್ಬಿಟ್ಟು. ಅದಕ್ಕೆ S6 = K4 ಅಂದ್ಬಿಟ್ಟು ಈ ಥರದ್ದನ್ನು ಇನ್ನು ಬೇಕಾದಷ್ಟು ಒಂದು ಭಾಷೆಗೂ ಇನ್ನೊಂದು ಭಾಷೆಗೂ ಸ್ಟ್ರಕ್ಚರಲ್ ಡಿಫರೆನ್ಸಸ್ ಹೇಗೆ ಬರುತ್ತೆ, ಸಿಂಟ್ಯಾಕ್ಸ್ನಲ್ಲಿ ಯಾವ ಥರ ವ್ಯತ್ಯಾಸಗಳು ಬರುತ್ತೆ ಅನ್ನೋ ಥರದ್ದನ್ನೆಲ್ಲನೂ ಇದರ ಮ್ಯಾಥಮ್ಯಾಟಿಕಲ್ ಈಕ್ವೇಷನ್ಸ್ ನಾನು ಬೇಕಾದಷ್ಟು ಕ್ಲಾಸಲ್ಲಿ ಪಾಠ ಮಾಡ್ತಾ ಇದ್ದೆ. ಎಲ್ಲಿ ಮ್ಯಾಥಮ್ಯಾಟಿಕ್ಸ್ನ ಇಷ್ಟಪಡುವಂಥ ಸ್ಟೂಡೆಂಟ್ಸ್ ಇರ್ತಾರೋ ಅಂಥವ್ರ ಮುಂದೆ ವ್ಯಾಕರಣವನ್ನು ಮ್ಯಾಥಮ್ಯಾಟಿಕ್ಸ್ ಥರ ಹೇಳಿಬಿಟ್ರೆ ಅವ್ರಿಗೆ ಪರಮಾನಂದವಾಗಿ ಹೋಗ್ಬಿಡುತ್ತೆ, ಇನ್ಯಾವತ್ತೂ ಮರೆಯೋದೂ ಇಲ್ಲ. ಆ ತರಹ ನಾನು ಒಬ್ಬರನ್ನು ನೋಡಿರೋದು ಅಂತಂದರೆ, ಛತ್ತೀಸ್ಗಢಲ್ಲಿ ಪುಷ್ಪಾ ದೀಕ್ಷಿತ್ ಅಂತ ಒಬ್ಬರಿದ್ದಾರೆ. ಅತ್ಯದ್ಭುತವಾದಂತಹ ವಿದ್ವಾಂಸರು ವ್ಯಾಕರಣದಲ್ಲಿ. ಅವರು ಉಸಿರೇ ಪಾಣಿನಿಯವರು. ಸರಿ, ಅವರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ, ಎಷ್ಟು ಪ್ರೀತಿಯಿಂದ ಹೇಳ್ಕೊಡ್ತಾರೆ ಅಂತಂದರೆ, ಅಲ್ಲ ತಂಪೊತ್ತಿನಲ್ಲಿ ಅವ್ರನ್ನ ಸ್ಪರ್ಸ್ಕೊಳ್ಬೇಕು, ಅದಕ್ಕೋಸ್ಕರವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ಶರ್ಮರು ಮಾಡಿದಂತಹ ಫೀಲ್ಡ್ನಲ್ಲೇ ಅವರು ಕೆಲಸ ಮಾಡ್ತಾ ಇರೋವಂತಹದ್ದು. ಅವ್ರಿಗೆ 75 ವರ್ಷ. ಇವತ್ತು ಒಂದು ದಿವಸಕ್ಕೆ 6 ಗಂಟೆ ಕಾಲ 8 ಗಂಟೆ ಕಾಲ ಪಾಠ ಮಾಡ್ತಾರೆ ಅವರು. ಒಬ್ಬರ ಹತ್ರ ಒಂದು ಪೈಸಾ ಫೀಸ್ ಇಸ್ಕೊಳ್ಳಲ್ಲ. ವ್ಯಾಕರಣ ಕಲಿತೀನಿ, ಪಾಣಿನಿ ಕಲಿತೀನಿ ಅಂತ ಹೇಳಿದ್ರೆ ನಮ್ಮನೆಗೆ ಬಾ, ನಮ್ಮ ಬಿಟ್ಟಿ ಊಟ ಹಾಕಿ ಎಲ್ಲ ಉಪಚಾರಗಳು ಮಾಡಿ ನೀವು ವಿದ್ಯೆ ಹೇಳ್ಕೊಡ್ತೀನಿ ಅಂತ ಹೇಳೋವಂಥ ಮಹಾತ್ಮರವರು. ಎಷ್ಟು ಸ್ಪಿರಿಟೆಡಿಂದ ಸ್ಪಿರಿಟಾಗಿ ಹೇಳ್ಕೊಡ್ತಾರೆ ಅಂದರೆ ಹಾಗೆ. ಶರ್ಮರು ಹಾಗೆ ಅನೇಕ ಜನ ವಿದ್ವಾಂಸ ಅವರು ತಯಾರು ಮಾಡಿದಂಥವ್ರನ್ನ ನಾವು ನೋಡಬೇಕು. ಒಂದು ಸಲ ರಂಗಪ್ರಿಯ ಸ್ವಾಮಿಗಳು ಹೇಳಿದ್ರು ಏನಂತಂದರೆ, ಕಾಂಚಿ ಸ್ವಾಮಿಗಳಿದ್ರಲ್ಲ, ಸೀನಿಯರ್ ಸ್ವಾಮಿಗಳು, ಮಹಾಪರಿವಾಳನ್, ಅವ್ರ ಬಗ್ಗೆ ಒಂದು ಮಾತನ್ನು ಹೇಳಿದ್ರು. ಏನಂದರೆ, ನೋಡಪ್ಪ ಅವ್ರ ಬಗ್ಗೆ ಒಂದು ತುಂಬ ಸಂತೋಷ ಆಗುತ್ತೆ. ಏನಂದರೆ ಅವರೊಂದು ಪಾಲಿಸಿ ಇಟ್ಕೊಂಡಿದ್ದಾರೆ ಅಂತಂದ್ಬಿಟ್ಟು. ಏನು ಪಾಲಿಸಿ ಅಂತ ಹೇಳಿದ್ರೆ, ಯಾರು ಒಳ್ಳೆ ವೇದ ವಿದ್ವಾಂಸರು ಅಂತಂದರೆ ಅವರಿಗೆ ಸಂಭಾವನೆ, ಬೇಕಾದಷ್ಟು ಸಂಭಾವನೆ ಕೊಡೋದು, ಚೆನ್ನಾಗಿ ರಕ್ಷಿಸ್ಕೊಂಡು ಹೋಗಿ ಮಾಡ್ಕೊಂಡು ಹೋಗಿ ಅಂತಂದ್ಬಿಟ್ಟು ಅಂತ. ಅದಕ್ಕಿಂತ ಹೆಚ್ಚಾಗಿ ಯಾರು ಜಾಸ್ತಿ ಜನ ಉತ್ತಮ ಶಿಷ್ಯರನ್ನು ತಯಾರಿ ಮಾಡ್ತಾರೋ ಅಂಥವ್ರಿಗೆ ಇನ್ನೂ ಹೆಚ್ಚು ಸಂಭಾವನೆ ಕೊಡೋರು. ಯಾಕೆಂದರೆ ಅಲ್ಲಿ ವಿದ್ಯೆ ಬೆಳೆಯುತ್ತೆ ಅನ್ನೋವಂಥದ್ದು, ಅದು ಅವರಿಗೆ ಪ್ರಧಾನವಾಗಿತ್ತು. ಆದರೆ ಸ್ವತಃ ವಿದ್ವಾಂಸರಾಗಿರೋರ ಬಗ್ಗೆ ಸಂತೋಷ ಇರ್ತಾ ಇತ್ತು. ಆದರೆ ವಿದ್ಯಾ ಪ್ರದಾನ ಮಾಡೋದರಲ್ಲಿ ಒಂದು ರುಚಿ ಉಳ್ಳಂಥವ್ರು. ಅದನ್ನು ಸುಮ್ಮನೆ ಏನೋ ಇಸ್ಯಾಗಮ ಕೇವಲ ಜೀವಿಕಾಯ ಇತಂ ಜ್ಞಾನಪುಣ್ಯಂ ವಣಿಜಂ ವದಂತಿ ಅನ್ನೋಂಥ ಕಾಳಿದಾಸ ಮಾಳವಿಕಾಗ್ನಿಮಿತ್ರದಲ್ಲಿ ಹೇಳೋ ಹಾಗೆ ಬರೀ ಟ್ಯೂಷನ್ ಮಾಡಿ ಅದರಿಂದ ದುಡ್ಡು ಮಾಡ್ಕೊಳ್ಳೋಕ್ಕೆ ಅಂತ ಮಾಡೋ ಥರದವರು ಆಗಿರಲಿಲ್ಲ ಅವರು. ಸೊ ಅಂಥವ್ರಿಗಿಂತನೂ ಹೀಗೆ ವಿದ್ಯೆಗೋಸ್ಕರವಾಗಿ ವಿದ್ಯೆ ಚೆನ್ನಾಗಿ ಬೆಳೀಲಿ ಅನ್ನೋವಂಥದ್ದು ಇದರಲ್ಲೇ ಬರುತ್ತೆ. ಪಸ್ಪಶಾನ್ಹಿಕದಲ್ಲೇ ಬರುತ್ತೆ. ಬ್ರಾಹ್ಮಣನ ಲಕ್ಷಣ ಹೇಳಬೇಕಾದ್ರೆ ಅವನು ನಿಷ್ಕಾರಣವಾಗಿ ವೇದವನ್ನು ಷಡಂಗ ಸಹಿತವಾಗಿ ಅದನ್ನು ಅಧ್ಯಯನ ಮಾಡತಕ್ಕದ್ದು ಅಂತ ಹೇಳುವಂಥ. ಏನು ನಿಷ್ಕಾರಣ ಅಂತಂದರೆ ಅನ್ನೋದಕ್ಕೆ ಕೈ ಇಟ್ಟಿರೋದಕ್ಕೆ ವಿವರಣೆ ಬರೀತಾ,
ಲೌಕಿಕವಾದ ಯಾವ ದೃಷ್ಟ ಪ್ರಯೋಜನ ಅಂತ ಯಾವುದು ಇಲ್ಲದೇನೆ ಅದನ್ನು ಮಾಡತಕ್ಕದ್ದು ಅಂತ ಮುಟ್ಟುಂಟು. ಅಂದರೆ ಇದು ಮಾಡಿದ್ರೆ ನಿನಗೇನೋ ಅವಾರ್ಡ್ ಬರುತ್ತೆ, ಇದು ಮಾಡಿದ್ರೆ ನಿನಗೇನೋ ಸಂಭಾವನೆ ಸಿಗುತ್ತೆ, ಇನ್ನೇನೋ ಮಾಡಿದ್ರೆ ಸ್ಥಾನ ಮಾನ ಸಿಗುತ್ತೆ, ಈ ಥರ ಯಾವ ನಿರೀಕ್ಷೆಯೂ ಇಲ್ಲದೇ ಔಟ್ ಆಫ್ ಶೀರ್ ಲವ್ ಆಫ್ ದ ಗ್ರೇಟ್ ನಾಲೆಡ್ಜ್ ಅದನ್ನು ಮಾಡುವಂಥದ್ದು. ಸೊ ಈ ಥರ ನಮ್ಮ ದೇಶದ ಟ್ರೆಡಿಷನ್ನು ಎಂಥ ಅದ್ಭುತವಾದ ಟ್ರೆಡಿಷನ್ನು ಅಂತ ಹೇಳಿದ್ರೆ ನಮ್ಗೆ ಇಡೀ ಪ್ರಪಂಚದಲ್ಲೇ ಭಾರತಕ್ಕೆ ಸಾಟಿಯಾದದ್ದು ನಮಗೆ ಸಿಗೋದಿಲ್ಲ. ಯಾತಕ್ಕೆ ಅಂದರೆ ನಮ್ಮ ಸಂಸ್ಕೃತಿಯ ಬಗ್ಗೆ ಹಾರ್ದವಾದ ದ್ವೇಷ ಇಟ್ಕೊಂಡಿರುವಂತಹ ಶೆಲ್ಡನ್ ಪೊಲಾಕ್ ಅನ್ನೋವಂಥವನು ಹೇಳಿರುವಂಥ ಮಾತು ಏನಪ್ಪ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಆಗಿರೋಷ್ಟು ಲಿಟ್ರೇಚರು ಇಡೀ ಪ್ರಪಂಚದಲ್ಲಿ ಎಲ್ಲೂ ಆಗಿಲ್ಲ ಅಂದ್ಬಿಟ್ಟು. ಇಡೀ ಗ್ರೀಕ್ರದ್ದು ಎಲ್ಲಾನು ಒಂದು ಪೀರಿಯಡಲ್ಲಿ ಅವ್ರದ್ದು ಪೀಕ್ಗೆ ಹೋಯ್ತು ಅವ್ರದ್ದು ಸಿವಿಲೈಸೇಷನ್ನು, ಅಷ್ಟೇ. ಅದಾದಮೇಲೆ ಇಲ್ಲ. ಆಮೇಲೆ ಬೇಕಾದಷ್ಟು ಮಿಡ್ಲ್ ಏಜಸ್ ಇಲ್ಲ ಬೇಕಾದಷ್ಟು ಅವರೆಲ್ಲ ಸಾಹಿತ್ಯ ರಚನೆ ಎಲ್ಲ ಮಾಡಿದ್ರು ಕೂಡ ಇಂಡಿಯಾದಲ್ಲಿ ರಚನೆಯಾದಂತಹ ಸಾಹಿತ್ಯದ ಶೀರ್ ಕ್ವಾಂಟಮ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅಂತ ಅಂದ್ಬಿಟ್ಟಂತು. ಈಗ ನಮ್ಮ ದೇಶದಲ್ಲಿ ಮ್ಯಾನುಸ್ಕ್ರಿಪ್ಟ್ಸ್ ಎಷ್ಟು ಹಾಳಾಗಿದೆ, ಎಷ್ಟು ನಷ್ಟವಾಗಿದೆ, ಎಷ್ಟು ಜನ ತೊಗೊಂಡೋಗಿ ಅದ್ರ ಬೆಲೆ ಗೊತ್ತಿಲ್ಲದೆ ಇರೋರು ನದಿಗೆ ಹಾಕೋದು, ಬೆಂಕಿಗೆ ಒಲೆಗೆ ಹಾಕೋದು, ಈ ಥರದೇ ಮಾಡಿ ಲಕ್ಷಾಂತರ ಅದರಲ್ಲೇ ಹೋಗಾಗಿದೆ. ಆದರೆ ಹಾಗೇನೆ ನಮ್ಮ ಗ್ರಂಥ ಭಂಡಾರಗಳನ್ನೇ ಸುಟ್ಟಂಥ ಮಹಾತ್ಮರಿದ್ದಾರೆ. ಸೊ ತಕ್ಷಶಿಲಾ ಇದರಲ್ಲೆಲ್ಲನೂ ಕೂಡ ತಿಂಗಳಿಗಟ್ಟಲೆ ಲೈಬ್ರರಿ ಉರಿಬೇಕು ಅಂತ ಹೇಳಿದ್ರೆ ಅದು ಎಷ್ಟು ಸಂಗ್ರಹ ಇದ್ದಿರಬೇಕು ಅಲ್ಲಿ. ಅದನ್ನೆಲ್ಲ ಅಷ್ಟು ಧ್ವಂಸ ಮಾಡಿಯೂ ಇವಾಗ ಇರೋವಂತಹ ಮ್ಯಾನುಸ್ಕ್ರಿಪ್ಟ್ಸ್, ಅನ್ಪಬ್ಲಿಷ್ಡ್ ಮ್ಯಾನುಸ್ಕ್ರಿಪ್ಟ್ಸ್ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 30 ಮಿಲಿಯನ್ ಮ್ಯಾನುಸ್ಕ್ರಿಪ್ಟ್ಸ್. ಅಷ್ಟು ಇನ್ನೂ ಪಬ್ಲಿಷ್ಡ್ ಆಗಿಲ್ಲದೆ ಉಳಿದಿರೋವಂಥದ್ದು. ಇಷ್ಟು ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಫ್ ನಾಲೆಡ್ಜ್ ಹೆಂಗೆ ಸಾಧ್ಯವಾಯಿತು? ಬೇರೆ ಇಡೀ ಪ್ರಪಂಚದಲ್ಲಿ ಎಲ್ಲೂ ಸಾಧ್ಯವಾಗಿಲ್ಲ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಒಂದು ಪಂಗಡವನ್ನು ನಿಮಗೆ ಇದೊಂದೇ ಕೆಲಸ ನೀವು ಮಾಡಿ, ನೀವು ಯಾವುದೇ ಲೌಕಿಕವಾದ ಸುಖ ಭೋಗಗಳಿಗೂ ಆಸೆ ಪಡಬೇಡಿ ಅಂತ ಹೇಳಿ ಬ್ರಾಹ್ಮಣನಿಗೆ ಅದೊಂದು ಕರ್ತವ್ಯವಾಗಿ ಅದನ್ನು ವಿಹಿಸಿದ್ರು. ಅವ್ರ ಪಾಡುಗಳು ಬ್ರಾಹ್ಮಣರು ಅಂತಂದರೆ ಎಲ್ಲರ ಕಥೆಯಲ್ಲಿ ನೀವು ಒಂದು ಊರಲ್ಲಿ ಒಬ್ಬ ಸಾಹುಕಾರ ಬ್ರಾಹ್ಮಣ ಇದ್ದ ಅಂತೆಲ್ಲರ ಕಥೆ ಕೇಳಿದ್ದೀರಾ ನೀವು? ಎಲ್ಲ ಒಂದು ಊರಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದನು. ಇದೇ ಕಥೆ ಶುರುವಾಗೋದೇ ಹಿಂಗೆ, ಎಷ್ಟು ಹಿಂದಿಗೆ ಹೋಗಿ ನೋಡೋರು ಅಷ್ಟೇ ನಿಮಗೆ. ಸೊ ಆದರೆ ಅಂಥ ಬಡತನ ಇದ್ರೂ ಕೂಡ ವಿದ್ಯೆಯನ್ನೇ ಧನವನ್ನಾಗಬಹುದು. ಇಡೀ ಪ್ರಪಂಚದಲ್ಲಿ ಎಲ್ಲೂ ನಿಮಗೆ ಈ ಥರ ಈ ವರ್ಡೇ ಸಿಗಲ್ಲ. ವಿದ್ಯಾಧನ, ತಪೋಧನ, ಜ್ಞಾನಧನ ಅನ್ನುವಂಥದ್ದು ಯಾವ ಭಾಷೆಯ ವೊಕ್ಯಾಬ್ಯುಲರಿ ನಮಗೆ ಸಿಗುತ್ತೆ. ಆದ್ದರಿಂದ ಇಂಥದ್ದು ಹಾಗೆಯೇ ಇದರಲ್ಲಿ ತುಂಬ ಡೀಪಾಗಿ ಜೀವನದ ಮರ್ಮಗಳು, ರಹಸ್ಯಗಳನ್ನು ತಿಳ್ಕೊಳ್ಳೋಕೆ ಹೋಗುವಂಥವ್ರಿಗೆ ಉಂಟಾಗುವಂತಹ ದೃಷ್ಟಿಗೆ ಇರುವಂತಹ ಪದಗಳು ಕೂಡ ಪ್ರಪಂಚದಲ್ಲಿ ಯಾವ ಭಾಷೆನಲ್ಲೂ ಸಿಗಲ್ಲ. ದಿವ್ಯಚಕ್ಷುಸ್, ಜ್ಞಾನಚಕ್ಷುಸ್, ಆರ್ಷಚಕ್ಷುಸ್, ಭರ್ತೃಹರಿಯ ವಾಕ್ಯಪದಿ ಇಲ್ಲಿ ಪಶ್ಯಂತ್ಯಾರ್ಷೇಣ ಚಕ್ಷುಷ ಅಂತ ಬಿಟ್ಟು ಅವನು ಹೇಳ್ತಾನು. ಆರ್ಷವಾದ ಚಕ್ಷುಸಿನ ಶಾಸ್ತ್ರಚಕ್ಷುಸ್, ಮಿಕ್ಕಿದ್ದನ್ನ ನಮ್ಮದನ್ನ ಕಣ್ಣುಗಳನ್ನ ಚರ್ಮಚಕ್ಷುಸ್, ಮಾಂಸಚಕ್ಷುಸ್ ಅಂತ ಕರೆದಿರುವಂಥದ್ದು. ಈ ಥರ ವೊಕ್ಯಾಬ್ಯುಲರಿನೇ ಪ್ರಪಂಚದಲ್ಲಿ ಯಾವ ಭಾಷೆನಲ್ಲೂ ಸಿಗೋದಿಲ್ಲ. ಅಂದರೆ ಇವರು ಜ್ಞಾನಕ್ಕೆ ಎಂತಹ ಬೆಲೆಯನ್ನು ಕೊಟ್ಟಿದ್ದರು ಅನ್ನುವಂಥದ್ದು ಗೊತ್ತಾಗುತ್ತೆ. ಜ್ಞಾನ ಶ್ರೇಷ್ಠವೋ, ಭಕ್ತಿ ಶ್ರೇಷ್ಠವೋ, ಕರ್ಮ ಶ್ರೇಷ್ಠವೋ, ಈ ಥರ ಬಗ್ಗೆ ಎಲ್ಲ ಬೇಕಾಷ್ಟು ವಾದ ವಿವಾದಗಳು ಮಾಡುವಂಥವ್ರು ಇರಬಹುದು. ಆದರೆ ಯೋಗ ಶಾಸ್ತ್ರದಲ್ಲಿ ಶಾಸ್ತ್ರಗಳೆಲ್ಲ ಒಂದು ರೀತಿಯಲ್ಲಿ ಮೂರ್ಧನ್ಯವಾದಂಥದ್ದು. ಅಂತಹ ಶಾಸ್ತ್ರದಲ್ಲಿ ಅವರು ಹೇಳೋದೇನು ಅಂತಂದರೆ, ಜ್ಞಾನಸ್ಯೈವ ಪರಾಕಾಷ್ಠ ವೈರಾಗ್ಯಂ ಅಂತ. ನಮ್ಗೆ ನಿಜವಾಗ್ಲೂ ಜ್ಞಾನ ಬಂದಿದೆ ಅಂತ ಹೇಳಿದ್ರೆ ಅರ್ಥ ಏನಪ್ಪ ಅಂತಂದರೆ ನಮ್ಮಲ್ಲಿ ವೈರಾಗ್ಯ ಉಂಟಾಗಿರಬೇಕು ಅಂತ ಬಿಟ್ಟು. ಅಲ್ಲಿ ತನಕ ಏನು ನಾಲೆಡ್ಜ್ ಅಂತಂದರೆ ನಾಲೆಡ್ಜ್ ಫಾರ್ ದಿ ಸೇಕ್ ಆಫ್ ನಾಲೆಡ್ಜ್ ಅಂತ ಏನೋ ಮಾಡ್ಕೊಳ್ತಾರಲ್ಲ, ಅದು ಹುಚ್ಚು ಅಷ್ಟೇ. ಅವನು ಆನಂದ ಕುಮಾರ ಸ್ವಾಮಿ ಅದನ್ನ ಹೇಳ್ತಾ ಇದ್ದ. ಅವನು ದೇರ್ ಇಸ್ ನಥಿಂಗ್ ಮೋರ್ ಪೆಸಿಮಿಸ್ಟಿಕ್ ದ್ಯಾನ್ ಸೇಯಿಂಗ್ ವರ್ಚ್ಯೂ ಫಾರ್ ದಿ ಸೇಕ್ ಆಫ್ ವರ್ಚ್ಯೂ ಅಂತ. ಅದರಿಂದ ಅದೊಂದು ಸಾಧನ, ಅದಕ್ಕಿಂತ ಜೀವನದಲ್ಲಿ ಎಷ್ಟು ದೊಡ್ಡದಾಗಿದೆ. ಅದು ಯಾರಿಗೆ ಆ ದೊಡ್ಡದು ಏನು ಅಂತ ಗೊತ್ತಿಲ್ವೋ ಅಂಥವ್ರು ಇಷ್ಟರಲ್ಲೇ ಇದೇ ದೊಡ್ಡದು, ನಾಲೆಡ್ಜ್ ಫಾರ್ ದಿ ಸೇಕ್ ಆಫ್ ನಾಲೆಡ್ಜ್ ಅಲ್ಲ. ಇದರಿಂದ ಸಿಗಬೇಕಾ ಅಂತಹದ್ದು ಯಾವುದು? ಅದರಿಂದ ಸಿಗುವಂತಹದ್ದು ಜ್ಞಾನ. ದೊಡ್ಡದಾದಂತಹ ಇನ್ನೊಂದು ಪುಸ್ತಕ ಜ್ಞಾನವಲ್ಲದಂತಹ ಬೇರೆ ಒಂದು ಜ್ಞಾನ ಅನ್ನುವಂಥದ್ದು ಉಂಟು. ಅಂತಹ ಜ್ಞಾನವನ್ನು ದೊರಕಿಸ್ಕೊಡುವಂತಹದ್ದು. ಇದಕ್ಕೋಸ್ಕರವಾಗಿ ನಮ್ಮವರು ಬಹಳ ಶ್ರಮಿಸಿದ್ರು. ನೋಡಿ, ಯಾವ ಕೆಲಸ ಸುಲಭ, ಯಾವ ಕೆಲಸ ಕಷ್ಟ ಅನ್ನೋದನ್ನು ಫಸ್ಟು ವಿವೇಚನೆ ಮಾಡ್ಕೊಳ್ಬೇಕು. ಮತ್ತು ಯಾವುದು ಮೋರ್ ವ್ಯಾಲ್ಯೂಯಬಲ್ ಮತ್ತು ಆ್ಯಂಡ್ ಯಾವುದು ಲೆಸ್ ವ್ಯಾಲ್ಯೂಯಬಲ್ ಅನ್ನೋವಂತಹ ವಿವೇಚನೆಯನ್ನು ಫಸ್ಟ್ ಮಾಡ್ಕೊಳ್ಬೇಕು. ಅದನ್ನು ನಮ್ಮ ದೇಶದ ಪರಂಪರೆ ಒಂದರಲ್ಲೇ ತುಂಬ ಕ್ಲಿಯರಾಗಿ ಮಾಡ್ಕೊಂಡಂಥದ್ದು. ಇದ್ರ ಬಗ್ಗೆ MB ಎಮೆನೋ ಅನ್ನುವಂಥವನು ಒಂದು ಇದನ್ನು ಬರೆದಿದ್ದಾನು. ಏನಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಇಂಡಿಯಾದಲ್ಲಿ ಆದಂತಹ ಲಿಂಗ್ವಿಸ್ಟಿಕ್ಸಿನ ಬಗ್ಗೆ ಇರುವಂತಹ ಸಂಶೋಧನೆಯ ಬಗ್ಗೆ ಅವನೊಂದು ಮಾತು ಹೇಳ್ತಾನೆ. ಏನಂತಂದರೆ, 2 ಕ್ಷೇತ್ರಗಳ ಬಗ್ಗೆ ಭಾರತದ ಹಿರಿಮೆಯನ್ನು ಯಾರೂ ಅಲ್ಲಗಳೆಯೋಕ್ಕೆ ಸಾಧ್ಯವಿಲ್ಲ ಅಂತಂದು. ಯಾವುದದು ಅಂತ ಹೇಳಿದ್ರೆ, ಒಂದು ಸ್ಟಡಿ ಆಫ್ ಲ್ಯಾಂಗ್ವೇಜ್, ಇನ್ನೊಂದು ಸ್ಟಡಿ ಆಫ್ ಮೈಂಡ್ ಅಂತ.
ಏನು ಇದರಿಂದ ಏನು ಸ್ಟಡಿ ಆಫ್ ಲ್ಯಾಂಗ್ವೇಜ್, ಸ್ಟಡಿ ಆಫ್ ಮೈಂಡ್, ಇದರಲ್ಲಿ ಭಾರತಕ್ಕೆ ಸಾಟಿ ಇಲ್ಲ ಅಂತ ಹೇಳಿದ್ರೆ ಏನು, ಅದರಿಂದ ಏನು ಹಿರಿಮೆ ಏನು ಅಂತ ಹೇಳಿದ್ರೆ, ನೋಡಿ ಇವಾಗ ಕೆಮಿಸ್ಟ್ರಿ ಅಂತ ತಗೊಳ್ಳಿ, ಫಿಸಿಕ್ಸ್ ಅಂತ ತಗೊಳ್ಳಿ, ಯಾವುದು ಭೌತವಾಗಿರುತ್ತೋ, ಫಿಸಿಕಲ್ ಆಗಿರುತ್ತೋ ಅಂಥದ್ರಲ್ಲಿ ಪ್ರೋಗ್ರೆಸ್ ಮಾಡುವಂಥದ್ದು ತೀರಾ ಕಷ್ಟವೇನಲ್ಲ. ಅದಕ್ಕೆ ಹಾರ್ಡ್ ಸೈನ್ಸ್ ಅಂತ ಕರೀತಾರೆ. ಆದರೆ ಯಾವುದು ಸೂಕ್ಷ್ಮವೋ ಅದನ್ನು ಸ್ಟಡಿ ಮಾಡೋಕ್ಕಾಗೋದೇ ಇಲ್ಲ. ಅದನ್ನ ಸ್ಟಡಿ ಆಫ್ ಲ್ಯಾಂಗ್ವೇಜ್ ಇದೆಯಲ್ಲ, ಅದು ಆ ಥರದ್ದು. ಏನು ನಮ್ಮ ಸ್ಟಡಿ ಆಫ್ ನಮ್ಮ ನೇಟಿವ್ ಲ್ಯಾಂಗ್ವೇಜ್, ನಮ್ಮದೇ ಭಾಷೆಯನ್ನೇ ನಾವು ಸ್ಟಡಿ ಮಾಡೋದು ಅಂದರೆ ಸುಲಭವಲ್ಲ. ಹೇಗೆ ಸುಲಭ ಅಲ್ಲ? ಅದಕ್ಕೆ ಅದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಏನಂತಂದರೆ, ಇವಾಗ ಬೇರೆ ಭಾಷೆಯವರು ನಮ್ಮನ್ನು ಈ ನಿಮ್ಮ ಭಾಷೆಯಲ್ಲಿ ಇದಕ್ಕೆ ನೀವು ಏನಂತ ಹೇಳ್ತೀರಾ ಅಂತ ಕೇಳ್ತಾರೆ ಅಂತ ಇಟ್ಕೊಳ್ಳಿ, ನಾವು ಹೇಳ್ತೀವಿ ಅದನ್ನ. ಆದರೆ ಇದೇ ತರಹ ಅವರು ತುಂಬ ಜಾಸ್ತಿ ಹೊತ್ತು ಪ್ರಶ್ನೆಗಳು ಮಾಡೋಕ್ಕೆ ಶುರು ಮಾಡಿದ್ರೆ ಮತ್ತು ತಮ್ಮ ಭಾಷೆಯಲ್ಲಿ ಹೇಗಿದೆ ಅಂತ ಹೇಳೋವಂಥದ್ದು ಈ ಥರದ್ದೆಲ್ಲ ಹೇಳೋಕ್ಕೆ ಶುರು ಮಾಡಿದ್ರೆ, ಈವನ್ ಎ ನೇಟಿವ್ ಸ್ಪೀಕರ್ ಆಫ್ಟರ್ ಅಬೌಟ್ 25 minutes ಹಿಸ್ ಶಾರ್ಪ್ನೆಸ್ ಬಿಕಮ್ಸ್ ಸಮ್ ವಾಟ್ ಡಲ್ ಅಂತ ಇದನ್ನ ಲಿಂಗ್ವಿಸ್ಟ್ಸ್ ಬರೀತಾರೆ. ಇವನು ಪಿಯಾಗೆ ಅನ್ನುವಂಥವನು ಸಣ್ಣ ಮಕ್ಕಳು ಅವುಗಳ ಬೆಳವಣಿಗೆ ಹೇಗೆ ಮತ್ತು ಅವುಗಳು ಮಾತನ್ನು ಕಲ್ತ್ಕೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು ಅದನ್ನ ರೆಕಾರ್ಡ್ ಮಾಡ್ತಾ ಇದ್ದ. ಹೇಗೆ ರೆಕಾರ್ಡ್ ಮಾಡೋದು ಅಂದರೆ, ಒಂದು ಮಗುವಿನ ಮುಂದೆ ಕೂತ್ಕೊಳ್ಳೋದು, ಅಟ್ ಎ ಸ್ಟ್ರೆಚ್ 6 hours 8 hours ಹಿಂಗೆ ಕೂತ್ಕೊಳ್ಳೋದು. ಅದು ಬರೆದಿದ್ಯಾ, ಹೇಳಿದ್ನೆಲ್ಲಾನು ಸೆನ್ಸೋ ನಾನ್ ಸೆನ್ಸೋ ಅದು ಹೇಳಿದ್ನೆಲ್ಲ ಬರೆದಿಟ್ಕೊಳ್ಳೋದು, ನೋಟ್ಸ್ ಮಾಡೋದು, ಅದನ್ನ ಸ್ಟಡಿ ಮಾಡೋದು. ಈ ಥರ ಇಷ್ಟಿಷ್ಟೆಲ್ಲ ಸ್ಟಡಿ ಮಾಡಿದವರು ಇದ್ದಾರೆ ಬೇಕಾದಷ್ಟು ಜನ, ಹೊರಗಡೆ ಎಲ್ಲನೂ ಕೂಡ. ಆದರೆ ಅವ್ರೂ ಕೂಡ ಲಿಂಗ್ವಿಸ್ಟಿಕ್ಸ್ನಲ್ಲಿ ನಾವು ಕಂಪ್ಯಾರಿಟಿವ್ ಲಿಂಗ್ವಿಸ್ಟಿಕ್ಸ್ ಅಂತ ಮಾಡಬೇಕಾದ್ರೆ ನಮ್ಮ ಭಾಷೆಯಲ್ಲಿ ಡೇಟಾ ಹೇಗಿದೆ, ನಿಮ್ಮ ಭಾಷೆಯಲ್ಲಿ ಹೇಗಿದೆ ಅಂತೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಹೊತ್ತು ಆಗೋದ್ಮೇಲೆ ಒಬ್ಬ ನ್ಯಾಚುರಲ್ ಸ್ಪೀಕರ್ಗೂ ನೇಟಿವ್ ಸ್ಪೀಕರ್ಗೂ ಕೂಡ ಎಷ್ಟೋ ಡಲ್ನೆಸ್ ಬಂದ್ಬಿಡುತ್ತೆ ಅಂತ ಹೇಳುವಂಥದ್ದು. ಹಾಗೆಯೇ ಇನ್ನೊಂದು ಪರಮ ಕಷ್ಟವಾದ್ದು ಅಂತ ಹೇಳಿದ್ರೆ, ನಮ್ಮ ಮೈಂಡನ್ನು ನಾವೇ ಸ್ಟಡಿ ಮಾಡ್ಕೊಳ್ಳುವಂಥದ್ದು. ಅಯ್ಯೋ, ಎಲ್ಲಾದ್ರೂ ನಮಗೆ ತ್ರಿಪುಟಿ ಬೇಕು ಯಾವಾಗಲೂ. ಜ್ಞಾತೃ, ಜ್ಞೇಯ, ಜ್ಞಾನ ಅನ್ನುವಂಥದ್ದು 3 ಬೇಕು. ಆದರೆ ಇದರಲ್ಲಿ ಮನಸ್ಸೇ ಜ್ಞಾತೃ, ಮನಸ್ಸೇ ಜ್ಞೇಯ, ಮನಸ್ಸಿನದೇ ಜ್ಞಾನ ಅಂತ ಆಗೋಗ್ಬಿಟ್ಟಾಗ ತುಂಬ ಕಷ್ಟ. ನಮ್ಮ ಮನಸ್ಸನ್ನು ನಾವೇ ಸ್ಟಡಿ ಮಾಡ್ಕೊಳ್ಳೋದು ಅಂದರೆ ಎಷ್ಟು ಮಹಾ ಮಾಡಿಕೊಳ್ಳಬಲ್ಲು, ಆಗೋದೇ ಇಲ್ಲ. ಆವಾಗ ಒಂದು ರೀತಿಯಾದಂಥ ಒಂದು ಸಾಕ್ಷಿಭಾವದ ಸ್ಥಿತಿಯಲ್ಲಿ ನಿಂತುಕೊಂಡ್ರೆ ಆವಾಗ ಸ್ವಲ್ಪ ಮಟ್ಟಿಗೆ ನೋಡ್ಬೋದು. ಅದು ಕೂಡ ನಮ್ಮಲ್ಲಿ ಧಾತುಗಳ ಏರುಪೇರಿನಿಂದಾಗಿ ಅದು ತುಂಬ ಹೊತ್ತು ನಿಲ್ಲುವಂಥದ್ದಲ್ಲ ಅದು. ಹಾಗಾದ್ರೆ ಅದನ್ನ ಸ್ಟಡಿಯಾಗಿ ನಿಲ್ಲಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ಇದಕ್ಕೆಲ್ಲ ಬಗೆ ಬಗೆಯ ಸಾಧನ ಕ್ರಮಗಳಿವೆ. ಆದರೆ ನಮ್ಮ ದೇಶದ ಹಿರಿಮೆ ಏನು ಅಂತ ಹೇಳಿದ್ರೆ, ಇದನ್ನೆಲ್ಲನೂ ಕೂಡ ಇದೆಲ್ಲ ಸಾಫ್ಟ್ ಸೈನ್ಸ್ ಅನ್ಸ್ಕೊಳ್ಳುತ್ತೆ. ಸ್ಟಡಿ ಆಫ್ ಲ್ಯಾಂಗ್ವೇಜ್ ಮತ್ತು ಸ್ಟಡಿ ಆಫ್ ಮೈಂಡ್ ಅನ್ನೋದು ಸಾಫ್ಟ್ ಸೈನ್ಸ್ ಅಂತ ಅನ್ಸ್ಕೊಳ್ಳುತ್ತೆ. ಅಂತಹ ಸಾಫ್ಟ್ ಸೈನ್ಸ್ಗಳಲ್ಲಿ ಮಾಸ್ಟರಿ ಪಡೆಯುವಂತಹದ್ದು ಆಶ್ಚರ್ಯವಾಗುತ್ತೆ. ಪತಂಜಲಿ ಇದರಲ್ಲಿನೇ ಪಸ್ಪಶಾನ್ಹಿಕದಲ್ಲೇ ಬರುವಂಥ ಒಂದು ಮಾತು, ಇದು ವ್ಯಾಡಿಯ ಸಂಗ್ರಹದಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಏನು ವ್ಯಾಡಿಯ ಸಂಗ್ರಹ ಅನ್ನೋದು ಏನದು? ಪುಸ್ತಕ ಸಿಗ್ತಾ ಇಲ್ಲ ಅಂತ. ಅದರಲ್ಲಿ 1,00,000 ಶ್ಲೋಕಗಳಿತ್ತು ಅಂತಂದ್ಬಿಟ್ಟು ಅಂತ. ರಿಗಾರ್ಡಿಂಗ್ ವಾಟ್? ಆಲ್ ರಿಗಾರ್ಡಿಂಗ್ ಗ್ರಾಮರ್, ಆಲ್ ರಿಗಾರ್ಡಿಂಗ್ ಸ್ಟಡಿ ಆಫ್ ಲ್ಯಾಂಗ್ವೇಜ್. ಬರೀ ಲ್ಯಾಂಗ್ವೇಜ್ ಬಗ್ಗೆ 1,00,000 ಶ್ಲೋಕಗಳ ನಂಬಕ್ಕೆ ಆಗಲ್ಲ ನಮ್ಮ ಕೈಯಲ್ಲಿ. ಹೆಸರು ಸಂಗ್ರಹ ಅಂತಂದ್ಬಿಟ್ಟು ಅದಕ್ಕೆ, ಅದು ಬೇರೆ. ಸೊ ಹೀಗಿರುವಂಥದ್ದು ಅದು ಪತಂಜಲಿಗೆ ಸಿಕ್ಕಿತ್ತು ಪುಸ್ತಕ ಅದು, ಆಯಿತು. ಆಮೇಲೆ ಪುಸ್ತಕ ಲುಪ್ತವಾಗಿ ಹೋಗ್ಬಿಟ್ಟಿದೆ. ಅದರಲ್ಲಿ 14,000 ಟಾಪಿಕ್ಸ್ ಆನ್ ಗ್ರಾಮರ್ ಡಿಸ್ಕಸ್ ಆಗಿತ್ತು ಅಂತಂದ್ಬಿಟ್ಟು ಭಟ್ಟರಾಜ ದೀಕ್ಷಿತ ಹೇಳ್ತಾನೆ ಅದು ನಮ್ಮ ಕಡೆ. ಹೀಗೆ ನಮ್ಮ ದೇಶದಲ್ಲಿ ಲ್ಯಾಂಗ್ವೇಜ್ ಅನ್ನುವಂಥದ್ದು ಎಷ್ಟು ಸೆಟಲ್ ಆಗಿರುವಂಥದ್ದು, ಎಷ್ಟು ಕಷ್ಟಕರವಾಗಿರುವಂಥದ್ದು, ಇದ್ರ ಬಗ್ಗೆ ಇಂಥ ಅಧ್ಯಯನ. ಹಾಗೆಯೇ ಸ್ಟಡಿ ಆಫ್ ಮೈಂಡ್, ಇದ್ರ ಬಗ್ಗೆ ಆಗಿರುವಂಥದ್ದು. ಸ್ಟಡಿ ಆಫ್ ಮೈಂಡ್ ಅಂತಂದರೆ ಏನು? ಪತಂಜಲಿಗಳದೇ ಯೋಗಸೂತ್ರ ಇದೆ. ಚರ್ಚೆಗಳು ಸಾಮಾನ್ಯವಾಗಿ ಮಾಡೋದುಂಟು, ಈ ಪತಂಜಲಿ ಆ ಪತಂಜಲಿ ಒಬ್ಬನೇ ಅಲ್ವೇ ಅಂತಂದ್ಬಿಟ್ಟು ಅಂತ. ವಿ ರಾಘವನ್ ಅವರ ನ್ಯೂ ಕೆಟಲಾಗರಮ್ನಲ್ಲಿ 10 ಜನ ಪತಂಜಲಿಗಳನ್ನು ಗುರುತು ಹಾಕ್ತಾರೆ ಅವರು, ಅಷ್ಟು ಜನ ಇದ್ದರು ಅಂತಂದ್ಬಿಟ್ಟು ಅಂತ. ಸೊ ಹೀಗೆ ಆಮೇಲೆ ಆಯುರ್ವೇದ ಗ್ರಂಥವನ್ನೇ ಬರೆದಂಥ ಒಬ್ಬ ಪತಂಜಲಿ ಉಂಟು. ಆಮೇಲೆ ಚರಕ ಸಂಹಿತೆಗೆ ಒಂದು ವ್ಯಾಖ್ಯಾನ ಬರೆದಂತಹ ಒಬ್ಬ ಪತಂಜಲಿ ಉಂಟು. ಹೀಗೆ ಅನೇಕ ಜನ ಪತಂಜಲಿಗಳಿದ್ದಾರೆ. ಆ ಡಿಸ್ಕಷನ್ಗೆ ನಾನು ಆಮೇಲೆ ಬರ್ತೀನಿ ನಾನು. ಸರಿ, ಹೀಗೆ ಪತಂಜಲಿ ಅದು ಸದ್ಯಕ್ಕೆ ಅದೇ ಒಬ್ಬನೇ ಪತಂಜಲಿ ಯೋಗಸೂತ್ರವನ್ನು ಬರೆದವನು, ಇದನ್ನು ಮಹಾಭಾಷ್ಯವನ್ನು ಬರೆದವನು ಅಂತ ಇಟ್ಕೊಳ್ಳೋಣ. ಅವನು ಬರೆದಿರೋದು ಎಷ್ಟು? ಮತ್ತು ವ್ಯಾಡಿದೇನೋ ಸಂಗ್ರಹದ್ದೇನೋ 1,00,000 ಶ್ಲೋಕಗಳು ಅಂತ ಹೇಳಿದೆ. ಆ ಪುಸ್ತಕನೂ ಸಿಗ್ತಾ ಇಲ್ಲ. ಪಾಣಿನಿ ಬರೆದಿದ್ದು ಎಷ್ಟು? ತುಂಬ ಆಶ್ಚರ್ಯ ಆಗೋದು ಅಂತಂದರೆ, ಪ್ರಪಂಚದಲ್ಲಿ
ಇಷ್ಟು ದೊಡ್ಡ ಜ್ಞಾನ ರಾಶಿಯನ್ನು ಇಷ್ಟು ಸಂಕ್ಷೇಪವಾಗಿಯೂ ಕೊಡೋಕ್ಕೆ ಸಾಧ್ಯವಾ ಅನ್ನುವಂಥದ್ದು. ಮಹಾಭಾರತದಲ್ಲಿ ವ್ಯಾಸರು ಹೇಳ್ತಾರೆ, ಇಷ್ಟಂ ಹಿ ವಿದುಷಾಂ ಲೋಕೆ ಸಮಾಸ ವ್ಯಾಸಧಾರಣಂ ಅಂತ ವಿದ್ವಾಂಸರಿಗೆ ಸಂಕ್ಷಿಪ್ತವಾಗಿ ಮತ್ತು ವಿಸ್ತಾರವಾಗಿ ಎರಡು ರೀತಿಯಲ್ಲೂ ಹೇಳುವಂತಹದ್ದು ಬಹಳ ಅದು ಅವರಿಗೆ ಇಷ್ಟ ಆಗುತ್ತೆ ತುಂಬ ಅಂತಂದ್ಬಿಟ್ಟು. ಅಂದರೆ ತುಂಬ ವಿಸ್ತಾರವಾಗಿರುವಂಥ ವಿಷಯವನ್ನು ತುಂಬ ಸಂಕ್ಷೇಪವಾಗಿ ಹೇಳೋಕ್ಕೂ ಬರಬೇಕು. ಪ್ರಾಲಿಕ್ಸಿಟಿ ಆ್ಯಂಡ್ ಬ್ರೆವಿಟಿ ಎರಡೂ ಸಾಮರ್ಥ್ಯಗಳಿರಬೇಕು. ಅವನು ಅರಿಸ್ಟಾಟಲ್ ಒಂದು ಕಡೆ ಹೇಳ್ತಾನೆ, ಏನಂತ ಹೇಳಿದ್ರೆ, ಇಟ್ ಈಸ್ ವೆನ್ ಐ ಟ್ರೈ ಟು ಬಿ ಬ್ರೀಫ್ ದಟ್ ಐ ಬಿಕಮ್ ಅಬ್ಸ್ಕ್ಯೂರ್ ಅಂತಂದ್ಬಿಟ್ಟು. ಸಂಕ್ಷೇಪವಾಗಿ ಏನಾದ್ರು ಹೇಳಕ್ಕೆ ಹೋಗಬೇಕು ಅಂತಂದರೆ ಅಲ್ಲಿ ಕ್ಲಾರಿಟಿ ಹೊಟ್ಟೋಗ್ಬಿಡುತ್ತೆ ಅಂತಂದ್ಬಿಟ್ಟು. ಇಂಗ್ಲೀಷ್ನಲ್ಲಿ ಒಂದು ಗಾದೆ ಥರ ಹೇಳ್ತಾರೆ, ಒಂಥರ ಮಾಡರ್ನ್ ಗಾದೆ ಅಂತ ಅನ್ಕೋಬೋದು. ಏನಪ್ಪ ಅಂತ ಹೇಳಿದ್ರೆ, ಡೆಫಿನಿಷನ್ಸ್ ಆರ್ ಲೈಕ್ ಬೆಲ್ಟ್ಸ್, ದಿ ಶಾರ್ಟರ್ ದೇ ಆರ್ ದ ಮೋರ್ ಎಲಾಸ್ಟಿಕ್ ದೇ ವಿಲ್ ಹ್ಯಾವ್ ಟು ಬಿ ಅಂತಂದ್ಬಿಟ್ಟು. ಸೊ ಆದರೆ ನಮ್ಮ ದೇಶದಲ್ಲಿ ನೋಡಿ, ಇದನ್ನೇ ಚಾಲೆಂಜ್ ಆಗಿ ತಗೊಂಡ್ರು. ಸೂತ್ರ ಅಂದರೆ ಏನು ಅಂತ ಡೆಫಿನೇಷನ್ ಕೊಡಬೇಕಾದ್ರೆ ಅಲ್ಪಾಕ್ಷರಂ ಬಟ್ ಅಸಂದಿಗ್ಧಂ, ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವದ್ ವಿಶತೋ ಮುಖಂ ಅಸ್ತೋಭಂ ಅನವದ್ಯಂಚ ಸೂತ್ರಂ ಸೂತ್ರವಿದೋ ವಿದುಹು ಅಂತ ಹೇಳಬೇಕಾದ್ರೆ ಅಲ್ಪಾಕ್ಷರವಾಗಿರಬೇಕು, ಆದರೆ ಅಸಂದಿಗ್ಧಂ, ಸಂದೇಹಕ್ಕೆ ಆಸ್ಪದವೇ ಇರಬಾರದು. ಅರಿಸ್ಟಾಟಲ್ ಹೇಳೋದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟು ಆಯಿತಾ. ಹಾಗೆ ಅಲ್ಪಾಕ್ಷರವಾಗಿದ್ದು ಅಸಂದಿಗ್ಧವಾಗಿರಬೇಕು. ಹಾಗಂತ ಏನೋ ಜುಜುಬಿಯಾಗಿದ್ದು ಏನೋ ಒಂದು ಹೇಳಿದ್ರೆ ಪ್ರಯೋಜನ ಏನಿಲ್ಲ ಆಯಿತಾ. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಹೇಳ್ತಾರೆ, ಒಬ್ಬ ಹೇಳ್ತಾನೆ, ಏನಂದರೆ ಎಷ್ಟೋ ಒಳ್ಳೊಳ್ಳೆ ಫ್ರೇಸಸ್ಸು ಬರ್ತಾ ಬರ್ತಾ ಡಲ್ ಆಗಿ ಹೋಗ್ಬಿಡುತ್ತೆ, ಅದರ ಚಾರ್ಮ್ ಎಲ್ಲ ಕಳೆದು ಹೋಗ್ಬಿಡುತ್ತೆ. ಸೊ ಉದಾಹರಣೆಗೆ ಇವಾಗ ಪುಸ್ತಕದಲ್ಲಿ ಫಾರ್ವರ್ಡ್ ಬರೀಬೇಕು, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಐ ವಾಂಟ್ ಟು ಥ್ಯಾಂಕ್ ಅಂತ ಹೇಳುವಂಥದ್ದು. ಈ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋವಂಥದ್ದು ಇಟ್ಸ್ ಬಿಕಮ್ ಎ ಕ್ಲೀಶೆ ಅಂತಂದ್ಬಿಟ್ಟು ಬಿಟ್ಬಿಡಿ, ಅದನ್ನು ಉಪಯೋಗಿಸಬೇಡಿ ಅಂತಂದ್ಬಿಟ್ಟೆಲ್ಲ ಹೇಳ್ತಾರೆ. ಅದಕ್ಕೊಬ್ಬ ಹೇಳ್ತಾನೆ, ಹಶ್ ಲಿಟಲ್ ಬ್ರೈಟ್ ಲೈನ್, ಡೋಂಟ್ ಯು ಕ್ರೈ, ಯು ವಿಲ್ ಬಿ ಎ ಕ್ಲೀಶೆ ಬೈ ಆ್ಯಂಡ್ ಬೈ ಅಂತಂದ್ಬಿಟ್ಟು. ಅಂದರೆ ಆರಂಭದಲ್ಲಿ ಬಹಳ ಬ್ರೈಟ್ ಲೈನ್ ತರಹ ಕಾಣಿಸ್ತಾ ಇದ್ದಂಥದ್ದು ಬರ್ತಾ ಬರ್ತಾ ತುಂಬ ಜನ ಅದನ್ನ ಉಪಯೋಗಿಸೋದು. ಮತ್ತು ಇದು ಹೆಂಗಾಗ್ಬಿಡುತ್ತೆ ಅಂದರೆ ಪದಗಳು ಥತ್ ಅನಿಸ್ಬಿಡುತ್ತೆ ನಮಗೆ, ಎಂಥ ಒಳ್ಳೆಯ ಪದನ ಉಪಯೋಗಿಸ್ತಾ ಇದ್ದಿದ್ದು. ಯಾವುದು ಅಂತಂದರೆ ಉದ್ಘಾಟನೆ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಅಂತಂದರೆ ಆ ಮುಖ್ಯಮಂತ್ರಿಗಳು ಮೂತಿ ನೋಡ್ಬಿಟ್ಟು ಅಮೃತ ಹಸ್ತವಾಯಿತು, ಇದನ್ನು ಸಾಯಿಸ್ಬಿಡ್ತಾರೆ ಬೇಕಾದ್ರೆ ಅಂತ ಅಂದ್ಬಿಟ್ಟು ಅಂತ. ಆ ಅಮೃತ ಹಸ್ತದ ಪದಕ್ಕೆ ಚಾರ್ಮೆ ಹೊಟ್ಟೋಗ್ಬಿಡುತ್ತೆ, ಅದೇ ಬಿಕಮ್ಸ್ ಎ ಹೇಟಬಲ್ ವರ್ಡ್ ಥರ ಆಗೋಗ್ಬಿಡುತ್ತೆ. ಹೀಗೆಲ್ಲ ಉಂಟು. ಆದ್ದರಿಂದ ಮಾತು ತುಂಬ ಸಾರವತ್ತಾಗಿರಬೇಕು. ಅಲ್ಪಾಕ್ಷರ ಅಸಂದಿಗ್ಧಂ ಸಾರವತ್ ಆ್ಯಂಡ್ ಕೇಪಬಲ್ ಆಫ್ ಮಲ್ಟಿಪಲ್ ಅಪ್ಲಿಕೇಶನ್. ವಿಶ್ವತೋ ಮುಖಂ ಅಸ್ತೋಭಂ, ವ್ಯರ್ಥವಾದ ಏನು ಇರಬಾರದಿರಲಿ. ಅನವದ್ಯಂಚ, ಅವದ್ಯ ಅಂದರೆ ಸಂಸ್ಕೃತದಲ್ಲಿ ದೋಷ ಅಂತ, ಅನವದ್ಯ ಅಂದರೆ ಯಾವುದು ದೋಷ ಇರಬಾರದು, ಆ ಥರದ್ದು. ಅಂಥದ್ದನ್ನ ಸೂತ್ರಂ ಸೂತ್ರವಿದೋ ವಿದುಹು ಅಂತ. ಅಂಥ ಸೂತ್ರವನ್ನು ಸೂತ್ರಜ್ಞರು ಅದನ್ನು ಸೂತ್ರ ಅಂತ ಕರೀತಾರೆ ಅಂತಂದ್ಬಿಟ್ಟು. ಇಷ್ಟು ಕ್ವಾಲಿಫಿಕೇಶನ್ ಇರುವಂಥದ್ದು. ಹೀಗೆ ಬರೆದದ್ದು ಪಾಣಿನಿ. ಪಾಣಿನಿ ಬರೆದಿದ್ದು ಎಷ್ಟು ಅಂತ ಕೇಳಿದ್ರೆ, ಒಟ್ಟು ಪಾಣಿನಿ ಬರೆದಿದ್ದು ಎಲ್ಲರನ್ನೂ ಪ್ರಿಂಟ್ ಮಾಡಿದ್ವಿ ವ್ಯಾಕರಣದ್ದು. ಇಟ್ ಕಮ್ಸ್ ಟು 50 pages. ಈ ಥರದ ಪುಸ್ತಕದಲ್ಲಿ 50 ಪೇಜ್ ಅಷ್ಟೇ ಪಾಣಿನಿ ಬರೆದಿರೋದು. ಆದರೆ ಇವತ್ತಿಗೂ ಕೂಡ ಅದನ್ನು ಮೀರಿಸುವಂತಹ ಒಬ್ಬ ವಿದ್ವಾಂಸ ಬಂದಿಲ್ಲ. ಇನ್ನೊಂದು ಭಾಷೆಗೆ ಈ ರೀತಿಯಾದಂತಹ ವ್ಯಾಕರಣ ರಚನೆ ಆಗಿಲ್ಲ. ಯಾವಾಗಲೂ ಈ ಎರಡು ಕಾಂಬಿನೇಷನ್ ಬಹಳ ಕಷ್ಟ. ಕಾಂಪ್ರಿಹೆನ್ಸಿವ್ ಆಗಿದ್ದರೆ ಕಾಂಪ್ಯಾಕ್ಟ್ ಆಗಿರೋಕ್ಕಾಗಲ್ಲ, ಕಾಂಪ್ಯಾಕ್ಟ್ ಆಗಿದ್ದರೆ ಕಾಂಪ್ರಿಹೆನ್ಸಿವ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಆದರೆ ಪಾಣಿನಿ ಅದನ್ನು ಮಾಡಿ ತೋರಿಸಿದ್ದಾನೆ. ವಾಟ್ ಇಸ್ ದಿ ಸೀಕ್ರೆಟ್? ಅದಕ್ಕೆ ಅವನು ಮಾಡಿಕೊಂಡಂತಹ ಪರಿಭಾಷೆ, ಒಂದು ನೊಟೇಷನ್ಸು, ಇದೆಲ್ಲ ಎಷ್ಟು ಅದ್ಭುತವಾಗಿ ಮಾಡಿದ್ದಾನೆ ಅಂತ ಹೇಳಿದ್ರೆ ಇಷ್ಟೇ. ಅವನು ಪಾಣಿ ಇಡೀ ಗ್ರಂಥ ಅವನು ಬರೆದಿರೋ 50 ಪೇಜು. ಇವತ್ತು 100 ಜನ ಇಂಜಿನಿಯರ್ಸು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಲ್ಯಾಂಗ್ವೇಜ್ ಬಗ್ಗೆ, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತಂದ್ಬಿಟ್ಟು ಅದನ್ನು ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡಿಂಗು, ಲ್ಯಾಂಗ್ವೇಜ್ ಪ್ರೊಸೆಸಿಂಗು ಇದ್ರ ಬಗ್ಗೆ ಎಲ್ಲ ಬೇಕಾದಷ್ಟು ಜನ ವರ್ಕ್ ಮಾಡ್ತಿದ್ದಾರೆ. 100 ಜನ ಆಯಿತಾ, ಬರೀ 100,000 ಜನ ಅಂತ ಹೇಳ್ಬೋದು, ಆಲ್ ಓವರ್ ದಿ ವರ್ಲ್ಡ್ ಅಷ್ಟು ಮಾಡ್ತಾ ಇದ್ದಾರೆ. ಅಷ್ಟು ಮಾಡಿದ್ರೂ ಕೂಡ ಈ ಥರದ ಒಂದು ಗ್ರಾಮರ್ನ ಬರೆಯೋಕ್ಕಾಗಿಲ್ಲ. ಅದಕ್ಕೆ ಅವನು ಬ್ಲೂಮ್ಫೀಲ್ಡ್ ಅನ್ನುವಂಥವನು ಪಾಣಿನೀಸ್ ಅಷ್ಟಾಧ್ಯಾಯಿ ಈಸ್ ಎ ಮಾನ್ಯುಮೆಂಟ್ ಆಫ್ ಹ್ಯೂಮನ್ ಇಂಟೆಲಿಜೆನ್ಸ್ ಅಂತ ಅವನು ಹೇಳಿದ್ದವನು. ಇಟ್ಸ್ ಎ ಮಾನ್ಯುಮೆಂಟ್ ಆಫ್ ಹ್ಯೂಮನ್ ಇಂಟೆಲಿಜೆನ್ಸ್. ಇವತ್ತಿಗೂ ಆ ಮಾತನ್ನೇನು ತೆಗಿಯೋಕ್ಕಾಗೋದಿಲ್ಲ. ಆ್ಯಂಡ್ ಅಷ್ಟು ಸಂಕ್ಷೇಪವಾಗಿ ಬರೆದಿರುವಂಥ ಅಂತಹ ಬಿಗಿ ಇರುವಂತಹ ಗ್ರಂಥ ಅದು. ಪೂಜ್ಯರಾದ ರಂಗನಾಥ ಶರ್ಮರು ಅದರಲ್ಲಿ ಒಂದು ಸವಿಯನ್ನು ಕಂಡಂಥವರು. ಅಷ್ಟು ಬಿಗಿಯಾಗಿದ್ದ ಪಕ್ಷದಲ್ಲಿ ತುಂಬ ಮ್ಯಾಥಮ್ಯಾಟಿಕಲ್ ಆಗಿ ಆಗ್ಬಿಡುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ.
ಇವಾಗ ಬೈನಾಮಿಯಲ್ಲಿ ತಿರಂ ಬರೆದ್ಬಿಟ್ಟು ಒಂದು ಪ್ರೈಮರಿ ಸ್ಕೂಲ್ ಮಗು ಹತ್ರ ಓದಿಸಿದ್ರೆ ಅದಕ್ಕಲ್ಲಿರೋ ಎಲ್ಲ ಅಕ್ಷರಗಳು ಗೊತ್ತಾಗುತ್ತೆ, ಪ್ಲಸ್ಸು ಮೈನಸ್ಸು ಗೊತ್ತಾಗುತ್ತೆ, ಎಕ್ಸು ವೈ ಅದು ಮೊಟ್ಟದ ಪವರಲ್ಲಿರುವಂತಹ 2, 3 ಇದೆಲ್ಲ ಎಲ್ಲ ಗೊತ್ತಾಗುತ್ತೆ. ಏನೂ ಅರ್ಥವಾಗಲ್ಲ. ಅದು ಓದಕ್ಕೆ ಬರುತ್ತಾ ಅಂದರೆ ಓದಕ್ಕೆ ಬರುತ್ತೆ, ಅರ್ಥವಾಯ್ತಾ ಅಂದರೆ ಏನೂ ಅರ್ಥವಾಗಿಲ್ಲ, ಸುಮ್ಮನೆ ಅಲ್ಲಿ ಅಕ್ಷರ ರಾಶಿ ಇದೆ ಅಂತಂದ್ಬಿಟ್ಟು ಅಂತ. ಆದರೆ ಆ ಒಂದು ಸೂತ್ರ ಇಟ್ಕೊಂಡು ಎಷ್ಟೆಷ್ಟು ಸಾಧಿಸಬಹುದು. ಆದರೆ ಅದರಲ್ಲಿ ರುಚಿ ಬರುವಂಥದ್ದು ತೀರಾ ಕಡಿಮೆ ಜನಕ್ಕೆ. ಆದರೆ ರಂಗನಾಥ ಶರ್ಮರಿಗೆ ಅದು ಬಂದಿದ್ದು ನಮ್ಮ ಭಾಗ್ಯ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತ ಕೇಳಿದರೆ, ಎಂಥ ಶಿಷ್ಯರನ್ನು ತಯಾರಿ ಮಾಡಿದ್ರು ಅವರು. ಒಬ್ಬ ಮಹಾಬಲೇಶ್ವರ ಭಟ್ರು, ಒಬ್ಬ ಸೋತಿ ನಾಗರಾಜರು, ಸಾಕು, ಇಬ್ಬರನ್ನು ತಯಾರಿ ಮಾಡಿದ್ರಲ್ಲ ಅವರು. ತುಂಬಾ ದೊಡ್ಡ ಸಾಧನೆ ಅಂತಲೇ ಹೇಳಬೇಕು. ಅವರ ಗುರುಗಳು, ರಂಗನಾಥ ಶರ್ಮರಗರ ಗುರುಗಳು ಎನ್ ಟಿ ಶ್ರೀನಿವಾಸ ಅಯ್ಯಂಗಾರ್ ಅವರ ತಂದೆ ವ್ಯಾಕರಣದಲ್ಲಿ. ಸರಿ, ಒಂದು ಸಲ ರಂಗನಾಥ ಶರ್ಮ ನನಗೆ ಹೇಳಿದರು, ನಾನು ಬಯಸ್ಕೊಂಡಿದ್ದೀನಿ ನಮ್ಮ ಗುರುಗಳ ಹತ್ರ ಅಂತಂದ್ಬಿಟ್ಟು ಅಂತ. ನೀವು ಯಾತಕ್ಕೆ ಬಯಸ್ಕೊಂಡ್ರಿ ಅಂತ ನಾನು ಆಶ್ಚರ್ಯದಿಂದ ಕೇಳಿದೆ. ಯಾಕೆಂದರೆ ವ್ಯಾಕರಣ ಅಷ್ಟು ಪ್ರೀತಿಯಿಂದ ಓದಿರೋವಂಥವ್ರು, ಅವ್ರನ್ನ ವ್ಯಾಕರಣದ ಮೇಷ್ಟ್ರು ಇವ್ರನ್ನ ಬೈಯಕ್ಕೆ ಸಾಧ್ಯನಾ ಅಂತಂದ್ಬಿಟ್ಟಂತೆ. ಅವರು ಪಾಠ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಸೂತ್ರ ಹೇಳೋರು, ಆಯಿತಾ, ತೆಗೆಯ ಸೂತ್ರಣ ಅನ್ನೋರು. ಇವರು ಫಸ್ಟ್ ಇದು ಅಜಂತ ಸ್ತ್ರೀಲಿಂಗ ಪ್ರಕರಣದಲ್ಲಿ ಬರುತ್ತೆ ಅಂತ ಕಂಟೆಂಟ್ಸಲ್ಲಿ ನೋಡ್ಕೊಂಡ್ಬಿಟ್ಟು ಅಲ್ಲಿ ಹೋದರೆ, ಕಂಟೆಂಟ್ಸ್ ಪೇಜ್ ನೋಡ್ತೀಯ, ನಾಚಿಕೆ ಆಗೋದಿಲ್ಲ ನಿನಗೆ ಅಂದರೆ ಇಡೀ ಪುಸ್ತಕ ಅವರಿಗೆ ಕಣ್ಣು ಮುಂದೆ ಹೆಂಗಿರಬೇಕು ಅಂತಂದ್ಬಿಟ್ಟು ಅಂತ. ನನ್ನ ಚಿಕ್ಕ ತಾತನವರು ಸೋ ನರಸಿಂಹಾಚಾರ್ಯ ಅಂತಂದ್ಬಿಟ್ಟು ಅಂತ ಮೈಸೂರಿನ ಮಹಾರಾಜರ ಆಸ್ಥಾನ ವಿದ್ವಾಂಸರಾಗಿದ್ದರು. ಅವರು ಹೇಳೋರು, ಅಷ್ಟಾಧ್ಯಾಯಿ ಅಂದರೆ ಹೆಂಗೆ, ಅಖಂಡವಾಗಿ ಅಷ್ಟಾಧ್ಯಾಯಿ ಒಂದು ನಿಮಗೆ ಅಖಂಡ ಮಂಡಲಾಕಾರ ಚಂದ್ರನ ಹಾಗೆ ಕಾಣಿಸ್ಬೇಕು ಅಂತ, ಚಂದ್ರನ ಹಾಗೆ ಕಾಣಿಸ್ಬೇಕು ಅಂತ. ಅವರು ಮನೆಯಿಂದ ಅರಮನೆಗೆ ನಡ್ಕೊಂಡು ಹೋಗೋದಕ್ಕೆ ಒಂದು 3/4 ಗಂಟೆಗೆ 1 ಅವರ್ ಆಗೋದು. ಅಷ್ಟರೊಳಗೆ ಒಂದು ಸರ್ತಿ ಅಷ್ಟಾಧ್ಯಾಯಿ ಫುಲ್ ಹೇಳ್ಕೊಂಬಿಡು, ಮನೆ ಅಲ್ಲಿಂದ ಬರ್ತಾ ಒಂದ್ಸಲ ಬಾಯಲ್ಲಿ ಫುಲ್ ಹೇಳ್ಕೊಂಬಿಡೋದು. ಇಷ್ಟು ಈ ತರಹದ ಅದ್ಭುತವಾದ ಪಾಂಡಿತ್ಯಗಳು ಇವತ್ತಿಗೆ ನಮಗೆ ಅದನ್ನೆಲ್ಲ ಊಹೆ ಮಾಡೋಕ್ಕೆ ಆಗಲ್ಲ. ಹೀಗೆ ರಂಗನಾಥ ಶರ್ಮರು ನಾನೊಂದ್ಸಲ ಬಯಸ್ಕೊಂಡಿದ್ದೆ ಅಂತ ಹೇಳಿಬಿಟ್ಟು, ಅಂದರೆ ಹಿಂದಿನ ಕಾಲದಲ್ಲಿ ರೆಫರ್ ಮಾಡಿ ಹೇಳೋದು ಅನ್ನೋದ್ರ ಬಗ್ಗೆ ಎಷ್ಟು ಒಂದು ತಿರಸ್ಕಾರವಿತ್ತು. ವಿದ್ಯೆ ಕಂಠಸ್ಥವಾಗಿರಬೇಕು, ವಾಚೋ ವಿಧೇಯವಾಗಿರಬೇಕು. ಇವತ್ತು ಪ್ರತಿಯೊಂದಕ್ಕೂ ನಾವು ಇಂಟರ್ನೆಟ್ಟಲ್ಲಿ ಹುಡ್ಕೋದು ಮಾಡೋದೆಲ್ಲ ಮಾಡ್ತೀವಲ್ಲ, ಅವ್ರಿಗದೆಲ್ಲ ಏನೂ ಬೇಕಾಗಿರಲಿಲ್ಲ. ಒಂದು ವಿದ್ಯೆನ ಹಾಗೆ ಕರತಲಾಮಲಕವಾಗಿ ಅದನ್ನು ಮಾಡ್ಕೊಳ್ಳುವಂಥದ್ದು, ಇಂತಹ ದೊಡ್ಡ ಸಾಧನೆಗಳನ್ನು ಮಾಡಿದಂಥ ಅವರು. ಅಷ್ಟು ದೊಡ್ಡ ಒಂಥರ ಇದಕ್ಕೆ ಸಂಸ್ಕೃತಿಯಲ್ಲಿ ತರ್ಕ ಮತ್ತು ವ್ಯಾಕರಣ ಎರಡಕ್ಕೆ ಗಂಡು ಶಾಸ್ತ್ರಗಳು ಅಂತ ಹೇಳ್ತಾರೆ. ಮಹಾ ಕ್ಲಿಷ್ಟವಾದಂಥದ್ದೇ. ಎಷ್ಟು ಕ್ಲಿಷ್ಟ ಅಂತ ಹೇಳೋದಕ್ಕೆ ಗಾದೆ ಮಾತಿದೆ. ಏನಪ್ಪ ಅಂದರೆ, ದಿನಾದೂರ್ಧ್ವಂ ಅವೈಯಾಕರಣ. ಒಂದು ದಿವಸ ಗ್ರಾಮರ್ ಟಚ್ ಬಿಟ್ಟು ಹೋದರೆ ಯು ಆರ್ ನೋ ಮೋರ್ ಎ ಗ್ರಾಮ್ಯಾರಿಯನ್. ಕ್ಷಣಾದೂರ್ಧ್ವಂ ಅತಾರ್ಕಿಕ ಅಂತ. ಒಂದು ಕ್ಷಣ ನೀವು ಅಸೋಸಿಯೇಷನ್ ವಿತ್ ಲಾಜಿಕ್ ಬಿಟ್ಬಿಟ್ರೆ ಯು ಸೀಸ್ ಟು ಬಿ ಎ ಲಾಜಿಷಿಯನ್ ಅಂತಂದ್ಬಿಟ್ಟು ಅಂತ. ಇಷ್ಟರ ಮಟ್ಟಿಗೆ ಬಿಗಿಯನ್ನು ಇಟ್ಕೊಂಡಿದ್ದಂಥ ಅವರು. ಅಂದ್ರೇನು, ಅದರಲ್ಲಿ ಒಂದು ಅಕ್ಷರ ಅಲ್ಲಾಡಿಸೋ ಹಂಗಿಲ್ಲ, ಆ ತರಹ ಇರೋವಂಥದ್ದು. ಅಯ್ಯೋ, ಪತಂಜಲಿಗಳು ಡಿಸ್ಕಸ್ ಮಾಡಬೇಕಾದ್ರೆ ಪಾಣಿನಿ ಬರೆದಿರೋದ್ರಲ್ಲಿ ಒಂದು ಪದವ, ಒಂದು ಅಕ್ಷರ ವ್ಯರ್ಥವಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಅಂತ ಅವರೊಂದು ಎಂಥ ಕಾನ್ಫಿಡೆನ್ಸ್. ಪಾಣಿನಿ ಬಗ್ಗೆ ಅವ್ರು ಹೇಳಬೇಕಾದ್ರೆ ಪ್ರಮಾಣಭೂತ ಆಚಾರ್ಯ ಅಂತಂದ್ಬಿಟ್ಟು ಶುರು ಮಾಡೋದು ಅವರು. ಪತಂಜಲಿಗಳು ಪಾಣಿನಿ ಬಗ್ಗೆ ವ್ಯಾಕ್ಸಸ್ ಎಲೋಕ್ವೆಂಟ್ ಇನ್ ಪ್ರೇಸ್ ಆಫ್ ಪಾಣಿನಿ. ಆ್ಯಂಡ್ ಇಟ್ಸ್ ನಾಟ್ ಎ ಒಂಥರ ಬ್ಲ್ಯಾಂಡ್ ಪ್ರೇಸ್ ಅಲ್ಲ ಅಥವಾ ಖಾಲಿ ಪ್ರೇಸ್ ಅಲ್ಲ ಅದು, ಆಯಿತಾ. ಅದರ ನಿಶ್ಚಿತತೆ ಎಂಥ ಬಿಗಿ ಅದನ್ನು ಪತಂಜಲಿಗಳು ವ್ಯಾಖ್ಯಾನ ಮಾಡಿರುವಂಥದ್ದು. ಕೋರ್ಸ್ ಪಾಣಿನಿ ಎಲ್ಲ ಸೂತ್ರಗಳಿಗೂ ಮಾಡಿಲ್ಲ. ಅವ್ರು ಮಾಡಿರೋದು ಕಾತ್ಯಾಯನ ವಾರ್ತಿಕಗಳು ಎಲ್ಲಿ ಬಂದಿದೆಯೋ ಅದಕ್ಕೆ ಮಾಡಿದ್ದಾರೆ. ಒಂದು 500 1,000 ವಾರ್ತಿಕಗಳಿದೆ ಅಂತ ಅಂದ್ಕೊಳ್ಳಿ. ಸೊ ಅದರ ಮೇಲೆ ಇವರು ಮಾಡಿರುವಂತಹ ವ್ಯಾಖ್ಯಾನದಲ್ಲಿ ಎಷ್ಟು ಲಲಿತವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅರೆ ಗ್ರಾಮರ್ನ ಲೈಕ್ ಪ್ಲೇ, ಲೈಕ್ ಒಂಥರ ಚಾಟಿಂಗ್, ಅದು ಕಾನ್ವರ್ಸೇಷನಲ್ ಸ್ಟೈಲ್ನಲ್ಲಿ ಬರೆದಿರುವಂಥದ್ದು. ಸಂಸ್ಕೃತದ ಒಂದು ಒಳ್ಳೆ ಪಕ್ವವಾದ ಶೈಲಿ ನೋಡಬೇಕು ಅಂತ ಹೇಳಿದ್ರೆ ಪತಂಜಲಿಯ ಮಹಾಭಾಷ್ಯದ ಎಂಥ ರೇಸಿ ಸ್ಟೈಲು. ಇವತ್ತು ನಾವು ಮಾತಾಡಿದ್ರೆ ಪರಸ್ಪರ ಮಾತಾಡುವಾಗ ಯಾವ ಥರ ನಾವು ಮಾತಾಡ್ತೀವೋ ಆ ತರಹದ್ದೇ ಬೇಕಾದಷ್ಟಿರುವಂಥದ್ದು, ಅದನ್ನು ನಾವು ಗುರುತಿಸ್ಬೋದು. ಬಹಳ ಸೊಗಸಾಗಿರುವಂತಹ ಗ್ರಂಥ. ಡಿ ವಿ ಗುಂಡಪ್ಪನವರಿಗೆ ಅತ್ಯಂತ ಆದರಣೀಯರಾಗಿದ್ದಂತಹ ವಾಸುದೇವ ಶಾಸ್ತ್ರಿ ಅಭ್ಯಂಕರರವರ ಮಗ ಅವರು ಮಹಾಭಾಷ್ಯವನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ. ಅವರು ನಾವು ಇದ್ರ ಬಗ್ಗೆ ಹೇಳ್ತೀವಿ, ಸಂಸ್ಕೃತ ಸಾಹಿತ್ಯದ ಬಗ್ಗೆ ಹೇಳ್ತೀವಲ್ಲ, ಕಾವ್ಯೇಶು ನಾಟಕಂ ರಮ್ಯಂ ತತ್ರ ರಮ್ಯಾ ಶಕುಂತಲ ತತ್ರಾಪಚ ಚತುರ್ಥೋಂಕ ತತ್ರ ಶ್ಲೋಕ ಚತುಷ್ಟೀ ಅಂತ ಹೇಳ್ತೀವಲ್ಲ, ಇದೇ ರೀತಿಯಾದಂಥ ಒಂದು ಸೊಗಸಾದ ಶ್ಲೋಕ ಮಾಡಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಶಾಸ್ತ್ರೇ ಶ್ವಾದ್ಯಂ ವ್ಯಾಕರಣಂ
ಮುಖ್ಯಂ ತತ್ರಾಪಿ ಪಾಣಿನೇಃ ರಮ್ಯಂ ತತ್ರ ಮಹಾಭಾಷ್ಯಂ ಹೃದಯ ತತ್ರಾಪಿ ಪಸ್ಪಶ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಇದನ್ನ ಎಂಥ ಒಳ್ಳೆಯ ಗಣೇಶನ ಕೊಟ್ಟಿರುವಂಥ ಟಾಪಿಕ್ ತುಂಬ ಚೆನ್ನಾಗಿದೆ. ಟಾಪಿಕ್ ಚೆನ್ನಾಗಿದ್ರು ಏನಪ್ಪ ಅಂದರೆ ಆಫ್ಟರ್ ಆಲ್ ಆಯ್ತಾ ಒಂದು ಆಹ್ನಿಕ, ಅದು ಪ್ರಥಮ ಆಹ್ನಿಕ, ಅದರಲ್ಲೂ ಫುಲ್ ಕೂಡ ಅಲ್ಲ ಅದು. ಅಂದರೆ ಆವತ್ತಿನ ಕಾಲದಲ್ಲಿ ಇದನ್ನು ಒಂದು ದಿವಸದಲ್ಲಿ ಟಾಪಿಕ್ ಮುಗಿಸ್ತಾ ಇದ್ರು ಅಂತ ಹೇಳಿದ್ರೆ ಟೀಚರ್ ಸ್ಟ್ಯಾಂಡರ್ಡ್ ಏನು, ಅದಕ್ಕಿಂತ ಜಾಸ್ತಿಯಾಗಿ ಸ್ಟೂಡೆಂಟ್ ಸ್ಟ್ಯಾಂಡರ್ಡ್ ಏನು ಅನ್ನುವಂಥದ್ದು ಬಹಳ ಆಶ್ಚರ್ಯವಾಗುವಂಥದ್ದು. ಹೀಗೆ ಇಂತಹ ಒಂದು ಅದ್ಭುತವಾದಂತಹ ಗ್ರಂಥ ಇದು. ರಂಗನಾಥ ಶರ್ಮರು ಲೋಚನ ಮ್ಯಾಗಝೀನ್ನಲ್ಲಿ ಎಷ್ಟೋ ಲೇಖನಗಳು ಬರೆದಿದ್ರು, ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಲೇಖನಗಳು ಹಲವನ್ನು ಬರೆದಿದ್ರು. ಅದರಲ್ಲಿ ಯಾರೋ ಒಬ್ಬರು ಆಧುನಿಕರು ಅರ್ಧಂಬರ್ಧ ಸಂಸ್ಕೃತ ತಿಳ್ಕೊಂಡ್ರು ಅಂತ ಅವರು ಕಾರಕ ಶಬ್ದಕ್ಕೆ ವಿವರಣೆ ಕೊಡಬೇಕಾದ್ರೆ ಏನು ಕರೋತೀತಿ ಕಾರಕಮಂತಲೇ ಯಾಕೆ ಇಟ್ಕೋಬೇಕು, ಕಾರಯತೀತಿ ಕಾರಕಮಂತಲೂ ಹೇಳ್ಬೋದು ಅಂತಂದ್ಬಿಟ್ಟು ಒಂದು ಚೋದ್ಯವನ್ನು ಎತ್ತಿದ್ರು. ಶರ್ಮರಿಗೆ ಎಷ್ಟು ಕೋಪ ಬಂದಿತ್ತು ಅಂತಂದರೆ ಈ ವಿಷಯದಲ್ಲಿ ಪತಂಜಲಿಗಳಿಗಿಂತಲೂ ಉಂಟೆ ಅವ್ರು ಕೇಳಿರುವಂಥ ಮಾತು. ಇವತ್ತು ಅವ್ರ ಮಾತನ್ನು ಯಾರು ಎತ್ತಾಕಕ್ಕೆ ಸಾಧ್ಯವಾ? ಹೀಗೆ ಮಾತನಾಡೋರು ಖಂಡಿತವಾಗಲೂ ಪತಂಜಲಿಯನ್ನು ಓದಿಲ್ಲ. ಎಷ್ಟು ಒಂದೊಂದು ಮಾತಿನಲ್ಲಿ ಎಷ್ಟು ಬಿಗಿ ಇದೆ ಅಂತ ಹೇಳಿದ್ರೆ ಇಟ್ಸ್ ಕ್ವೈಟ್ ಸೀರಿಯಸ್, ಬಟ್ ಅಷ್ಟೇ ಜೋವಿಯಲ್ಲಾಗೂ ಇದೆ. ಆದರೆ ವಿಷಯ ತುಂಬ ಟೆಕ್ನಿಕಲ್ ಆಗಿದೆ ಅನ್ನೋದನ್ನು ಜ್ಞಾಪಿಸ್ತೀನಿ. ಆದ್ದರಿಂದ ಕೇಳೋರಿಗೆ ಎಲ್ರಿಗೂ ಇಂಟ್ರೆಸ್ಟ್ ಸಸ್ಟೇನ್ ಆಗುತ್ತೆ ಅಂತ ಹೇಳೋದು ತುಂಬ ಕಾನ್ಫಿಡೆಂಟಾಗಿ ಹೇಳೋಕ್ಕಾಗಲ್ಲ. ತುಂಬ ಚೆನ್ನಾಗಿ ಹೇಳೋವಂಥವ್ರಾದರೆ ಆಗ್ಬೋದು, ಬರೀ ನನ್ನಂಥವ್ರಿಗೆ ಅಷ್ಟೇ ಮಾಡೋಕ್ಕೆ ಆಗತ್ತೆ ಅನ್ನುವಂತಹ ಕಾನ್ಫಿಡೆನ್ಸ್ ಇಲ್ಲ. ಇರಲಿ, ನಮ್ಮ ದೇಶದಲ್ಲಿ ವ್ಯಾಕರಣಕ್ಕೆ ಒಂದು ಬಹಳ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ. ಎಂಥ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದು ಮುಖಂ ವ್ಯಾಕರಣಂ ಸ್ಮೃತಂ ಅಂತ. ವ್ಯಾಕರಣವೇ ಮುಖ ಅಂತಂದ್ಬಿಟ್ಟು ಅಂತ. ಏನು, ಯಾವುದಕ್ಕೆ ಮುಖ? ಮುಖ ಅಂದರೆ ಬಾಯಿ ಅಥವಾ ಮುಖ, ಫೇಸು, ಯಾವ್ದು ಬೇಕಾದ್ರೆ ಇಟ್ಕೊಳ್ಳಿ. ಇಲ್ಲಿ ಬಾಯಿ ಎನ್ನುವಂಥದ್ದು. ಯಾವುದಕ್ಕೆ ವ್ಯಾಕರಣ ಅನ್ನೋದು ಬಾಯಿ ಅಂತ ಕೇಳಿದ್ರೆ, ವೇದ ಪುರುಷನನ್ನೇ ಅವನಿಗೆ ವೇದಗಳಿಗೆ ಒಂದು ಪುರುಷನ ಆಕಾರವನ್ನು ನಾವು ಕೊಟ್ಟರೆ, ಅವನನ್ನೇ ಒಬ್ಬ ಪುರುಷ ಅಂತ ಭಾವಿಸಿದ್ರೆ ಅವನಿಗೆ ಇದು ಬಾಯಿ ಅನ್ನುವಂಥದ್ದು ವ್ಯಾಕರಣ ಅಂತಂದ್ಬಿಟ್ಟು. ಅದೆಲ್ಲ ನಮ್ಮಲ್ಲಿ ಏನು ಅಂತಂದರೆ, ಒಂದು ಮೆಟಫರ್ ಶುರು ಮಾಡಿದ್ರೆ ಇಟ್ಸ್ ಎ ಕಂಟಿನ್ಯೂಡ್ ಮೆಟಫರ್. ಆ ಇಮೇಜ್ ಇನ್ ಫುಲ್ ಕಂಟಿನ್ಯೂ ಮಾಡಿ ಹೇಳ್ಬಿಡ್ತಾರೆ ಅದನ್ನ. ಸೊ ಆ ಶ್ಲೋಕಗಳು ಸೆಟ್ ಹೀಗಿದೆ: ಶಿಕ್ಷಾಘ್ರಾಣಂತು ವೇದಸ್ಯ ಛಂದಃ ಪಾದೌತು ವೇದಸ್ಯ. ವೇದಗಳಿಗೆ ಛಂದಸ್ಸು ಅನ್ನುವಂಥದ್ದೇನೆ ಪಾದಗಳಾಗಿರುವಂಥದ್ದು. ಆಮೇಲೆ ಅದರಲ್ಲಿ ಮುಖಂ ವ್ಯಾಕರಣಂ ಸ್ಮೃತಂ. ಸೊ ಹಸ್ತೌ ಕಲ್ಪೋಥ ಪಠ್ಯತೆ. ಇದು 6 ಅಂಗಗಳು ವೇದಗಳಿಗೆ. ಶಿಕ್ಷಾ ವ್ಯಾಕರಣಂ ಛಂದಃ ನಿರುಕ್ತಂ ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾಹುರ್ ಮನೀಷಿಣಃ ಅಂತ ಹೇಳ್ಬಿಟ್ಟು ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಕಲ್ಪ ಅಂತ ಹೇಳ್ಬಿಟ್ಟು ಈ 6 ವೇದಗಳ ಅಂಗಗಳು ಅಂತ ಹೇಳುವಂಥದ್ದು. ಷಡಂಗ ವೇದ ಅಂತ ಹೇಳಿದ್ರೆ ಈ 6 ಕುರಿತು ಹೇಳುವಂಥದ್ದು. ಅದರಲ್ಲಿ ಶಿಕ್ಷೆ ಅನ್ನುವಂಥದ್ದು ಆ ವೇದ ಪುರುಷನ ಅವನ ಘ್ರಾಣ. ನೋಡಿ, ಕಾಲು, ಕೈ, ಕಣ್ಣು, ಕಿವಿ, ಮೂಗು, ಬಾಯಿ ಇಷ್ಟನ್ನು ವರ್ಕೌಟ್ ಮಾಡಿಬಿಟ್ಟಿದ್ದಾರೆ. ಕಾಲುಗಳು ಛಂದಸ್ಸು, ಛಂದಃ ಪಾದೌತು ವೇದಸ್ಯ. ಹಸ್ತೌ ಕಲ್ಪೋಥ ಪಠ್ಯತೆ, ಹಸ್ತಗಳೇನೆ ಕಲ್ಪ. ಆಮೇಲೆ ಜ್ಯೋತಿಷಾಮೈನಂ ಚಕ್ಷು, ವೇದಪುರುಷನ ಕಣ್ಣು ಅಂತ ಅನಿಸ್ಕೊಳ್ಳುವಂಥದ್ದು ಜ್ಯೋತಿಷ ಶಾಸ್ತ್ರ. ಜ್ಯೋತಿಷ ಅಂತಂದರೆ ಇವತ್ತು ನಮಗೆ ಟಿ ವಿಲಿ ಸಿಗುತ್ತಿಲ್ಲ ಅದು ಅಂತ ಅಂದ್ಕೊಂಡ್ಬಿಡ್ಬಾರ್ದು. ಯಾಕೆಂದರೆ ಒರಿಜಿನಲ್ಲಿ ವೇದಾಂಗವಾಗಿ ಬಂದಿರುವಂಥ ಜ್ಯೋತಿಷಕ್ಕೂ ಇವತ್ತು ನಾವು ಕಾಣುವಂಥ ಜ್ಯೋತಿಷಕ್ಕೂ ಎಷ್ಟೋ ದೂರ ಬಂದಿದೆ. ಅದು ವ್ಯತ್ಯಾಸಗಳಾಗಿದೆ, ವಿಕಾರಗಳು ಆಗಿರುವಂಥದ್ದು ಎಲ್ಲ ಉಂಟು. ಹಾಗೆ ನಿರುಕ್ತಂ ಶ್ರೋತ್ರ ಮುಚ್ಯತೆ. ನಿರುಕ್ತ ಅನ್ನುವಂಥದ್ದೇನೆ ಆ ವೇದಪುರುಷನ ಕಿವಿಗಳು. ಶಿಕ್ಷಾಘ್ರಾಣಂತು ವೇದಸ್ಯ, ಶಿಕ್ಷಾಶಾಸ್ತ್ರ ಅನ್ನೋದು ವೇದಪುರುಷನ ಘ್ರಾಣ ಅಥವಾ ಮೂಗು. ಮುಖಂ ವ್ಯಾಕರಣಂ ಸ್ಮೃತಂ. ತಸ್ಮಾತ್ ಸಾಂಗಮಧೀತ್ಯೈವ ಬ್ರಹ್ಮಲೋಕೆ ಮಹೀಯತೆ ಅಂತ. ವೇದಗಳನ್ನು ಅಧ್ಯಯನ ಮಾಡೋದು ಅಂತ ಹೇಳಿದ್ರೆ 6 ಅಂಗಗಳೊಂದಿಗೆ ಅಧ್ಯಯನ ಮಾಡುವಂಥದ್ದು. ಹಾಗೆ ಮಾಡುವಂಥವನು ಬ್ರಹ್ಮಲೋಕದಲ್ಲಿ ಅವನು ಪೂಜಿಸಲ್ಪಡ್ತಾನೆ ಅಂತ. ಮಹೀಯತೆ ಅಂದರೆ ಪೂಜಿತನಾಗುತ್ತಾನೆ ಅನ್ನೋಂಥ ಅರ್ಥ. ಹೀಗೆ ವ್ಯಾಕರಣಕ್ಕೆ ಇಷ್ಟು ದೊಡ್ಡ ಸ್ಥಾನವನ್ನು ಕೊಟ್ಟಿದೆ. ವ್ಯಾಕರಣ ಅಂದರೆ ಏನು? ಇದರಲ್ಲೇ ಬರುತ್ತೆ, ಪಸ್ಪಶಾನಿಕದಲ್ಲೇ ಮುಂದೆ ಬರುತ್ತೆ. ಆದರೆ ನಾವು ಉಪನಿಷತ್ತಿನಲ್ಲಿ ಬಂದಿರುವಂತಹ ಪ್ರಯೋಗವನ್ನು ಇಟ್ಕೊಂಡು ನೋಡಿದ ಪಕ್ಷದಲ್ಲಿ, ಯಾಕೆಂದರೆ ವ್ಯಾಕರಣ ಅನ್ನುವಂಥದ್ದು ಬರೀ ಒಂದು ಲೇಟರ್ ಡೆವಲಪ್ಮೆಂಟು ಅನ್ನುವಂಥದ್ದಲ್ಲ. ಛಾಂದೋಗ್ಯ ಉಪನಿಷತ್ತಲ್ಲಿ ಹೇಳುವಂಥದ್ದು ನಾರದ ಸನತ್ಕುಮಾರ ಸಂವಾದ ಅಂತ ಬರುತ್ತೆ. ಅದರಲ್ಲಿ ಬರಬೇಕಾದ್ರೆ ನಾರದರು ಸನತ್ಕುಮಾರನ ಹತ್ರ ಹೇಳ್ಕೊಳ್ತಾರೆ,
ನಾನು ಇದನ್ನು ಓದಿದ್ದೀನಿ ಅದನ್ನು ಓದಿದ್ದೀನಿ ಅಂತಂದ್ಬಿಟ್ಟು ಋಗ್ವೇದಂ ಭಗವೋಧ್ಯೇಮಿ, ಹೀಗೆ ಯಜುರ್ವೇದಂ ಸಾಮವೇದಂ ಇದೆಲ್ಲ ದೊಡ್ಡ ಲಿಸ್ಟ್ ಹೇಳ್ಕೊಂಬರ್ತೇವೆ. ಸರ್ಪ ವಿದ್ಯಾಂ ನಕ್ಷತ್ರ ವಿದ್ಯಾಂ ದೊಡ್ಡದೆಲ್ಲ ಹೇಳ್ಕೊಂಬರ್ತಾ ವ್ಯಾಕರಣದ ಹೆಸರನ್ನು ಹೇಳ್ತಾರೆ. ವ್ಯಾಕರಣದ ಹೆಸರು ಹೇಳ್ಬೇಕಾದ್ರೆ ವೇದಾನಾಂ ವೇದಂ ಅಂತ ಹೇಳ್ಬಿಟ್ಟು ಹೇಳೋವಂಥದ್ದು, ವೇದಿಗಳಿಗೂ ವೇದ ಅಂತ ಅನಿಸ್ಕೊಳ್ಳೋವಂಥದ್ದು ಅಂತ. ಎಷ್ಟರ ಮಟ್ಟಿಗೆ ಇದ್ರ ಬಗ್ಗೆ ಕೊಂಡಾಟ ಇದೆ ಅಂತ ಹೇಳಿದ್ರೆ, ಭಾಸ್ಕರಾಚಾರ್ಯ ಲೀಲಾವತಿನಲ್ಲಿ ಅವನು ಒಂದು ಮಾತನ್ನು ಹೇಳ್ತಾನೆ. ಅವನು ವ್ಯಾಕರಣವನ್ನು ಕೊಂಡಾಡ್ತಾ ಅವನು ಹೇಳ್ತಾನೆ, ಯೋ ವೇದ ವೇದ ವದನಂ ಸದನಂ ಹಿ ಸಮ್ಯಕ್ ಬ್ರಹ್ಮಸ್ಸ ವೇದಮಪಿ ವೇದ ಕಿಮನ್ಯ ಶಾಸ್ತ್ರಂ ಯಸ್ಮಾದತಃ ಪ್ರಥಮಮೇತದಧೀತ್ಯ ಧೀಮಾನ್ ಶಾಸ್ತ್ರಾಂತರೇಷು ಭವತಿ ಶ್ರವಣೆ ಅಧಿಕಾರಿ ಅಂತಂದ್ಬಿಟ್ಟು, ಬೇರೆ ಶಾಸ್ತ್ರಗಳಲ್ಲಿ ನಿನಗೆ ಕೇಳೋದಕ್ಕೆ ಅಧಿಕಾರ ಬರಬೇಕು ಅಂತ ಹೇಳಿದ್ರೆ ವ್ಯಾಕರಣ ಓದ್ಬೇಕಣಯ್ಯ. ಇದು ವೇದ ವದನ, ವೇದ ಪುರುಷನ ಮುಖ. ಇದು ಸದನಂ ಹಿ ಸಮ್ಮಕ್ ಬ್ರಾಹ್ಮಸ್ಸ ವೇದಮಪಿ ವೇದ, ಅವನು ಇದು ಒಂದನ್ನು ಚೆನ್ನಾಗಿ ತಿಳ್ಕೊಂಡ್ರೆ ವೇದವನ್ನು ಕೂಡ ಅವನು ಬಲ್ಲವನಾಗ್ತಾನೆ ಅಂತಂದ್ಬಿಟ್ಟು. ಆರಂಭದಲ್ಲೇ ಈ ಪಸ್ಪಶಾನ್ಹಿಕದ ಆರಂಭದಲ್ಲೇ ಇದರಲ್ಲಿ ಇದು ಶಬ್ದಗಳ ಅನುಶಾಸನ ಅಂತ ಹೇಳ್ಬಿಟ್ಟು, ಯಾವ ಶಬ್ದಗಳು ಅಂತ ಹೇಳಿದ್ರೆ ಕೈಯಿಟ್ಟರು ಬರೀತಾರೆ ಅದಕ್ಕೆ. ಇವಾಗ ಪಕ್ಷಿ ಕೂಗುತ್ತೆ, ಆ ಶಬ್ದಗಳನ್ನೂ ತಗೊಳ್ತೀರಾ ನೀವು? ನಾವೇನೋ ತಮಟೆ ಶಬ್ದ ಮಾಡ್ತೀವಿ ಅದನ್ನೂ ತಗೊಳ್ತೀವಾ ಅಂತ ನೋ. ಅದ್ರಲ್ಲೂ ಕ್ಲಾರಿಟಿ, ಲೌಕಿಕಾನಾಂ ವೈದಿಕಾನಾಂಚ ಅಂತ ಲೋಕದಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಉಪಯೋಗಿಸುವಂಥ ಶಬ್ದಗಳು ಮತ್ತು ವೇದಗಳಲ್ಲಿರುವಂಥ ಶಬ್ದಗಳು. ವೇದಗಳಲ್ಲಿರುವಂಥ ಶಬ್ದಗಳನ್ನು ಬಿಡದೇನೆ ಅದನ್ನ ಮಾಡಿರುವಂಥದ್ದು. ಮುಂದೆ ಲೇಟರ್ ಬುದ್ಧಿಸ್ಟ್ ಸ್ಕಾಲರ್ಸ್ ಅವರೇನು ಮಾಡಿದ್ದಾರೆ ಅಂದರೆ ವೇದಗಳಿಗೆ ಸಂಬಂಧಪಟ್ಟಂತಹ ಸೂತ್ರಗಳನ್ನೆಲ್ಲ ಬಿಟ್ಟುಬಿಟ್ಟು ಬರೀ ಲೌಕಿಕ ಭಾಷೆಯಾಗಿ ವ್ಯಾಕರಣವನ್ನು ಹಾಗೆ ಮಾಡಿರುವಂಥದ್ದು ಉಂಟು. ಆದರೆ ಪಾಣಿನಿ ಮಾಡಬೇಕಾದ್ರೆ ಮಾತ್ರ ವೇದಗಳನ್ನೂ ಕವರ್ ಮಾಡೋ ರೀತಿಯಲ್ಲಿ ಅವನು ಮಾಡಿರುವಂಥದ್ದು. ಇಷ್ಟು ಒಂದು ಕಾಂಪ್ರಿಹೆನ್ಸಿವ್ ಗ್ರಾಮರ್ ಮಾಡುವಂಥದ್ದು ತುಂಬ ಕಷ್ಟ ಇದೆ. ಕಾಂಪ್ರಿಹೆನ್ಸಿವ್ ಗ್ರಾಮರ್ ಅಂತ ಹೇಳಿದಾಗ ಜ್ಞಾಪಕ ಬಂತು. ಇಂಗ್ಲೀಷ್ಗೆ ಒಂದು ಗ್ರಾಮರ್ ಇದೆ, ಅದರ ಹೆಸರು ಎ ಕಾಂಪ್ರಿಹೆನ್ಸಿವ್ ಗ್ರಾಮರ್ ಆಫ್ ದಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತಂದ್ಬಿಟ್ಟು ರ್ಯಾಂಡಾಲ್ಫ್ ಕ್ವಿರ್ಕ್ ಆ್ಯಂಡ್ ಇನ್ನೊಂದಿಬ್ಬರು ಸೇರ್ಕೊಂಡು ಬರೆದಿರುವಂಥದ್ದು. ಇವತ್ತಿಗೆ ದಟ್ ಈಸ್ ಕನ್ಸಿಡರ್ಡ್ ದಿ ಮೋಸ್ಟ್ ಸ್ಟ್ಯಾಂಡರ್ಡ್ ವರ್ಕ್ ಆನ್ ಇಂಗ್ಲೀಷ್ ಗ್ರಾಮರ್ ಅಂತ. ಅದಕ್ಕೆ ಸಮನಾದ ಗ್ರಂಥ ಇನ್ನೊಂದಿಲ್ಲ ಅಂತ, ಸುಪ್ರೀಂ ಅಥಾರಿಟಿ ಅಂತಂದ್ಬಿಟ್ಟು. ಅದರಲ್ಲಿ ಸುಮಾರು 1700 ಪೇಜ್ ಇದೆ. ಅದರಲ್ಲಿ ಒಂದು ಚಾಪ್ಟ್ರು ಆನ್ ದಿ ಯೂಸೇಜ್ ಆಫ್ ದಿ ಆರ್ಟಿಕಲ್ ಅಂತ. ಇವಾಗ ದಿ ಮತ್ತು ಎ ಮತ್ತು ಆ್ಯನ್ ಈ ಆರ್ಟಿಕಲ್ಸ್ ಹೇಳ್ತೀವಲ್ಲ, ಬರೀ ದಿ ಅನ್ನೋದನ್ನು ಹೇಗೆ ಉಪಯೋಗಿಸ್ಬೇಕು ಹೇಗೆ ಉಪಯೋಗಿಸಬಾರ್ದು ಅಂತ ಹೇಳೋಕ್ಕೆ ಹೊರಟಿರುವಂತಹದ್ದು 63 ಪೇಜು. ಇಡೀ ಪಾಣಿನಿ ಬರೆದಿರೋದು 50 ಪೇಜು ಅಷ್ಟೇ. ಆವಾಗ ಇದ್ರ ಬಗ್ಗೆ ಹೇಳಕ್ಕೆ ಹೋದೆ ನಾನು. ಸಂಕ್ಷೇಪವಾಗಿ ಹೇಳಿದ್ರು ಎಷ್ಟು ಕಾಂಪ್ರಿಹೆನ್ಸಿವ್ ಆಗಿ ಹೇಳ್ತಾರೆ ಅನ್ನೋದಕ್ಕೆ ಪತಂಜಲಿಗಳು ಬರೆದಿರುವಂತಹ ಯೋಗ ಸೂತ್ರ ಮೈಂಡನ್ನ ಎಷ್ಟು ಡೀಪಾಗಿ ಸ್ಟಡಿ ಮಾಡತ್ತೆ ಅನ್ನೋಂಥದ್ದು. ಅದನ್ನು ನಾವು ಪ್ರಿಂಟ್ ಮಾಡಿದ್ರೆ ಈ ಥರ ಪುಸ್ತಕದಲ್ಲಿ 5 ಪೇಜು ಅಷ್ಟೇ ಇರೋವಂಥದ್ದು, 5 ಪುಟ. ಅಷ್ಟರಲ್ಲಿ ಎಷ್ಟು ಟರ್ಮಿನಾಲಜಿನ ಹೆಂಗೆ ಡೆವಲಪ್ ಮಾಡ್ತಾರೆ ಮತ್ತು ಆ ಟರ್ಮಿನಾಲಜಿ ಬಳಸ್ಕೊಂಡು ಎಷ್ಟು ಡೆಪ್ತಿಗೆ ಹೋಗ್ತಾರೆ ಅನ್ನೋವಂಥದ್ದೆಲ್ಲ ನಾವು ಗಮನಿಸಬೇಕಾದ್ದು. ಹಾಗೆಯೇ ಈ ವ್ಯಾಕರಣವನ್ನು ಓದಬೇಕಾದ್ರೆ ಹಿಂದೆ ಹೆಂಗೆ ಓದ್ತಾ ಇದ್ರು ಅನ್ನೋದಕ್ಕೆ ಹ್ಯೂಯನ್ ಸಾಂಗ್ ಹೇಳುವಂತಹದ್ದು ಪಾಣಿನಿಯ ಬಗ್ಗೆ ಮತ್ತು ಇತ್ಸಿಂಗ್ ಹೇಳುವಂತಹದ್ದು ಮಹಾಭಾಷ್ಯದ ಬಗ್ಗೆ 2 ಮಾತುಗಳು ತುಂಬ ಮಾರ್ಮಿಕವಾಗಿದೆ. ಹ್ಯೂಯನ್ ಸಾಂಗ್ ಹೇಳೋದೇನಂತ ಹೇಳಿದ್ರೆ, ಇಂಡಿಯಾದಲ್ಲಿ ಪಾಣಿನಿ ಅಷ್ಟಾಧ್ಯಾಯಿ ಅದನ್ನು ಸಾಮಾನ್ಯವಾಗಿ 10 ವರ್ಷದ ಮಕ್ಕಳಿಗೆ ಎಲ್ರಿಗೂ ಬಾಯಲ್ಲಿ ಬರ್ತಾ ಇತ್ತು ಅಂತಂದ್ಬಿಟ್ಟು ಅವನು ಬಂದ ವಿದ್ಯಾಲಯಗಳಲ್ಲಿ ಸರ್ವೆ ಮಾಡ್ತಾ ಇದ್ದು. ಇಟ್ಸ್ ಲೆಂಗ್ತ್ ಈಸ್ ಆಫ್ ಅಬೌಟ್ 1000 ವರ್ಸಸ್ ಅಂತ ಅವನು ಹೇಳ್ತಾನೆ. ಅವನು 1000 ಶ್ಲೋಕಗಳಷ್ಟು ಇರುವಂತಹದ್ದು ಅಂತ. ಕ್ವೈಟ್ ನ್ಯಾಚುರಲ್, ಕ್ವೈಟ್ ಕರೆಕ್ಟ್. ಯಾಕೆ ಅಂತ ಕೇಳಿದ್ರೆ, ಆ್ಯಾವ್ರೇಜ್ ಲೆಂಗ್ತ್ ಆಫ್ ಎ ಪಾಣಿನಿಯನ್ ಸೂತ್ರ ಈಸ್ 8 letters. ಹಾಗೆ ಒಂದು 4000 ಸೂತ್ರ ಇದೆ. ಕರೆಕ್ಟಾಗಿ ಹೇಳಬೇಕು 3983 ಸೂತ್ರಗಳಿರೋದು ಇದರಲ್ಲಿ. ಸರಿ, ಅದನ್ನು ಅವನು 1000 ಶ್ಲೋಕಗಳ ಲೆಂಗ್ತ್ ಇರೋವಂಥದ್ದು ಅಂತಂದ್ಬಿಟ್ಟು ಅವನದನ್ನು ಡಿಸ್ಕ್ರೈಬ್ ಮಾಡ್ತಾನೆ. ಮತ್ತು ಇಡೀ ಮಹಾಭಾಷ್ಯವನ್ನು ಇತ್ಸಿಂಗ್ ಬಂದ ಕಾಲಕ್ಕೆ ಅವತ್ತೆಲ್ಲನೂ ಅಧ್ಯಯನ ಮಾಡ್ತೇವೆ. ಬುದ್ಧಿಸ್ಟು ತುಂಬ ಅಧ್ಯಯನ ಮಾಡೋದು. ಬುದ್ಧ ಪಾಳಿಯಲ್ಲಿ ಮತ್ತು ಮಹಾವೀರ ಅರ್ಧಮಾಗಧಿಯಲ್ಲಿ ತಮ್ಮ ಉಪದೇಶಗಳನ್ನ ಅವರು ಮಾಡಿದ್ರು. ಆದರೆ ಬಹಳ ಬೇಗ ಗೊತ್ತಾಯ್ತದು ಏನಂತ ಹೇಳಿದ್ರೆ, ಇದು ವಿದ್ವಾಂಸರ ಮನ್ನಣೆಯನ್ನು ಪಡೆಯಬೇಕು ಅಂತ ಹೇಳಿದ್ರೆ ಅವತ್ತಿನ ವಿದ್ವಾಂಸರ ಲಿಂಗ್ವಾ ಫ್ರಾಂಕಾ ಏನಾಗಿತ್ತೋ ಅದರಲ್ಲೇ ಬರಬೇಕು ಅಂತ ಅಂದ್ಬಿಟ್ಟು. ಮುಂದೆ ಬೌದ್ಧರು ಜೈನರು ಕೂಡ ಸಂಸ್ಕೃತದಲ್ಲಿ ತುಂಬ ದೊಡ್ಡ ಪಾಂಡಿತ್ಯವನ್ನು ಗಳಿಸ್ಕೊಂಡು ಸಂಸ್ಕೃತದಲ್ಲಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದರು. ಪೂಜ್ಯರಾದ ರಂಗನಾಥ ಶರ್ಮರು ಜೈನರ ಕೊಡುಗೆ ಅಪಾರವಾಗಿದೆ ಅನ್ನುವಂಥ ಮಾತು ನನಗೊಂದ್ಸಲ ಹೇಳಿದರು. ಅವರು ಯಾವುದು ವಿಶೇಷವಾಗಿ ಹೇಮಚಂದ್ರನ ತುಂಬ ಕೊಂಡಾಡೋರು.
ಎಷ್ಟು ಕೆಲಸ ಮಾಡಿದಾನ್ರಿ ಒಬ್ಬ ಮನುಷ್ಯ ಅಂತಂದ್ಬಿಟ್ಟು ಒಂದ್ಸಲ ಅವರ ಟಿಪಿಕಲ್ ರಾಗದಲ್ಲಿ ಅದನ್ನ ಹೇಳಿದ್ರು ಅವ್ರನ್ನ. ಸರಿ, ಅವನ ಶಬ್ದಾನುಶಾಸನವೇನು, ಅವನ ಕಾವ್ಯಾನುಶಾಸನವೇನು, ಅವನ ಏನು ನಾಮಮಾಲೆ ಏನು, ಅವನ ಆ ವಿಡ್ತು ಅದೆಲ್ಲ ಬೇಕಾದಷ್ಟು ಬೇರೆಯವರಿಂದ ಸಂಗ್ರಹ ಮಾಡಿರುವಂತಹದ್ದೇ ಆಗಿದ್ರು ಕೂಡ ಒಬ್ಬ ಮನುಷ್ಯ ಎಷ್ಟು ಸಣ್ಣ ವಯಸ್ಸಿಂದ ಶುರು ಮಾಡಿದ ಅವನು. ಅದನ್ನು ಒಬ್ಬ ಕ್ಯಾಲ್ಕುಲೇಟ್ ಮಾಡಿದ್ದಾನೆ. ಅವನು 9ನೇ ವರ್ಷಕ್ಕೆ ಅವನು ಬರವಣಿಗೆ ಶುರು ಮಾಡಿದ್ದವನು ಹೇಮಚಂದ್ರ, ಆಯ್ತಾ. ಅವನು ದೀರ್ಘಾಯುಷಿ, ಆಯ್ತಾ. ಅವನು ಬರೆದಿದ್ದು ಒಂದು ದಿವಸಕ್ಕೆ ಮಿನಿಮಮ್ 10 pages ಅಷ್ಟು ಬರೆದ್ರೇ ಆಗುವಂಥದ್ದು ಅಂತ 9ನೇ ವಯಸ್ಸಿನಿಂದ. ಅವನು ಬರ್ನಾರ್ಡ್ ಶಾ ಹೇಳಿದ್ದೇನೆಂದರೆ, ಐ ಮೇಡ್ ಇಟ್ ಎ ರೂಲ್ ಟು ರೈಟ್ 3 pages ಎ ಡೇ ಅಂತಂದ್ಬಿಟ್ಟು ಅಂತ. ಯಾಕೆಂದರೆ ಅದರಲ್ಲಿ ಅವನಿಗೆ ನಿಶ್ಚಿತತೆ. ಅವನು ಬರ್ನಾರ್ಡ್ ಶಾ ಹೇಳ್ತಾನೆ ಅದನ್ನು ಏನಂತಂದರೆ, ಯಾರು ಬೇರೆ ಬಹಳ ಜನಕ್ಕೆ ಬರದೇ ಇರೋವಂತಹ ಇಂಗ್ಲೀಷಲ್ಲಿ ಪ್ರಭುತ್ವ ನನಗೆ ಬಂತು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇಂಗ್ಲೀಷು ಸುಲಭವಾದ ಭಾಷೆ ಅನ್ನೋದು ಹೌದು, ಆದರೆ ಒಳ್ಳೆ ಇಂಗ್ಲೀಷ್ನ ತುಂಬ ಜನ ಬರೆಯಲಾರರು ಅಂತ ಹೇಳಿಬಿಟ್ಟು ಅವನದನ್ನು ಹೇಳ್ತಾನೆ. ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಯಾವ ಪುಸ್ತಕ ಓದ್ರೂ ಕೂಡ ಅದನ್ನು 1/3 ಎಪಿಟಮೈಸೇಷನ್ ಆಫ್ ದಟ್ ಪ್ರೀಸಿ ರೈಟಿಂಗ್ ಥರ ಅದರದ್ದು ಒಂದು ಸಂಕ್ಷೇಪ ಮಾಡ್ತಾ ಇದ್ದೆ ನಾನು. ಒಂದು ದಿವಸಕ್ಕೆ 3 page ಬರೀಲೇಬೇಕು ಅಂತ ಮಾಡ್ತಾ ಇದ್ದಂಥದ್ದು. ಈ ಕ್ರಮ ಇಟ್ಕೊಂಡಿದ್ದರಿಂದ ನಾನು ಅಷ್ಟು ಮಾಡೋಕ್ಕಾಯಿತು ಅಂತಂದ್ಬಿಟ್ಟು ಅವನೊಂದು ಮಾತನ್ನು ಹೇಳ್ತಾನೆ ಅವನು. ರಂಗನಾಥ ಶರ್ಮರು ಹೇಮಚಂದ್ರನ ಬಗ್ಗೆ ತುಂಬ ಗೌರವವನ್ನು ಇಟ್ಕೊಂಡಿದ್ರು. ಯಾವುದಾದ್ರು ಸಂದರ್ಭದಲ್ಲಿ ಹೇಮಚಂದ್ರನ ಕಾವ್ಯಾನುಶಾಸನ ಇದರದ ಬಗ್ಗೆ ಒಂದಷ್ಟು ಸೀರೀಸ್ ಆಫ್ ಲೆಕ್ಚರ್ಸ್ ಇಡಿಸಿದ್ರೆ ಕೂಡ ಈ ಪ್ರಾಯಶಃ ಇದರ ಸೀರೀಸ್ನಲ್ಲೇ ಒಳ್ಳೆ ವಿದ್ವಾಂಸರನ್ನ ಕರೆಸಿ ಅದನ್ನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಇರಲಿ ಅಂತೂ ಇದರಲ್ಲಿ ನಮ್ಮ ದೇಶದಲ್ಲಿ ವ್ಯಾಕರಣಕ್ಕೆ ಬಹಳ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದರು. ಅವನು ಪತಂಜಲಿನೇ ಈ ಪಸ್ಪಶಾನಿಕದಲ್ಲೇ ಅವನು ಹೇಳುವಂಥ ಮಾತು ಏನು ಅಂತ ಹೇಳಿದ್ರೆ, ಪ್ರಧಾನಂಚ ಷಟ್ಸ್ವಂಗೇಶು ವ್ಯಾಕರಣಂ, 6 ಅಂಗಗಳಲ್ಲಿ ಪ್ರಧಾನವಾದಂಥದ್ದು ವ್ಯಾಕರಣ ಅಂತ ಹೇಳ್ಬಿಟ್ಟು ಇನ್ನೊಂದು ಮಾತು ಹೇಳ್ತಾನೆ. ಎಂಥ ಒಂದು ಮಾತುಗಳಲ್ಲಿ ಆ ಶಾರ್ಪ್ನೆಸ್ಸು, ವಿಟ್ಟು, ಕ್ರಿಸ್ಪ್ನೆಸ್ಸು, ಬ್ರೆವಿಟಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಪ್ರಧಾನೇ ಹಿ ಕೃತೋ ಯತ್ನ ಫಲವಾನ್ ಭವತಿ ಅಂತ. ಯಾವುದು ಪ್ರಧಾನವೋ ಅದರಲ್ಲಿ ನಾವು ಎಫರ್ಟ್ ಹಾಕಿದ ಪಕ್ಷದಲ್ಲಿ ಅದು ಫಲವತ್ತಾಗತ್ತೆ ಅಂತಂದ್ಬಿಟ್ಟು ಅಂತ. ಅಂದರೆ ನಿಷ್ಫಲವಾದ ಯಾವ ಕಾರ್ಯವನ್ನು ಮಾಡಬಾರದು ಅಂದ್ಬಿಟ್ಟು ಆರಂಭದಲ್ಲೇ ವ್ಯಾಕರಣ ಯಾಕ್ರಿ ಕಲ್ತ್ಕೊಳ್ಬೇಕು ಅನ್ನೋ ಪ್ರಶ್ನೆಯನ್ನು ಹಾಕ್ಕೊಳ್ತಾನೆ. ನಮ್ಮ ದೇಶದಲ್ಲಿ ಎಷ್ಟು ಡಿಸಿಪ್ಲಿನ್ ಇತ್ತು ಅಂತ ಹೇಳಿದ್ರೆ, ಯಾವ ಶಾಸ್ತ್ರ ಆರಂಭ ಮಾಡಬೇಕಾದ್ರೂ ಅಧಿಕಾರೀಚ ವಿಷಯ ಸಂಬಂಧಶ್ಚ ಪ್ರಯೋಜನಂ ಅಂತ 4 ಫ್ರೇಮ್ ಅದನ್ನ ಹಾಕೊಂಬಿಟ್ಟು ಆ ಫ್ರೇಮ್ ವರ್ಕ್ನ ಹಾಕೊಂಬಿಟ್ಟೆ ಅದನ್ನ ಮಾಡ್ತಾ ಇದ್ದಂಥದ್ದು. ಇದು ಯಾರಿಗೋಸ್ಕರವಾಗಿ ಅಂತಂದ್ಬಿಟ್ಟು, ಫಸ್ಟ್ ಡಿಫೈನ್ ದಿ ಆಡಿಯನ್ಸ್, ಯಾರಿಗೋಸ್ಕರವಾಗಿ ಈ ಪುಸ್ತಕ ಬರೀತಾ ಇದ್ದೀನಿ ಅಂತಂದು, ವಿಷಯ ಸಬ್ಜೆಕ್ಟ್ ಕಂಟೆಂಟ್ ಏನು ಅಂದ್ಬಿಟ್ಟು. ಸೊ ದ್ಯಾಟ್ ಇದು ನಮಗೋಸ್ಕರ ಬರೆದಿಲ್ಲ ಅನ್ನೋಂಥವ್ರು ಬೇಕಾಷ್ಟು ಜನ ನಾಟ್ ವಾಂಟೆಡ್, ದೇ ವಿಲ್ ನಾಟ್ ವೇಸ್ಟ್ ದೇರ್ ಎಫರ್ಟ್. ಜನಗಳ ಟೈಮ್ ಬಹಳ ಪ್ರೆಷಸ್ಸು, ಅದನ್ನು ಸೇವ್ ಮಾಡಬೇಕು. ಅದಕ್ಕೋಸ್ಕರವಾಗಿ ಇದನ್ನು ಯಾರಿಗೋಸ್ಕರ ಬರೆದಿದ್ದೀನಿ ಅಂದರೆ ಅನ್ನೋದೇ ಡಿಕ್ಲರೇಷನ್ ಮೊದಲು ಕೊಡಬೇಕು. ಪ್ರಯೋಜನ ಏನು, ವಿಷಯ ಏನು, ಸಂಬಂಧ ಏನು ಅಂದರೆ ಯಾವ ರೀತಿಯಲ್ಲಿ, ಹೌ ಆಮ್ ಐ ಗೋಯಿಂಗ್ ಟು ನೆರೇಟ್, ಮತ್ತು ಪ್ರಯೋಜನ ಏನು, ಇದರಿಂದ ಏನು ಪ್ರಯೋಜನ ಅನ್ನುವಂಥದ್ದು ಬಹಳ ಮುಖ್ಯವಾದ್ದು. ಸರಿ, ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಪ್ರಯೋಜನ ಮನುದ್ದಿಶ್ಯ ನಮಂದೋಪಿ ಪ್ರವರ್ತತೆ ಅಂತ ಗಾದೆ ಇದೆ ಸಂಸ್ಕೃತದಲ್ಲಿ. ಪ್ರಯೋಜನ ಅಂತ ಇಲ್ಲದೆ ಹೋದರೆ ಒಬ್ಬ ಪೆದ್ದ ಕೂಡ ಆ ಕೆಲಸದಲ್ಲಿ ತೊಡಗಲ್ಲ ಅಂತಂದ್ಬಿಟ್ಟು ಅದಕ್ಕೆ ಯಾರೋ ಒಬ್ಬರು ಒಂದು ಅಮೆಂಡ್ಮೆಂಟ್ ಮಾಡಿದ್ರು, ಪ್ರಯೋಜನ ಮನುದ್ದಿಶ್ಯ ನಮ್ಮ ಮಂಗೋಪಿ ಪ್ರವರ್ತತೆ ಅಂತಂದ್ಬಿಟ್ಟು. ಒಂದು ಕೋತಿ ಕೂಡ ಒಂದು ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ ಅನ್ನೋದು. ಇದು ಒಂದಾದರೆ, ತರ್ಕಸಂಗ್ರಹದಲ್ಲಿ ವ್ಯಾಖ್ಯಾನದಲ್ಲಿ ಅವನು ಹೇಳಬೇಕಾದ್ರೆ, ನ ಕುರ್ಯಾನ್ ನಿಷ್ಫಲಂ ಕರ್ಮ ಅಂತ, ನಿಷ್ಫಲವಾದ ಕರ್ಮವನ್ನು ಮಾಡಬಾರದು ಅಂತ ಹೇಳಿಬಿಟ್ಟು, ಜಲತಾಡನಾದೇರಪಿ ನಿಷಿದ್ಧತ್ವ ಅಂತಂದ್ಬಿಟ್ಟು. ನಾವು ಇನ್ನೇನಿಲ್ಲ, ನೀರಿನ ಒಂದು ಹೊಳೆ ಇರುತ್ತೆ, ಅದರೊಳಗೆ ಕಾಲು ಬಿಟ್ಕೊಂಡು ಆ ನೀರನ್ನು ಹಿಂಗೆ ತಟ್ಟೋದು, ಅದೇ ಏನೋ ಒಂದು ಆಟ ಅಂತ ಮಾಡೋದು, ಅದನ್ನೂ ಮಾಡಬಾರ್ದು ಅಂತಂದ್ಬಿಟ್ಟು ಅಂತ. ಅಷ್ಟರ ಮಟ್ಟಿಗೆ ಚಾಣಕ್ಯನದು ಪ್ರತಿಜ್ಞೆ ಹೆಂಗಿದೆ ಅಂತಂತಂದರೆ, ಸ್ವಪ್ನೇಪಿ ನವೃಥ ಚೇಷ್ಟತೆ ಚಾಣಕ್ಯ ಅಂತ. ಕನಸಿನಲ್ಲಿ ಕೂಡ ಒಂದು ಕೈ ಕಾಲು ಒಂದು ಬೆರಳಲ್ಲಾಡಿಸಿದ್ರು ಅದಕ್ಕೊಂದು ಅರ್ಥ ಇರುತ್ತೆ ಅಂತಂದ್ಬಿಟ್ಟು ಅಂತ. ಅಷ್ಟು ಒಂದು ಎಕಾನಮಿ ಮತ್ತು ಮೀನಿಂಗ್ಫುಲ್ನೆಸ್ ಹೀಗಿರುವಂಥದ್ದು. ವ್ಯರ್ಥವಾಗಿ ಒಂದು ಇದು ಮುನಿಯ ಲಕ್ಷಣವನ್ನು ಹೇಳಬೇಕಾದ್ರೆ ನಮ್ಮ ದೇಶದಲ್ಲಿ ಹೇಳ್ತಾರೆ, ನ ಪಾಣಿಪಾದ ಚಪಲಹ ನ ನೇತ್ರ ಚಪಲೋ ಮುನಿಹಿ ಅಂತ. ಪಾಣಿಯಲ್ಲಿ ಎಷ್ಟೋ ಜನದ ಕೈಯಲ್ಲಿ ಏನೋ ಒಂಚೆಷ್ಟೇ ಕಾಲು ಹಿಂಗೆ ಏನೋ ಆಡಿಸ್ತಾ ಇರೋವಂಥದ್ದು, ಗಾಂಭೀರ್ಯವೇ ಸಾಲದು. ನ ಪಾಣಿಪಾದ ಚಪಲಹ ನ ನೇತ್ರ ಚಪಲಹ ಮುನಿಹಿ, ಕಣ್ಣಿನಲ್ಲೇ ಅದೊಂದು ಗಾಂಭೀರ್ಯ. ಯಾವುದು ಬಾಯಲ್ಲಿ ಹೇಳುವಷ್ಟು ಸುಲಭವಲ್ಲ ಯಾವುದನ್ನು ಕೂಡ. ನಾವು ಈಗ ಅಂದ್ಕೊಂಡು ಇನ್ನೊಂದು ಕ್ಷಣದಲ್ಲಿ ಅದನ್ನೇ ನಾವು ಮಾಡ್ತಾ ಇರ್ತೀವಿ, ಅದು ಬಂದ್ಬಿಡುತ್ತೆ. ಎಷ್ಟೋ ಜನಕ್ಕೆ ಕೈಯಲ್ಲಿ ಪೆನ್ ಇದ್ದರೆ ಅದನ್ನ ಟಕ 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 ಅಂತ ಅವ್ರಿಗೆ ಗೊತ್ತಿರೋದೇ ಇಲ್ಲ, ತಾವು ಮಾಡ್ತಾ ಇದ್ದೀವಿ ಅಂತಲೇ ಗೊತ್ತಿರೋದಿಲ್ಲ, ಮಾಡ್ತಾ ಇರ್ತಾರೆ ಅದನ್ನ. ಹೀಗಿರೋದು ಮುನಿ ಲಕ್ಷಣ ಹೇಳಬೇಕಾದ್ರೆ ಇಷ್ಟಿಷ್ಟ್ರ ಮಟ್ಟಿಗೆಲ್ಲ ಬಿಗಿ ಇರೋವಂಥದ್ದು. ಹೀಗೆ ನಮ್ಮ ದೇಶದಲ್ಲಿ ಒಂದು ಡಿಸಿಪ್ಲಿನ್ ಅನ್ನೋದನ್ನ ಹೆಂಗೆ
ಎನರ್ಜಿ ಅನ್ನೋದು ಒಂದಿಷ್ಟು ಪೋಲಾಗಬಾರ್ದು ಅನ್ನೋದಕ್ಕೆ ಈ ಥರದ್ದೆಲ್ಲ ಮೆಥಡ್ಗಳನ್ನ ಬೇಕಾಷ್ಟೆಲ್ಲ ಹೇಳಿದಂಥದ್ದು. ಹಾಗಾಗಿ ಇದನ್ನು ವ್ಯರ್ಥವಾಗಿ ಯಾವುದನ್ನು ಮಾಡಬಾರದು ಅನ್ನುವಂಥದ್ದು. ಮತ್ತು ಇದು ಪ್ರಧಾನವಾದಂಥದ್ದು. ಪ್ರಧಾನೇ ಹಿ ಕೃತೋ ಯತ್ನ ಫಲವಾನ್ ಭವತಿ. ಪ್ರಧಾನವಾದ್ರಲ್ಲಿ ನಾವು ಮಾಡುವಂತಹ ಪ್ರಯತ್ನ ಏನಿದೆಯೋ ಅದು ಬಹಳ ಫಲಕಾರಿಯಾದದ್ದು. ಏನು, ಆರ್ಂಟ್ ಯು ಮೇಕಿಂಗ್ ಎ ಫೆಟಿಶ್ ಆಫ್ ದಿ ಸ್ಟಡಿ ಆಫ್ ಗ್ರಾಮರ್, ನಾಲೆಡ್ಜ್ ಫಾರ್ ದಿ ಸೇಕ್ ಆಫ್ ನಾಲೆಡ್ಜ್ ಅಂತ ಹೇಳ್ತಾರಲ್ಲ, ಹಾಗೆ ಆರ್ ಯು ನಾಟ್ ಮೇಕಿಂಗ್ ಎ ಫೆಟಿಶ್ ಆಫ್ ಇಟ್ ಅಂತ ಕೇಳಿದರೆ ನೋ, ಎಕ್ಸೆಪ್ಟ್ ಇನ್ ಅವರ್ ಕಂಟ್ರಿ. ಬೇರೆ ದೇಶದಲ್ಲಿ ಅದರ ಮಾಡಿರುವಂಥದ್ದು ಉಂಟು, ನಮ್ಮ ದೇಶದಲ್ಲಿ ಹಾಗೆ ಮಾಡಿಲ್ಲ. ವ್ಯಾಕರಣಕ್ಕೆ ಎಂಥ ಸ್ಥಾನವನ್ನು ಕೊಟ್ಟಿದ್ರು ಅಂತ ಕೇಳಿದ್ರೆ ಅದಕ್ಕೆ ವಾಕ್ಯಪದೀಯನ್ನು ತೆಗೆದು ನೋಡ್ಬೇಕು ನಾವು. ಅದನ್ನು ಹೇಳ್ತಾನೆ ಅವನು, ವ್ಯಾಕರಣ ಅನ್ನೋದು ಏನಂತ ಅಂದ್ಕೊಂಡಿದ್ದೀರಾ ಅಂದರೆ, ಇದಮಾದ್ಯಂ ಪದಸ್ಥಾನಂ ಸಿದ್ಧಿಸೋಪಾನ ವರ್ಣನಂ ನಿಯಂಸ ಮೋಕ್ಷಮಾಣಾನಾಂ ಅಜಿಂಹ ರಾಜಪದ್ಧತಿ. ಇದೊಂದು ರಾಜಮಾರ್ಗ ರೀ. ಪದ್ಧತಿ ಅಂದರೆ ಮಾರ್ಗ ಅಂತ ಅಂದ್ಬಿಟ್ಟು ಅಂತ. ಪದ ಬಂದಿರೋದು ಹೇಗೆ ಅಂದರೆ, ಪದ್ ಅಂತಂದರೆ ಕಾಲು, ಅದನ್ನು ತಿಳಿದು ಆಗಿರೋವಂಥದ್ದು, ಹತಿಯಿಂದ ಆಗಿರೋವಂಥದ್ದು ಪದ್ಧತಿ, ಮಾರ್ಗ. ಇದು ರಾಜಪದ್ಧತಿ, ರಾಜಮಾರ್ಗ ಇದು ಅಂತಂದ್ಬಿಟ್ಟು. ಯಾರಿಗೆ? ಮೋಕ್ಷಮಾಣಾನ, ಮೋಕ್ಷಾಪೇಕ್ಷಿಗಳಿಗೆ. ಅಜಿಂಹ ರಾಜಪದ್ಧತಿ. ಜಿಂಹ ಅಂದರೆ ಕುಟಿಲವಾಗಿರುವಂತಹದ್ದು, ಅಜಿಂಹ ಅಂದರೆ ನೇರವಾಗಿರುವಂತಹದ್ದು. ಅಂತಹ ರಾಜಮಾರ್ಗ ಇದು. ಇದು ಮಾಧ್ಯಮ ಪದಸ್ಥಾನಂ ಸಿದ್ಧಿಸೋಪಾನ ವರ್ಣನಂ. ಆರಂಭ ಮಾಡಬೇಕಾದ್ರೆ ಅನಾದಿ ನಿಧನಂ ಬ್ರಹ್ಮ ಶಬ್ದತತ್ವಂ ಇದಕ್ಷರಂ ವಿವರ್ತತೆ ಅರ್ಥಭಾವೇನ ಪ್ರಕ್ರಿಯಾ ಜಗತೋ ಯತಃ ಅಂತ ಹೇಳಿ ಪತಂಜಲಿನೇ ಹೇಳುವಂಥ ಮಾತು. ಬೇರೆ ಒಂದು ಸಂದರ್ಭದಲ್ಲಿ 6ನೇ ಅಧ್ಯಾಯದಲ್ಲಿ ಹೇಳುವಂಥ ಮಾತು, ಏಕಶಬ್ದ ಸಮ್ಯಜ್ಞಾತಃ ಶಾಸ್ತ್ರಾನ್ವಿತ ಸುಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮಧುಗ್ಭವತಿ ಅಂತ ಬಿಟ್ಟು. ಒಂದು ಶಬ್ದವನ್ನು ಸರಿಯಾದ ರೀತಿಯಲ್ಲಿ ಪ್ರಯೋಗ ಮಾಡಿದ್ರು ಕೂಡ ಅದು ಸ್ವರ್ಗಲೋಕದಲ್ಲಿ ಕಾಮವೃಷಿ ಆಗುತ್ತೆ. ಅದು ಕಾಮನೆಗಳನ್ನ ಕರೆಯುವಂತಹದ್ದು ಅಂತ ಹೇಳುವಂತಹ ಒಂದು ಬಹಳ ದೊಡ್ಡ ಸ್ಥಾನವನ್ನು ನಮ್ಮ ಇದರಲ್ಲಿ ಕೊಟ್ಟಿದ್ರು. ಶಬ್ದಬ್ರಹ್ಮಣಿ ನಿಷ್ಣಾತ ಪರಂಬ್ರಹ್ಮಾದಿ ಗಚ್ಚತಿ ಅಂತ ಮುಟ್ಟು ಯೋಗಶಾಸ್ತ್ರಗಳಲ್ಲಿ ಇದು ಶಬ್ದಬ್ರಹ್ಮವನ್ನು ನಾವು ಇದು ಮಾಡ್ಕೊಂಡ ಪಕ್ಷದಲ್ಲಿ ಅಂಥವನಿಗೆ ಇದು ಪರಬ್ರಹ್ಮಕ್ಕೆ ಅದು ದಾರಿ ಆಗುವಂಥದ್ದು ಅನ್ನುವಂಥದ್ದು. ಈ ಥರ ಮಾತುಗಳನ್ನು ಹೇಳುವಂಥ. ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ ಜೈನರಲ್ಲಿ ಕೂಡ ವ್ಯಾಕರಣದ ಬಗ್ಗೆ ಇದೇ ರೀತಿಯಾದಂತಹ ಆದರ. ಜಿನೇಂದ್ರ ಬುದ್ಧಿ ಅನ್ನುವಂಥವ್ನು ಹೇಳ್ತಾನು, ವ್ಯಾಕರಣಾತ್ ಪದಸಿದ್ಧೇರರ್ಥ ನಿರ್ಣಯೋ ಭವತಿ ಅರ್ಥಾತ್ ತತ್ವಜ್ಞಾನಂ ತತ್ವಜ್ಞಾನಾತ್ ಪರಂ ಶ್ರೇಯ ಅಂತ. ವ್ಯಾಕರಣದಿಂದ ಪದಸಿದ್ಧಿಯಿಂದ ಅರ್ಥ ನಿರ್ಣಯ, ಅದರಿಂದ ತತ್ವಜ್ಞಾನ, ಅದರಿಂದ ಪರಶ್ರೇಯಸ್ಸು ಅಂತ ಹೇಳುವಂಥದ್ದು. ಹೀಗೆ ಇಷ್ಟು ವಿಶಿಷ್ಟವಾದ ಒಂದು ಸ್ಥಾನವನ್ನು ನಮ್ಮವರು ವ್ಯಾಕರಣಕ್ಕೆ ಕೊಟ್ಟಿದ್ದರು. ಇದನ್ನು ಪಾಶ್ಚಾತ್ಯರು ಅವರು ಎಷ್ಟೆಷ್ಟು ಸರ್ಕಸ್ ಎಲ್ಲ ಮಾಡೋರು ಕೂಡ ಈ ತರಹದ ಒಂದು ವ್ಯಾಕರಣವನ್ನು ಅವ್ರ ಕೈಯಲ್ಲಿ ರಚನೆ ಮಾಡೋಕ್ಕಾಗಿಲ್ಲ. ಇಂತಹ ಶ್ರೇಷ್ಠವಾದಂತಹ ವಿದ್ಯೆ, ಅದನ್ನು ಕುರಿತು ನಾವು ಮಾತನಾಡೋಕ್ಕೆ ಹೊರಟಿರುವಂತಹದ್ದು. ಪತಂಜಲಿಯ ಬಗ್ಗೆನೇ ಹೇಳೋದಾದರೆ, ಪತಂಜಲಿ ಚರಿತ ಅನ್ನುವಂಥದ್ದೇ ಒಂದು ಗ್ರಂಥ ಇದೆ. ಅದು ಸ್ವಲ್ಪ ಈಚಿನದು, ಸುಮಾರು 16ನೇ ಶತಮಾನದಿರ್ಬೋದು ಅಂತ ಹೇಳಿದ್ರೆ ರಾಮಭದ್ರ ದೀಕ್ಷಿತ ಅಂತ ಬರೆದಿರುವಂಥವನು. ಸರಿ, ಆಮೇಲೆ ಚಿದಂಬರ ಮಹಾತ್ಮ್ಯ ಅನ್ನೋ ಒಂದು ಗ್ರಂಥದಲ್ಲೂ ಕೂಡ ಪತಂಜಲಿಗಳ ಬಗ್ಗೆ ಬರುತ್ತೆ. ಅದರಲ್ಲಿ ಚಿದಂಬರ ಮಹಾತ್ಮ್ಯದಲ್ಲಿ ವ್ಯಾಘ್ರಪಾದ ಪತಂಜಲ್ಯೋಹೋ ಜ್ಞಾನದೃಷ್ಟಿಂ ದದೌ ತದಾ ಅಂತ ಬರುತ್ತೆ. ಅವರಿಗೆ ಜ್ಞಾನದೃಷ್ಟಿಯನ್ನು ಕೊಟ್ಟಂತಹದ್ದು ಅಂತ ಬರುತ್ತೆ. ಪತಂಜಲಿಗೆ ಗೋಣಿಕಾ ಪುತ್ರ, ಗೋನರ್ದೀಯ, ಪದಕಾರ, ಫಣಭೃತ್, ಶೇಷಾಹಿ, ಶೇಷರಾಜನು, ಆದಿಶೇಷನ ಅವತಾರ ಅಂತಂದ್ಬಿಟ್ಟೆ ಅವನ ಬಗ್ಗೆ ಹೇಳುವಂತಹದ್ದು. ಮತ್ತು ಯಥೋತ್ತರಂ ಮುನೀನಾಂ ಪ್ರಾಮಾಣ್ಯಂ ಅಂತ ಹೇಳಿಬಿಟ್ಟು ಇದರಲ್ಲಿ ಕೈಯಿಟ ಒಂದು ಮಾತನ್ನು ಹೇಳ್ತಾನೆ ಅವನು. 3 ಜನ ತ್ರಿಮುನಿ ವ್ಯಾಕರಣಂ ಅಂತ, 3 ಜನ ಮುನಿಗಳು. ಇನ್ಯಾವ ದೇಶದಲ್ಲೂ ವ್ಯಾಕರಣ ಶಾಸ್ತ್ರವನ್ನು ಬರೆದವನ್ನ ಮುನಿ ಅನ್ನೋ ರೀತಿಯಲ್ಲಿ ಗೌರವಿಸುವಂಥದ್ದಿಲ್ಲ ನಮ್ಮ ದೇಶದಲ್ಲಿ. ಅದು ವಾಕ್ಯಕಾರಂ ವರರುಚಿಂ ಭಾಷ್ಯಕಾರಂ ಪತಂಜಲಿಂ ಪಾಣಿನಿಂ ಸೂತ್ರಕಾರಂಚ ಪ್ರಣತೋಸ್ಮಿ ಮುನಿತ್ರಯಂ ಅಂತ ಹೇಳಿಬಿಟ್ಟು ಈ ಮುನಿತ್ರಯದಿಂದ ಆಗಿರುವಂಥದ್ದು ವ್ಯಾಕರಣ. ಅದರಲ್ಲಿ ಉತ್ತರೋತ್ತರ ಪ್ರಾಮಾಣ್ಯ ಅಂತ ಹೇಳಿದರೆ ಪಾಣಿನಿಗಿಂತಲೂ ಕಾತ್ಯಾಯನಿಗಿಂತಲೂ ಪತಂಜಲಿ ಅಂತ ಹೇಳುವಂಥದ್ದು. ಅಂದರೆ ಅವನು ಪತಂಜಲಿ ಹೇಳಿದ್ದು ಲಾಸ್ಟ್ ವರ್ಡ್ ಅನ್ನುವಷ್ಟರ ಮಟ್ಟಿಗೆ. ಯಾಕೆ ಅಂದರೆ ಅಷ್ಟು ಡೆಪ್ತು. ಅದರಲ್ಲಿ ಬರೀ ಡೈಲಾಗ್. ಇಡೀ ಪತಂಜಲಿ ಮಹಾಭಾಷ್ಯ ನಾವು ಒಳ್ಳೊಳ್ಳೆ ಉಪನಿಷತ್ತುಗಳು ಓದಿದ್ರೆ ಹೆಂಗೆ ಕಾಣಿಸುತ್ತೋ ಹಾಗೆ ಗುರು ಶಿಷ್ಯರ ಸಂವಾದ. ಅದರಲ್ಲೂ ಏನಂತ ಹೇಳಿದ್ರೆ, ಒಬ್ಬ ತುಂಬ ಬಿಗಿನರ್ ಇರೋವಂಥದ್ದು ಒಬ್ಬ, ಇನ್ನೊಬ್ಬ ಒಂಥರ ಮಿಡಲ್ ಲೆವೆಲ್ನಲ್ಲಿರೋವಂಥದ್ದು, ಇನ್ನೊಬ್ಬರು ಪತಂಜಲಿಗಳು ಹಿಮ್ಸೆಲ್ಫ್. ಇವರು 3 ಜನ ಅಥವಾ 4 ಜನ ಈ ಥರ ಕಾನ್ವರ್ಸೇಷನ್ಗಳ ತರಹ ಒಂದು ಕ್ವಶನ್ ರೈಸ್ ಮಾಡೋದು, ಅದಕ್ಕೆ ಒಬ್ಬ ಸೊಲ್ಯೂಷನ್ ಕೊಡುವಂಥದ್ದು, ಅದರಲ್ಲಿ ಇನ್ನೊಬ್ಬ ಡಿಫೆಕ್ಟ್ ಹೇಳುವಂಥದ್ದು, ಹಾಗಾದ್ರೆ ಅದನ್ನ ಹಿಂಗೆ ಪರಿಷ್ಕಾರ ಮಾಡೋಣ ಅಂತ ಹೇಳುವಂಥದ್ದು, ಅದರಲ್ಲಿ ಇನ್ನೊಂದು ಕ್ವಶನ್ ಹೇಳುವಂಥದ್ದು,
ಅದಕ್ಕೆ ಫೈನಲಾಗಿ ಪರಿಹಾರ ಕೊಡುವಂಥದ್ದು. ಎಷ್ಟೋ ಸಂದರ್ಭಗಳಲ್ಲಿ ಪತಂಜಲಿ ಕೂಡ ಫೈನಲಾಗಿ ಸಿದ್ಧಾಂತ ಏನು ಅಂತ ಸೂಚನೆ ಮಾಡಿಲ್ಲ, ಎಷ್ಟೋ ಕ್ವಶನ್ಸ್ನ ಓಪನ್ ಆಗಿಬಿಟ್ಟಿರುವಂಥದ್ದು ಕೂಡ ಇದೆ. ನಮಗೆ ಆ ಟ್ರೆಡಿಷನ್ ಹೆಂಗಿತ್ತು ಅಂತ ಹೇಳಿ ತಿಳ್ಕೊಳ್ಳೋದಿಲ್ಲ, ತುಂಬ ಕಷ್ಟ ಇದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಒಂದು ಸಂಗ್ರಹ ಗ್ರಂಥ ಅದು ಪತಂಜಲಿಯುತ್ತರ ಕಾಲದಲ್ಲಿ ಅದು ಲುಪ್ತಿವೇ ಆಗೋಯ್ತು, ಅದು ಸಿಗಲಿಲ್ಲ. ಕೆಲವೇ ಫ್ರಾಗ್ಮೆಂಟ್ಸ್ ಏನೋ ಪತಂಜಲಿ ಎಲ್ಕೋಟ್ ಮಾಡೋದು ಅಲ್ಲೇ ಸಿಗುವಂಥದ್ದು. ಅಷ್ಟೇ ಅಲ್ಲ, ವಾಕ್ಯಪದೀಯದಲ್ಲಿ ಅವರು ಭರ್ತೃಹರಿ ಹೇಳೋದೇನು ಅಂತಂದರೆ, ಭ್ರಷ್ಟೋ ವ್ಯಾಕರಣಾಗಮಃ ಅಂತ ಬಿಟ್ಟು, ವ್ಯಾಕರಣ ಟ್ರೆಡಿಷನ್ ಕಟ್ಟಾಗೋಯ್ತು ರೀ, ಪತಂಜಲಿಗಳಾದಮೇಲೆ ಕಟ್ಟಾಗೋಯ್ತು ಅಂತ ಬಿಟ್ಟು ಹೇಳ್ತಾರೆ ಅದನ್ನವರು. ಸೊ ಹಾಗೆ ಹೇಳ್ತಾ ಏನೇನು ಹೇಳ್ತಾರೆ ಅಂತಂದರೆ, ಅವರು ಯಾತಿಗೆ ಹಂಗಾಯಿತು, ಯಾತಿಗೆ ಹಾಳಾಯಿತು ಅಂತ ಹೇಳಬೇಕಾದ್ರೆ ಹೇಳ್ತಾರೆ, ಎಲ್ಲ ಇವತ್ತು ನಮ್ಮವ್ರನ್ನ ಜ್ಞಾಪಿಸ್ಬೋದು, ಸ್ಟೂಡೆಂಟ್ಸ್ ಲೇಝಿ ಆಗೋಗ್ಬಿಟ್ರಂತೆ. ಆಯಿತಾ ಸರ್, ಬ್ರೀಫಾಗಿ ಹೇಳಿ ಸರ್, ಆಮೇಲೆ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಹೇಳಿ ಸರ್ ಅಂತ ಕೇಳ್ತೀವಲ್ಲ, ಆ ತರಹ ಪ್ರಾಯೇಣ ಸಂಕ್ಷೇಪ ರುಚೀನ್ ಅಲ್ಪ ವಿದ್ಯಾ ಪರಿಗ್ರಹಾನ್ ಸಂಪ್ರಾಪ್ಯ ವೈಯಾಕರಣಾನ್ ಸಂಗ್ರಹೇ ಅಸ್ತ ಉಪಾಗತೆ ಅಂತ. ಸಂಗ್ರಹ ಗ್ರಂಥ ಯಾತಿಗೆ ಹೋಯ್ತು, ಹೆಂಗೆ ಹೋಯ್ತು ಅಂತ ಹೇಳಿದ್ರೆ, ಹಿಂಗೆ ಈ ಥರ ಗ್ರಂಥ ಹಿಂಗೂ ಹೋಯ್ತು ಅಂತ ಮುಟ್ಟುವಂತೆ. ಆಮೇಲೆ ಪತಂಜಲಿಗಳು ಹೇಳಿಕೊಟ್ಟಿದ್ದು ಕೂಡ ನಿಂತು ಹೋಯ್ತಂತೆ, ಟ್ರೆಡಿಷನ್ನು ಕಟ್ಟಾಗೋಯ್ತಂತೆ. ಆದರೆ ಸಂಹೌ ಇಟ್ ಫ್ಲರಿಶ್ಡ್ ಇನ್ ಸಮ್ ಮೌಂಟನಸ್ ರೀಜನ್ ಇನ್ ದಿ ಸೌತ್ ಅಂತ ಹೇಳ್ಬಿಟ್ಟು ಪರ್ವತಾದ ಆಗಮಂ ಲಬ್ಧ್ವ ಅಂತ ಬಿಟ್ಟು ಒಬ್ಬ ಚಂದ್ರಾಚಾರ್ಯ ಅನ್ನೋಂಥವನಿಂದ ವ್ಯಾಕರಣ ತೊಗೊಂಬಂದು ಅದನ್ನ ರಿವೈವ್ ಮಾಡಿದ್ದು ಅಂತ. 3 ಸಾರ್ತಿ ವ್ಯಾಕರಣ ಟ್ರೆಡಿಷನ್ ನಷ್ಟವಾಗಿದೆ ಅಂತಂದ್ಬಿಟ್ಟು ಹೇಳ್ತಾರೆ ಅದನ್ನ. ಅಷ್ಟರ ಮಟ್ಟಿಗೆ ಅಂದರೆ ಎಷ್ಟು ಬಿಗಿಯಾಗಿ ಉಳಿಸ್ಕೊಳ್ಳೋಕ್ಕೆ ಅಂತ ಟ್ರೈ ಮಾಡಿದ್ರು, ಎಷ್ಟೆಷ್ಟು ಪ್ರಯತ್ನ ಮಾಡಿದ್ರು ಜನರಲ್ಲಿ ಒಂದು ಶೈಥಿಲ್ಯ ಇರುತ್ತಲ್ಲ, ಕಂಫರ್ಟಬಲ್ ಲಿವಿಂಗ್ ಅಷ್ಟು ಸಾಕು ಅನ್ನೋವಂಥದ್ದು, ಇದು ಎಂಥವ್ರನ್ನೂ ಕೆಡಿಸ್ಬಿಡತ್ತೆ. ಅದು ಅದರಿಂದ ಕಷ್ಟಪಡೋಕ್ಕೆ ತಯಾರಿರಬೇಕು. ಬ್ರಾಹ್ಮಣರಿಗೆ ಏನಂತ ಮಾಡಿಟ್ರು ಅಂತಂದರೆ ಅವರು, ಅಲ್ಲ ಆ ಕಾನ್ಸೆಪ್ಟ್ ಹೇಗಿದೆ ನೋಡಿ, ಏನು ಅಂದರೆ ಕಷ್ಟಾಯ ತಪಸೇ ಚೈವ ಪ್ರೇತ್ಯಾನಂತ ಸುಖಾಯ ಚ ಅಂತಂದ್ಬಿಟ್ಟು, ಬ್ರಾಹ್ಮಣಸ್ಯ ಹಿ ದೇಹೋಯಂ ನ ಸುಖಾಯ ಕಲ್ಪತೆ, ಒಂದು ಪದ ಏನೋ ಮಿಸ್ ಆಗಿದೆ ನನಗೆ, ಕಷ್ಟಾಯ ತಪಸೇ ಚೈವ ಪ್ರೇತ್ಯಾನಂತ ಸುಖಾಯ ಚ ಅಂತ. ಬ್ರಾಹ್ಮಣಸ್ಯ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ ಕಷ್ಟಾಯ ತಪಸೇ ಚೈವ ಪ್ರೇತ್ಯಾನಂತ ಸುಖಾಯ ಚ ಅಂತ. ಎಂಥ ಐಡಿಯಲ್ನ ತಂದಿಟ್ಕೊಂಡ್ರು ಅವರು ಮುಂದೆ. ಸರಿ, ನೀವು ಹುಟ್ಟಿರೋದೇ ಇದಕ್ಕೋಸ್ಕರ ಕಣಯ್ಯ ಅಂತಬಿಟ್ಟು ಅವನು ಹೇಳ್ತಾನೆ. ಪತಂಜಲಿ ಹೇಳೋದು, ನಿಷ್ಕಾರಣ ವೇದ ಸಸಡಂಗ ಅಧ್ಯೇಯ ಜ್ಞೇಯಶ್ಚ ಅಂತಬಿಟ್ಟು, ಬರೀ ಅಧ್ಯೇಯ ಅಲ್ಲ ಜ್ಞೇಯ ಅಂತ, ಅದನ್ನ ಅರ್ಥ ತಿಳ್ಕೊಳ್ಬೇಕು ಅಂತಂದ್ಬಿಟ್ಟು ಅಂತ. ಅರ್ಥ ತಿಳ್ಕೊಳ್ಳೋದಿ ಅಲ್ಲಿ ವ್ಯಾಕರಣ ಪ್ರಯೋಜನಗಳ ಬಗ್ಗೆ ಹೇಳ್ತಾ ಅವರನ್ನು ಹೇಳ್ತಾರೆ. ಅದನ್ನ ಅವರು ಇರಲಿ ಅಂತೂ ಹಾಗೆ ಒಂದು ಡಿಸಿಪ್ಲಿನ್ಗೆ ಮೈಯನ್ನು ಕೊಡೋದು, ಮನಸ್ಸನ್ನು ಕೊಡೋದು, ಜೀವವನ್ನೇ ಕೊಡೋದು, ಯಾವ ಜೀವಂ ಅದರ ಬಗ್ಗೆ ಒಂದು ಡೆಡಿಕೇಶನ್ ಇಟ್ಕೊಂಡು ಅದನ್ನು ಪರ್ಸ್ಯೂ ಮಾಡ್ತೇವೆ. ಒಂದು ಆಲ್ವೇಸ್ ಲಿಂಕ್ ಇಟ್ ದಿ ಹೈಯರ್, ಆ ಹೈಯರ್ ಗೋಲಿಗೆ ಒಂದು ಲಿಂಕ್ ಇಟ್ಕೊಳ್ಳಿದೆ ಹೋದ ಪಕ್ಷದಲ್ಲಿ ಅದರ ರುಚಿ ಕೆಡುತ್ತೆ, ಅದರ ಫೋರ್ಸ್ ಕೆಡುತ್ತೆ, ಅದರ ಸ್ವಾರಸ್ಯ ಕೆಡುತ್ತೆ. ಅಯ್ಯೋ ಇಷ್ಟು ತಾನೇ, ಇಷ್ಟಕ್ಕೆ ಹಾಕಬೇಕು ಅನ್ನೋವಂಥದ್ದು ಹೀಗೆಲ್ಲ ಮನಸ್ಸಿಗೆ ಬರುತ್ತೆ. ಆದರೆ ಒಂದು ಸಾಧನ ಮತ್ತು ಸಿದ್ಧಿ ಎರಡೂ ಲಿಂಕ್ಡ್ ಆಗೇ ಇದ್ದಾಗ ಆ ಸಿದ್ಧಿ ಕಡೆ ಗಮನ ಇಟ್ಟುಕೊಂಡು ಸಾಧನೆಯಲ್ಲಿ ಒಂದು ಅವ್ಯಾಹತತೆ ಬರುತ್ತೆ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಸ್ಪೆಷಲ್ ವರ್ಡ್ ಇದೆ. ಏನು ಅಂತ ಹೇಳಿದ್ರೆ, ಎಷ್ಟೇ ಕಷ್ಟಗಳು ಬಂದ್ರೂ ಕೂಡ ತನ್ನ ಗುರಿಯನ್ನು ಮರೆಯದೇನೆ ಸಾಧನೆಯನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದಕ್ಕೆ ಒಂದು ಪದ ಇದೆ, ಧೃತಿ ಅಂತ ಅಂದ್ಬಿಟ್ಟು. ಧೃತಿ ಅಂದರೆ ಹಿಡಿದು ಅದು ಗುರಿ ಮುಟ್ಟೋ ತನಕ ನಾನು ಬಿಡೋದಿಲ್ಲ ಅನ್ನೋವಂಥದ್ದು, ಹಾಗೆ ಸಾಧಿಸ್ಕೊಂಡು ಹೋಗುವಂಥದ್ದು. ಅದನ್ನು ತುಂಬ ಚೆನ್ನಾಗಿ ದಿ ವೆರಿ ವೇ ದೇ ಗೇವ್ ದಿ ಐಡಿಯಲ್ಸ್, ಅದರಲ್ಲಿನೇ ಆ ಸ್ಪಿರಿಟ್ ಅಂಥವ್ರು ಹೇಳೋವಂಥವ್ರು ಆಗಬೇಕು. ಇಲ್ಲದೆ ಹೋದ ಪಕ್ಷದಲ್ಲಿ ಹೋಗ್ಬಿಡುತ್ತೆ ಅದು. ಎಂಥ ವಿದ್ಯೆ ಆದ್ರೂ ಕೂಡ, ಎಷ್ಟು ಚೆನ್ನಾಗಿರೋ ವಿದ್ಯೆ ಆದ್ರೂ ಕೂಡ ಅದರ ಸ್ಪಿರಿಟನ್ನು ಕ್ಯಾಚ್ ಮಾಡಿಕೊಂಡು ಅದನ್ನು ಸರಿಯಾಗಿ ಹೇಳ್ಕೊಡ್ಬೇಕು. ಇದು ಹಿಂಗೆ ಅಂತ ಹೇಳಿದ್ರೆ, ನಾವು ಪ್ರತಿಯೊಂದಕ್ಕೂ ಇವಾಗ ಒಂದು ಸಂಧ್ಯಾವನ್ನೇ ಮಾಡಬೇಕು, ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಕೇಳುತ್ತೆ. ಮಕ್ಕಳು ಕೇಳೋದು ಸಹಜವೇನೇ. ನೀವು ಅದಕ್ಕೆ ಎಕ್ಸ್ಪ್ಲನೇಷನ್ ಹೇಳ್ತೀರಾ ಅಂತ ಇಟ್ಕೊಳ್ಳಿ. ಹಾಂ ಅಂತ ದಿಸ್ ಇಸ್ ಸೆನ್ಸಿಬಲ್ ಅಂತ ಅನ್ಸುತ್ತೆ ಅಂತ ಇಟ್ಕೊಳ್ಳಿ. ಹಾಗೆ ಬೇರೆ ಬೇರೆದಕ್ಕೂ ಎಲ್ಲ ಕೇಳಿದ್ದಕ್ಕೆಲ್ಲ ಉತ್ತರ ಹೇಳ್ಕೊಂಡು ಬರ್ತಾ ಇದೆ ಅಂತ ಆಗೋದ್ಮೇಲೆ ಪ್ಯಾರಾಡಾಕ್ಸ್ ಏನಪ್ಪ ಅಂದರೆ, ಸರಿ ಇದಕ್ಕೆಲ್ಲ ಅರ್ಥ ಇದೆ, ಇನ್ಯಾವುದಕ್ಕಾದ್ರೂ ಅರ್ಥ ಹೇಳಕ್ಕೆ ಹೋದರೆ ಬಿಡಿ ಇದೆಲ್ಲ ಮಾಡಬೇಕಾದ್ದೇನೆ, ಅರ್ಥ ತಿಳ್ಕೊಳ್ಳುವಂಥ ಪ್ರವೃತ್ತಿ ಕಡಿಮೆ ಆಗ್ತಾ ಬರುತ್ತೆ. ವಿದ್ಯೆ ಶಿಥಿಲವಾಗೋದು ಹೀಗೆ. ಮೊದಲು ಪ್ರತಿಯೊಂದಕ್ಕೂ ಇದ್ಯಾಕೆ ಅಂತ ಪ್ರಶ್ನೆ ಕೇಳುವಂಥದ್ದು ಹಠ ಇರುತ್ತೆ ಅಂತ. ಇದಕ್ಕೆಲ್ಲ ಉತ್ತರ ಇದೆ, ಇದನ್ನು ಜ್ಞಾನಿಗಳು ಇದನ್ನು ಮಾಡಿದ್ದಾರೆ, ಇದು ಸ್ಕೀಮ್ ತುಂಬ ಚೆನ್ನಾಗಿದೆ ಅಂತ ಗೊತ್ತಾಗಕ್ಕೆ ಶುರುವಾದಂಗೆ ಸರಿ ಬಿಡಿ ಇದನ್ನ ಹೆಚ್ಚು ತಿಳ್ಕೊಳ್ಬೇಕಾದ್ದೇನಿಲ್ಲ, ಇದನ್ನು ಹೇಳಿದ್ದನ್ನು ಮಾಡಿದ್ರೆ ಸಾಕು. ಏಜ್ ಆಫ್ ಬಿಲೀಫ್,
ಈ ಏಜ್ ಆಫ್ ಬಿಲೀಫೇ ಬಂದು ಕೊನೆಗೆ ಏಜ್ ಆಫ್ ಡೌಟ್ ಆಗಿ ಟರ್ನ್ ಆಗುತ್ತೆ ಅದು. ಮತ್ತು ಪ್ರತಿಯೊಂದು ಅದಕ್ಕೆ ಮುಂದೆ ಅದನ್ನ ಆ ಲಿಂಕ್ ಬಿಟ್ಟು ಹೋಗ್ಬಿಟ್ಟ ಪಕ್ಷದಲ್ಲಿ ಅದರ ಒರಿಜಿನಲ್ ಸ್ಪಿರಿಟ್ ಏನು ಅಂತ ತಿಳ್ಕೊಳ್ಬೇಕು. ಅದು ಇಲ್ಲದೆ ಹೋದ ಪಕ್ಷದಲ್ಲಿ ಅದಕ್ಕೆ ಸಾಧನೆ ಸಿದ್ಧಿ, ಆ ಲಿಂಕು ದಿಸ್ ಶುಡ್ ರಿಫ್ಲೆಕ್ಟ್ ದಟ್ ಶುಡ್ ರಿಫ್ಲೆಕ್ಟ್ ದಿಸ್, ಈ ಥರದ್ದು ಆಗ್ತಾ ಈ ಡೈಲೆಕ್ಟಿಕ್ಸ್ನಲ್ಲೇ ವಿದ್ಯೆ ಉಳಿಯೋ ಅಂಥದ್ದು. ಬರೀ ಸಾಧನೆಯಾ ಉಳ್ಕೊಂಡು ಸಿದ್ಧಿಯನ್ನೇ ಕಾಣದೆ ಹೋದ ಪಕ್ಷದಲ್ಲಿ ಇದು ಮುಗಿಯೋದು ಕೆಲಸ ಇದು ಅನ್ನೋ ಥರದ್ದು ಒಂದು ಫೀಲಿಂಗ್ ಬಂದ್ಬಿಡುತ್ತೆ. ಸಿದ್ಧಿ ಕಂಡುಬಿಟ್ಟು ಅದರಲ್ಲೇ ತೃಪ್ತನಾಗಿ ಹೋಗ್ಬಿಟ್ಟೆ ನಾನು ಅಂತ ಹೇಳಿದ್ರೆ, ಅಪ್ಪ ಇನ್ನೂ 4 ಜನಕ್ಕೆ ಆಗಬೇಕು, ನಿನಗೊಬ್ಬನಿಗೆ ಎಲ್ಲ ರುಚಿ ಇದ್ರ ಔತನ ನೀವೊಬ್ಬ ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಟ್ರೆ ಸಾಲದು, ಇನ್ನು 4 ಜನಕ್ಕೆ ಬೆಳಿಬೇಕಲ್ವಾ, ಇದು ಕೊಡಬೇಕಲ್ವಾ, ಇದು ವಿತರಣೆ ಆಗಬೇಕಲ್ವಾ. ಇದು ಜ್ಞಾನಿಗಳ ದೃಷ್ಟಿ. ಅದಕ್ಕೋಸ್ಕರನೇ ತಾವು ಕಂಡಂತಹ ಸುಖವನ್ನು ಇನ್ನು 10 ಜನಕ್ಕೆ ಅದು ಬರಬೇಕು ಅನ್ನೋಕ್ಕೋಸ್ಕರವಾಗಿ ಅಷ್ಟು ಶ್ರಮಪಟ್ಟರು ಅವರು. ಅದು ನಿಷ್ಕಾರಣವಾದ ಕರುಣೆ, ಅದು ಹಾಗಿರುವಂಥದ್ದು. ಸೊ ಹೀಗೆ ಇದು ಮಾಡಿರುವಂಥದ್ದು. ಆದರೆ ಈ ಪತಂಜಲಿನ ಹೆಸರು ಅದೇನು ತುಂಬ ರೀಸೆಂಟು ಅಂತ ಏನಲ್ಲ. ಪಾಣಿನಿಯ ಗಣಪಾಠದಲ್ಲೇ ಪತಂಜಲಿಯ ಹೆಸರು ಬರುತ್ತೆ. ಅಂದರೆ ಇದು ಬಹಳ ಹಳೆಯ ಇದು ಅಂತಂದ್ಬಿಟ್ಟು ಅವನ ಉಪಕಾದಿ ಗಣ ಅನ್ನೋದರಲ್ಲಿ ಪತಂಜಲ ಮತ್ತು ಪದಂಜಲ ಅನ್ನುವಂತಹ 2 ಹೆಸರನ್ನು ಅದರಲ್ಲಿ ತೋರಿಸ್ತಾನ ಅವನು. ಹಾಗೆ ಮತ್ಸ್ಯ ಪುರಾಣದಲ್ಲಿ ಆಂಗಿರಸ ಪತಂಜಲಿ ಅನ್ನುವಂಥ ಉಲ್ಲೇಖ ಬರುತ್ತೆ. ಬೃಹದಾರಣ್ಯಕೋಪನಿಷತ್ತಿನೇ ಪಾತಂಚಲ ಕಾಪ್ಯ ಅಂತ ಬರುತ್ತೆ. ಅದನ್ನು ವೆಬರ್ ಅನ್ನೋನು ಇದ್ರ ಬಗ್ಗೆ ವ್ಯಾಖ್ಯಾನ ಮಾಡ್ತಾ ಮೋಸ್ಟ್ ಪ್ರಾಬಲಿ ದಿಸ್ ರೆಫರ್ಸ್ ಟು ಕಪಿಲ ಆ್ಯಂಡ್ ಪತಂಜಲಿ ಅಂತಂದ್ಬಿಟ್ಟು ಈ ಪಾತಂಚಲ ಮತ್ತು ಕಾಪ್ಯ ಅನ್ನುವಂಥದ್ದು 2ನೇ ರೆಫರ್ ಮಾಡುತ್ತೆ ಪ್ರಾಯಶಃ ಅಂತ ಹೇಳಿಬಿಟ್ಟು ಅವನು ಹೇಳ್ತಾನೆ ಅದನ್ನು. ಸೊ ಹೀಗೆ ಪತಂಜಲಿಯ ಹೆಸರು ಸಾಕಷ್ಟು ಪ್ರಾಚೀನವಾದಂಥದ್ದು. ವಿ ರಾಘವನ್ ಅವರು ತಮ್ಮ ನ್ಯೂ ಕೆಟಲಾಗರಮ್ನಲ್ಲಿ 10 ಜನ ಪತಂಜಲಿಗಳ ಹೆಸರನ್ನು ಹೇಳ್ತಾರೆ. ಒಂದು 8ನೇ ಶತಮಾನದ ಒಂದು ಪಾತಂಜಲ ತಂತ್ರ ಅನ್ನುವಂಥ ಒಂದು ಗ್ರಂಥ ಇದೆ, ಮತ್ತು ಚರಕ ವಾರ್ತಿಕ ಅಂತಲೇ ಒಂದು ಗ್ರಂಥ ಇದೆ. ಅದು ಚರಕ ಸಂಹಿತೆಗೆ ಒಂದು ವಾರ್ತಿಕ ರೂಪದಲ್ಲಿ ಇರುವಂಥದ್ದು. ಮತ್ತು ತಮಿಳುನಾಡಿನಲ್ಲಿ 18 ಸಿದ್ಧರ ನಾಡಿ ಅಂತ ಈ ಥರದ್ದೆಲ್ಲ ಗ್ರಂಥಗಳೆಲ್ಲ ಪ್ರಸಿದ್ಧವಾಗಿದೆ. ಅದರಲ್ಲೂ ಕೂಡ ಒಬ್ಬ ಪತಂಜಲಿ ಬರುವಂಥದ್ದು ಉಂಟು. ಸರಿ, ಒಂದು ರೀತಿ ತಮಾಷೆ, ಸಂತೋಷ, ದುಃಖ 3 ಆಗುವಂಥದ್ದು ಏನಂತ ಹೇಳಿದ್ರೆ, ಈ ಪಾತಂಜಲ ಮಹಾಭಾಷ್ಯವನ್ನು ಒಂದು ಒಳ್ಳೆಯ ಸ್ಟ್ಯಾಂಡರ್ಡ್ ಎಡಿಷನ್ ಆಗಿ ಮಾಡಿದಂಥವನು ಕೀಲ್ ಹಾರ್ನ್ ಅಂತಂದ್ಬಿಟ್ಟು ಅಂತ ಅವನು ಮಾಡಿರೋದೇ ಕೆಲವು ಪುಟಗಳು ತಂದಿದ್ದೀನಿ. ಪಸ್ಪಶಾನ್ಹಿಕ ಅನ್ನೋದು ಇದರಲ್ಲಿ 14 ಪೇಜ್ ಈ ಸೈಜ್ನಲ್ಲಿ ಇರೋವಂಥದ್ದು, ಇಷ್ಟೇ ಇರೋವಂಥದ್ದು. ಬಟ್ ಅದರಲ್ಲಿ ತುಂಬ ವಿಷಯಗಳಿದೆ. ಅವನು ಕೀಲ್ ಹಾರ್ನ್ ಒಂದು ಕಡೆ ತುಂಬ ದುಃಖ ಪಡ್ತಾನೆ. ಅಯ್ಯೋ, ಭಾರತದ ಎಷ್ಟು ಶಾಸ್ತ್ರ ಪರಂಪರೆಗಳು ಲುಪ್ತವಾಗಿ ಹೋಗ್ತಾ ಇದೆಯಲ್ಲ ಅಂತಂದ್ಬಿಟ್ಟು ತುಂಬ ಸಂಕಟ ಪಟ್ಕೊಂಡು ಹೇಳ್ತಾನೆ. ಆವಾಗ ಅವನಿಗೆ ಯಾರೋ ಒಬ್ಬರು ಹೇಳ್ತಾರೆ, ವ್ಯಾಕರಣದ ಪರಂಪರೆ ಮುಗ್ದೋಗಾಯಿತು ಅಂತ ಹೇಳ್ತಾರೆ. ನೋ, ನಾಟ್ ಆ್ಯಸ್ ಲಾಂಗ್ ಆ್ಯಸ್ ಐ ಲಿವ್ ಅಂತಂದ್ಬಿಟ್ಟು. ಯಾಕೆ ಅಂದರೆ ಅವನು ಒಬ್ಬ ಮಹಾವ್ಯಾಕರಣ ಪಂಡಿತರ ಹತ್ರ ಅವನು ಕೂತ್ಕೊಂಡು ವ್ಯಾಕರಣ ಅಧ್ಯಯನ ಮಾಡಿದ್ದು. ನಾನಿರೋ ತನಕ ಯಾರೋ ಆ ಮಾತು ಹೇಳೋ ಹಂಗಿಲ್ಲ, ನಾನು ಪಾರಂಪರಿಕವಾಗಿ ಕಲಿತಿದ್ದೀನಿ, ಬಹಳ ಶ್ರದ್ಧೆಯಿಂದ ಅವನು ಕಲಿತಿರುವಂಥದ್ದು. ಅಮೇರಿಕಾದಲ್ಲಿ ಜಾರ್ಜ್ ಕಾರ್ಡೋನಾ ಅಂತಂದ್ಬಿಟ್ಟು ಅವರು ಕೂಡ ವ್ಯಾಕರಣ ಕಲಿಯಕ್ಕೆ ಬಂದಾಗ ಅವ್ರ ಗುರುಗಳು ಹೇಳಿದಂತೆ, ನಾನು ಪಾಶ್ಚಾತ್ಯರಿಗೆಲ್ಲ ನಾನು ಹೇಳ್ಕೊಡೋದಿಲ್ಲ ಅಂತಂದ್ಬಿಟ್ಟು. ಇಲ್ಲ ಹೇಳ್ಕೊಡ್ಲೇಬೇಕು ಅಂತ ಬಹಳ ಇವರು ಗೋಗರ್ಕೊಂಡಾಗ ಅವ್ರು ಹೇಳಿದ್ರಂತೆ, ನಿತ್ಯ ಬೆಳಗಿನ ಜಾವ 4 ಗಂಟೆಗೆ ಗಂಗಾ ನದಿಯಲ್ಲಿ ಮಿಂದು ಬಂದರೆ ಪಾಠ, ಇಲ್ಲದಿದ್ದರೆ ಇಲ್ಲ ಅಂತ. ಅದು ಅವನ್ನ ಅವಾಯ್ಡ್ ಮಾಡಬೇಕು ಅನ್ನೋಕ್ಕೋಸ್ಕರವಾಗಿ ಹೇಳಿದ್ರೋ ಏನೋ, ಆ ಮನುಷ್ಯ ಅಡ್ಡೇ ಮಾಡ್ದ. ದಿವಸ ಬೆಳಗ್ಗೆ 4 ಗಂಟೆಗೆ ಗಂಗಾ ನದಿಯಲ್ಲಿ ಮಿಂದು ಅಲ್ಲಿ ಸ್ನಾನ ಮಾಡ್ಕೊಂಡ್ಬಂದು ಪಂಚೆ ಉಟ್ಕೊಂಡು ಬಂದು ಕೂತ್ಕೊಳ್ಳೋವಂಥದ್ದು. ಹೀಗೆ ಮಾಡಿ ಅವನು ಕೂಡ ತುಂಬ ವ್ಯಾಕರಣವನ್ನು ಸಾಕಷ್ಟು ಓದಿರೋವಂಥವನು. ಅಂತೂ ಕೀಲ್ ಹಾರ್ನು ತುಂಬ ದುಃಖದಿಂದ ಹೇಳ್ಕೊಂಡಿದ್ದಾನೆ, ಅಯ್ಯೋ ವ್ಯಾಕರಣ ವಿದ್ಯೆ ಲುಪ್ತವಾಗಿದೆಯಲ್ಲ, ಹೋಗ್ಬಿಡ್ತಾ ಇದೆಯಲ್ಲ ಅಂತಂದ್ಬಿಟ್ಟು ತುಂಬ ಸಂಕಟ ಪಟ್ಕೊಂಡಿರುವಂಥದ್ದು. ಹೀಗೆ ಪತಂಜಲಿಗಳ ವಿಷಯದಲ್ಲಿ ಇಷ್ಟು ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ. ಇನ್ನು 1-2 ಇನ್ಫಾರ್ಮೇಷನ್ ಅವ್ರ ಬಗ್ಗೆ ಹೇಳೋದು ಅಂತಂದರೆ, ಅವರ ಮಾತುಗಳು ಎಷ್ಟು ಚೆನ್ನಾಗಿದೆ ಅನ್ನೋ 1-2 ಸ್ಯಾಂಪಲ್ಗಳು ಹೇಳ್ತೀನಿ. ತುಂಬ ವಿಷಯ ಇದೆ. ಇದರಲ್ಲಿ ಬರುವಂತಹ ವಿಷಯಗಳೇ ತುಂಬ ಇದೆ. ಅವರ ಪಸ್ಪಶಾನ್ಹಿಕದಲ್ಲಿ ಹೇಳುವಂಥದ್ದೇನೆ ತುಂಬ ಇದೆ. ಅವರ ಸ್ಟೈಲ್ ಎಷ್ಟು ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಎಲ್ಲೂ ಕೂಡ ಒಂದಿಷ್ಟು ದೀರ್ಘವಾದ ಕಾಂಪೌಂಡ್ಗಳನ್ನು ಅವರು ಬಳಸೋದಿಲ್ಲ, ಮತ್ತು ಲೌಕಿಕ ನ್ಯಾಯಗಳನ್ನು ಬಳಸುವಂಥದ್ದು. ನೋಡಿ, ಗುರು ಶಿಷ್ಯರ ಸಂಬಂಧದ ಬಗ್ಗೆ ನಾನು ಸ್ವಲ್ಪ ಒಂಚೂರು ಬೇರೆ ಮಾತುಗಳನ್ನು ಹೇಳ್ತಿರೋದಕ್ಕೆ ಕಾರಣ ತುಂಬ ಟೆಕ್ನಿಕಲ್ ಆಗೋಗ್ಬಿಟ್ರೆ ಸ್ವಲ್ಪ ಕಷ್ಟವಾಗುತ್ತೆ ಸಹಿಸ್ಕೊಳ್ಳೋದಕ್ಕೆ.
ವ್ಯಾಕರಣ ಅಂದರೆ ಮೊದಲೇ ಬೋರ್ಡಮ್ ಅನ್ನೋದು ಈಕ್ವೇಷನ್ ಮೈಂಡಿಗೆ ಬಂದುಬಿಟ್ಟಿರುತ್ತೆ. ಯಾಕೆಂದರೆ ನಮಗೆ ಅಂಥ ಗುರುಗಳು ಸಿಕ್ಕಿರ್ತಾರೆ. ಸೊ ಹೀಗಾಗೋಗ್ಬಿಟ್ಟು ಅದು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಗುರು ಶಿಷ್ಯರ ಸಂಬಂಧ ಹೇಗಿರಬೇಕು ಅನ್ನೋದಕ್ಕೆ ಪತಂಜಲಿಗಳು ಹೇಳುವಂಥ ಮಾತು ಒಂದು ಪಾಣಿನಿಯ ಸೂತ್ರದ ಮೇಲೆ ಇದ್ರ ಮೇಲೆ ವಾರ್ತಿಕದ ಮೇಲೆ ಬರೀತಾ, ಗುರುಣ ಶಿಷ್ಯ ಛತ್ರವಚ್ಛಾದ್ಯ ಶಿಷ್ಯೇಣ ಚ ಗುರು ಛತ್ರವತ್ ಪರಿಪಾಲ್ಯ ಅಂತಂತ. ಶಿಷ್ಯನು ಗುರು ಒಬ್ರಿಗೊಬ್ಬರಿಗೆ ಛತ್ರಿ ಇದ್ದಂತೆ ಅಂತಂತ. ಸೊ ಒಬ್ರು ಛತ್ರಿ ಹಿಡ್ಕೊಳ್ಳುವಂಥದ್ದು, ಒಂದು ನೆರಳು ಕೊಡುವಂಥದ್ದು, ಈ ಥರ ಒಂದು ಪಾರಸ್ಪರಿಕವಾಗಿ ಇರೋವಂಥದ್ದು ಉಂಟು. ನೋಡಿ, ಇವಾಗ ಇಂಗ್ಲೀಷ್ನಲ್ಲಿ ಕೋಲ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಲ್ಲ ನಾವು. ಸೊ ಸಂಸ್ಕೃತದಲ್ಲೂ ಆ ಥರದ ಇಡಿಯಮ್ಸ್ ಎಲ್ಲ ಇರೋವಂಥದ್ದನ್ನು ಅವನು ಪತಂಜಲಿ ಗಮನಿಸುವಂಥದ್ದು. ಒಬ್ಬನ ಶೀತಕ ಅಂತ ಕರೆಯೋದು, ಒಬ್ಬನನ್ನು ಉಷ್ಣಕ ಅಂತ ಕರೆಯುವಂಥದ್ದು. ಸಂಸ್ಕೃತದಲ್ಲಿ ಎಂಥ ಎಕ್ಸ್ಪ್ರೆಷನ್ಸ್ ಇದೆ ನೋಡಿ. ಯಾರು ಕೆಲಸವನ್ನು ಚಕಚಕ ಅಂತ ಮಾಡ್ತಾರೋ ಆಯ್ತಾ, ಯಹ ಆಶು ಕರ್ತವ್ಯಾನ್ ಅರ್ಥಾಂಶ್ ಚಿರೇಣ ಕರ್ತೋ, ನಿಧಾನವಾಗಿ ಯಾರು ಮಾಡ್ತಾರೋ ಸ ಉಚ್ಯತೆ ಶೀತಕ ಐತಿ ಆಯ್ತಾ, ಅಂಥವನಿಗೆ ಶೀತಕ ಅಂತ ಹೆಸರು. ಯಹ ಪುನಃ ಆಶು ಕರ್ತವ್ಯಾನ್ ಅರ್ಥಾನ್ ಆಶ್ವೇವ ಕರೋತಿ, ಯಾವ ಕೆಲಸ ಬೇಗ ಮಾಡಬೇಕೋ ಅದನ್ನು ಬೇಗನೆ ಮಾಡ್ತಾನೋ ಸ ಉಚ್ಯತೆ ಉಷ್ಣಕ ಐತಿ, ಅವನಿಗೆ ಉಷ್ಣಕ ಅಂತ ಹೆಸರು ಅಂತ ಬಿಟ್ಟಂತೆ. ಅವರು ಇಂಥ ಡಿಫಿಕಲ್ಟ್ ಕಾನ್ಸೆಪ್ಟ್ಸ್ ಆಫ್ ಸಾಂಸ್ಕ್ರಿಟ್ ಗ್ರಾಮರ್ಗೆ ಇಂಥ ಲೈವ್ಲಿ ಎಕ್ಸಾಂಪಲ್ಸು. ಕೆಲವು ಕಡೆ ಸ್ವಲ್ಪ ಏನೋ ಇನ್ನೂ ಸ್ವಲ್ಪ ಡಿಗ್ನಿಫೈಡ್ ಆಗಿರ್ಬೋದಾಗಿತ್ತೋ ಏನೋ ಅಂತ ನಾವು ಅನ್ಕೋಬಹುದು ಆಯಿತಾ. ಆ ಥರದ್ದು ಎಕ್ಸಾಂಪಲ್ಸ್ ಕೂಡ ಅವರು ಮುಲಾಜಿಲ್ಲೇ ಕೊಡ್ತಾರೆ. ಅವರು ಏನಪ್ಪ ಅಂದರೆ, ನಟಾನಾಂ ಸ್ತ್ರೀಯ ರಂಗಗತಾ ನಟಿಯರು ಆಯಿತಾ, ಅವರು ಸ್ಟೇಜ್ ಮೇಲೆ ಇರ್ತಾರಲ್ಲ, ಯೋ ಯಃ ಪೃಚ್ಛತಿ ಕಸೆ ಯೂಯಂ ಇತಿ ತಮ್ ತವ ತವೇತ್ಯಾಹು, ನೀ ಯಾರೋಳು ಅಂದರೆ ಅವ ನಾನು ನಿನ್ನವನೇ ಅಂತ ಹೇಳ್ತಾರೆ ಅಂತಬಿಟ್ಟು. ಸೆಟ್ ಥಿಯರಿಟಿಕಲ್ ಕಾನ್ಸೆಪ್ಟ್ಸು ಎಷ್ಟು ಚೆನ್ನಾಗಿ, ಪಾಣಿನಿಗೆ ಎಷ್ಟು ಚೆನ್ನಾಗಿತ್ತು ಮತ್ತು ಅದನ್ನು ಪತಂಜಲಿ ಎಷ್ಟು ಚೆನ್ನಾಗಿ ಗ್ರಾಸ್ ಮಾಡಿದ್ರು ಅನ್ನೋದಕ್ಕೆ. ಬ್ರಾಹ್ಮಣ ಮಾನಯ ಇತ್ಯುಕ್ತೆ, ನೋಡಪ್ಪ, ಬ್ರಾಹ್ಮಣ ಅಲ್ಲದೆ ಇರೋವಂಥವನ್ನ ಈ ಕೆಲಸಕ್ಕೆ ಕರ್ಕೊಂಬಂದು. ಬ್ರಾಹ್ಮಣರು ದೇ ಆರ್ ಅನ್ಫಿಟ್ ಫಾರ್ ಸರ್ಟನ್ ಥಿಂಗ್ಸ್. ಅದು ಏನಂತ ಹೇಳಿದ್ರೆ, ಬ್ರಾಹ್ಮಣ್ಯ ಅಂದರೆ ಹೆಂಗೆ ಅನ್ನೋದಕ್ಕೆ ಪತಂಜಲಿಗಳು ಹೇಳ್ತಾರೆ, ಈ 3 ಫ್ಯಾಕ್ಟ್ರಿ ಇರಬೇಕು ಅಂತಂದ್ಬಿಟ್ಟು ಅಂತ. ತಪಶ್ರುತಂಚ ಯೋನಿಶ್ಚ ಅಂತಂದ್ಬಿಟ್ಟು, ಅವನಲ್ಲಿ ತಪಸ್ಸಿರಬೇಕು, ಶ್ರುತ ಇರಬೇಕು, ಮತ್ತು ಅವನು ಹುಟ್ಟು ಜಾತಿ. ಸಂಸ್ಕೃತದಲ್ಲಿ ಜಾತಿ ಅನ್ನೋ ಪದಕ್ಕೆ ಹುಟ್ಟು ಅನ್ನೋ ಅರ್ಥ. ಆದ್ದರಿಂದ ಆ ಹುಟ್ಟಿನಿಂದಲೂ ಅದರದ್ದು ಒಂದು ಫ್ಯಾಕ್ಟರ್ ಇದೆ, ತಪಸ್ಸಿನದು ಒಂದು ಫ್ಯಾಕ್ಟರ್ ಇದೆ, ಶ್ರುತ ಅಂದರೆ ನಾಲೆಜ್ದು ಒಂದು ಫ್ಯಾಕ್ಟರ್ ಇದೆ. ಬರೀ ಈ ತಪಶ್ರುತಾಭ್ಯಾಮ್ ಯೋಹೀನಃ ಜಾತಿ ಬ್ರಾಹ್ಮಣ ಏವ ಸಹ ಅಂದ್ಬಿಟ್ಟು, ಯಾವನಿಗೆ ತಪಸ್ಸು ಮತ್ತು ಶ್ರುತ ಇಲ್ವೋ ಅಂಥವನು ಬರೀ ಜಾತಿ ಬ್ರಾಹ್ಮಣ ಅಂದ್ಬಿಟ್ಟು. ಸ್ವಲ್ಪ ಇಡಿಯಮ್ ಕರೆಕ್ಟಾಗಿ ತಿಳ್ಕೊಳ್ಬೇಕು. ಕನ್ನಡದಲ್ಲಿ ನಾವು ಬಳಸುವಂಥ ಪದ ಇದು ಜಾತಿ ಕುದುರೆ ಅಂದರೆ ಒಳ್ಳೆ ಜಾತಿ ಕುದುರೆ ಅಂತಂದ್ಬಿಟ್ಟು ಅಂತ. ಆದರೆ ಸಂಸ್ಕೃತದಲ್ಲಿ ಬರೀ ಜಾತಿ ಬ್ರಾಹ್ಮಣ ಅಂದರೆ ಅದು ಇಟ್ಸ್ ಎ ಪೆಜೊರೇಟಿವ್, ಅದು ಕಂಡೆಮ್ ಮಾಡೋದಕ್ಕೆ. ಬರೀ ಹುಟ್ಟಿಂದ ಬ್ರಾಹ್ಮಣರ ಮನೇಲಿ ಹುಟ್ಟಿದ್ದಾನೆ ಬ್ರಾಹ್ಮಣ ಅನ್ಬೇಕಷ್ಟೇ, ಅವನ್ನ ಅದಕ್ಕೋಸ್ಕರ ಬ್ರಾಹ್ಮಣ ಅನ್ಬೇಕಷ್ಟೇ ಅಂತ ಹೇಳುವಂಥದ್ದು. ಸೊ ಅದರಿಂದ ಇವೆರಡು ಬಹಳ ಮುಖ್ಯವಾದ್ದು ಅನ್ನೋದನ್ನು ತೋರಿಸುವಂಥದ್ದು. ಅಬ್ರಾಹ್ಮಣ ಮಾನಯ ಇತ್ಯುಕ್ತೆ ಅಂದರೆ ಬ್ರಾಹ್ಮಣರ ಕೈಯಲ್ಲಿ ಎಲ್ಲ ಕೆಲಸನೂ ಆಗೋದಿಲ್ಲ. ಕ್ಷತ್ರಿಯರೇ ಮಾಡೋದು ಕ್ಷತ್ರಿಯರೇ ಮಾಡುವಂಥದ್ದು. ಕರ್ಣನ ಕಥೆಯಲ್ಲಿ ಅದೇ ತಾನೇ ಬರೋದು. ನೀ ಬ್ರಾಹ್ಮಣನಾಗಿದ್ರೆ ನಿಂಗೆ ಇಷ್ಟು ನೋವು ಸಹಿಸ್ಕೊಳಕ್ಕಾಗ್ತಿತ್ತಾ ಅಂತಂದ್ಬಿಟ್ಟು ಅಂತ. ಒಂದ್ಸಲ ನಾನು ಯಾವಾಗಲೂ ಒಂದ್ಸಲ ಸ್ಕೂಟ್ರಿಂದ ಬಿದ್ದಾಗ ಗಾಯ ಆಯಿತು, ತುಂಬ ನೋವಿತ್ತು. ಅವಾಗ ನಾನು ಮನೇಲಿ ಬಂದು ಹೇಳಿದೆ, ನನಗೆ ಇವಾಗ ಕನ್ಫರ್ಮೇಷನ್ ನಾ ಬ್ರಾಹ್ಮಣ ಅಂತ. ಯಾಕೆಂದ್ರೆ ಇಷ್ಟು ನೋವು ತರುತ್ತೆ, ಹೆಂಗೆ ಇಷ್ಟು ತರ್ಚ್ ಗಾಯ ಅಂತ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ. ಬ್ರಾಹ್ಮಣನ ಕೈಲಿ ಆಗೋದಿಲ್ಲ. ಕ್ಷತ್ರಿಯನ ಕೈಯಲ್ಲಿ ರಕ್ತ ಹರಿತಾ ಇದ್ರು ಹಿಲ್ ಬಿ ಪ್ರೌಡ್ ಆಫ್ ಇಟ್. ಅವನಿಗೆ ಟ್ರೋಫಿ ಇದು ಆಯ್ತಾ, ಅವನಿಗೆ ಮೋರ್ವಿ ಕಿಣಾಂಕ ಐತಿ ಅಂತ ಶಾಕುಂತಲದಲ್ಲಿ ಜ್ಞಾಸಿಸಿ ಕಿಯದ್ ಭುಜೋಮಿ ರಕ್ಷತಿ ಮೋರ್ವಿ ಕಿಣಾಂಕ ಐತಿ ಅಂತ ಅಂದ್ಬಿಟ್ಟು. ಏನಪ್ಪಾ ಅಂದರೆ ಅವನು ಬಿಲ್ ಅಭ್ಯಾಸ ಎಲ್ಲ ಮಾಡಿ ಎಲ್ಲ ಆಗಬೇಕಾದ್ರೆ ಎಲ್ಲಾನು ಚರ್ಮ ಎಲ್ಲ ಅದಕ್ಕೆ ತರ್ಚಿ ಗಾಯ ಆಗಿ ಒಣಗಿ ಇದೆಲ್ಲ ಆಗಿ ಆ ಮಾರ್ಕ್ಗಳೆಲ್ಲ ನಿಂತಿರುತ್ತಿಲ್ಲ. ಅದೆಲ್ಲ ಮಾರ್ಕ್ಸ್ ಆಫ್ ಟ್ರೋಫಿ ಆಫ್ ಎ ಕ್ಷತ್ರಿಯ. ಅದು ಅವನಿಗೆ ಹಾಗೆ ಇರಬೇಕಾದ್ದೇ ಶೋಭೆ. ಅದು ಬ್ರಾಹ್ಮಣನ ಕೈ ನೋವು ತಡ್ಕೊಳಕ್ಕಾಗೋದಿಲ್ಲ. ಸೊ ಹಾಗೆ ಅಬ್ರಾಹ್ಮಣ ಮಾನಯ ಇತ್ಯುಕ್ತೆ ಬ್ರಾಹ್ಮಣ ಸದೃಶ ಏವ ಆನೀಯತೆ. ನೀನು ಅಬ್ರಾಹ್ಮಣನ ಕರ್ಕೊಂಬಾರಯ್ಯ ಅಂತ ಹೇಳಿದ್ರೆ ಬ್ರಾಹ್ಮಣನ ತರಹ ಇರೋವಂಥವನ್ನೇ ಒಬ್ಬನ ಕರ್ಕೊಂಬರ್ತಾನೆಯೇ ವಿನಃ ನಾಸೌ ಲೋಷ್ಟಮಾನೀಯ ಕೃತಿ ಭವತಿ, ಒಂದು ಕಲ್ಲು ತೊಗೊಂಬರೋದಿಲ್ಲ ಅಂತಂದ್ಬಿಟ್ಟು ಅಂತ. ಸೊ ಇದು ಸಂಸ್ಕೃತದಲ್ಲಿ ನೈ ಅಂದರೆ ನೆಗೇಷನ್ ಅನ್ನೋದಕ್ಕೆ ಏನರ್ಥ ಅಂತ ಹೇಳಬೇಕಾದ್ರೆ 6 ಅರ್ಥಗಳು ಅಂತ ಹೇಳ್ತಾರೆ. ತತ್ ಸಾದೃಶ್ಯ ಅಭಾವಶ್ಚ ತದನ್ಯತ್ವಂ ತದಲ್ಪತ ಅಂತ ಹೇಳಿ ಹಾಗೆ ಇನ್ನೆರಡು ಅರ್ಥಗಳು, ಒಟ್ಟು 6 ಅರ್ಥಗಳು ಅಂತ ಹೇಳಬೇಕಾದ್ರೆ ತತ್ ಸಾದೃಶ್ಯಾರ್ಥವೂ ಕೂಡ ಒಂದು ಉಂಟು ಅಂತ ಹೇಳೋದಕ್ಕೋಸ್ಕರವಾಗಿ ಹೇಳ್ತಾರೆ ಅದನ್ನ ಹೀಗೆ. ಹಾಗೆಯೇ ಫಲವತಾಚ ನಾಮ ಪ್ರಯತ್ನೇನ ಭವಿತವ್ಯಂ, ಯಾವ ಕೆಲಸ ಮಾಡಬೇಕಾದ್ರೂ ಅದಕ್ಕೆ ಒಂದು ಫಲ ಅನ್ನೋದಿರಬೇಕು ಅಂತಂದ್ಬಿಟ್ಟು.
ಇತರೇತರಾಶ್ರಯಾಣಿ ಚ ಕಾರ್ಯಾಣಿ ನ ಪ್ರಕಲ್ಪಂತೆ. ನೋಡಿ, ಇದು ಮ್ಯೂಚುವಲ್ ಡಿಪೆಂಡೆನ್ಸ್ ಆಗಬಾರ್ದು ಅಂತ ಅಂದ್ಬಿಟ್ಟು. ಯಾರೋ ಮನೆಗೆ ಬಂದಂತೆ, ಕತ್ಲೆ ಆಗ್ಬಿಟ್ಟಿದೆ, ಸ್ವಿಚ್ ಹಾಕಿ ಲೈಟ್ ಬರುತ್ತೆ ಅಂತ ಅಂದ್ಬಿಟ್ಟಂತೆ. ಲೈಟ್ ಹಾಕಿದ್ರೆ ಸ್ವಿಚ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ, ಸ್ವಿಚ್ ಹಾಕಿದ್ರೆ ಲೈಟ್ ಬರುತ್ತೆ. ಇದು ಪರಸ್ಪರ ಆಶ್ರಯ. ಇದು ಯಾತಕ್ಕೆ ಅಂತ ಹೇಳಿದ್ರೆ, ಯಾರ ಬಿಹೇವಿಯರ್ ಸ್ಟ್ಯಾಂಡರ್ಡು ಅಥವಾ ಯಾರ ಮಾತು ಸ್ಟ್ಯಾಂಡರ್ಡು ಅನ್ನೋ ಪ್ರಶ್ನೆ ಬರುತ್ತೆ. ಶಿಷ್ಟ ಅನ್ನುವಂತಹ ಡೆಫಿನೇಷನ್ ಬಗ್ಗೆ ಸಾಕಷ್ಟು ಚರ್ಚೆ ಬರುತ್ತೆ. ಆವಾಗ ಅದರಲ್ಲಿ ಯಾರ ಮಾತು ತುಂಬ ಚೆನ್ನಾಗಿರುತ್ತೋ ಅವರು ಶಿಷ್ಟರು. ಶಿಷ್ಟರು ಯಾರು ಅಂದರೆ ಯಾರ ಮಾತು ಚೆನ್ನಾಗಿರುತ್ತೋ ಅವರೇ ಶಿಷ್ಟರು ಅಂತಂದ್ಬಿಟ್ಟು. ಸೊ ಶಿಷ್ಟರನ್ನ ಡಿಫೈನ್ ಮಾಡಬೇಕಾದ್ರೆ ಅದರಿಂದ ಹೇಳುವಂಥದ್ದು. ಅದನ್ನು ಡಿಫೈನ್ ಮಾಡಬೇಕಾದ್ರೆ ಯಾವುದು ಒಳ್ಳೆಯ ಭಾಷೆ ಅಂದರೆ ಶಿಷ್ಟರು ಆಡುವಂಥ ಭಾಷೆ ಒಳ್ಳೆಯದು. ಸೊ ಅದಕ್ಕೆ ಈ ಥರ ನೀವು ಮ್ಯೂಚುವಲ್ ಡಿಪೆಂಡೆನ್ಸಿಂದ ಡೆಫಿನೇಷನ್ ಕೊಟ್ಟರೆ ಪ್ರಯೋಜನ ಇಲ್ಲ ಅಂತ ಹೇಳಿ ಜಗಳ ಆಡೋವಂಥದ್ದು. ಆಮೇಲೆ ಎಷ್ಟೋ ಸಂದರ್ಭದಲ್ಲಿ ಇದೆಲ್ಲ ಗ್ರಾಮ್ಯಾಟಿಕಲ್ ಫೆನಾಮಿನಾಗ ಅವ್ನು ಕೊಡ್ತಾ ಇರೋ ಎಕ್ಸಾಂಪಲ್ಸು ನಾವು ಗಮನಿಸಬೇಕಾದ್ದು ಸ್ವಾರಸ್ಯಗಳು. ಏನು ಅಂದರೆ, ಎಷ್ಟೋ ಸಂದರ್ಭದಲ್ಲಿ ನಾವು ಏನೋ ಒಂದು ಕೆಲಸ ಮಾಡೋಕ್ಕೆ ಅಂತ ಹೋಗ್ತೀವಿ, ಅಯ್ಯೋ ಈ ಪ್ರಾಬ್ಲಮ್ ಬರುತ್ತೆ ಅದಕ್ಕೋಸ್ಕರ ಬೇಡ ಅಂತ ಬಿಟ್ಬಿಡಬೇಕು ಅಂತ ಅಂದ್ಕೊಳ್ತೀವಿ. ಅನ್ನೋದಕ್ಕೆ ಪತಂಜಲಿ ಹೇಳೋದು, ನಹಿ ಭಿಕ್ಷುಕಾಸ್ಸಂತಿ ಇತಿ ಸ್ಥಾಲ್ಯೋನು ಆದಿಶ್ರೀಯಂತೆ ನಚ ಮೃಗಾಸ್ಸಂತಿ ಇತಿ ಯವಾಹ ನೋಪ್ಯಂತೆ ಅಂತ. ನಾವು ಫೀಲ್ಡಲ್ಲಿ ಹೊಲದಲ್ಲಿ ಎಲ್ಲ ಬೆಳಿಬೋದು, ಧಾನ್ಯಗಳಲ್ಲೇ ಬೆಳಿಬೋದು, ಆದರೆ ಜಿಂಕೆ ಬಂದು ತಿನ್ಕೊಂಡು ಹೋಗ್ಬಿಡುತ್ತೆ, ಅದಕ್ಕೆ ನಾನು ಏನು ಬೆಳೆಯೋದೇ ಇಲ್ಲ ಅಂತ. ಅಡುಗೆ ಮಾಡಿದ್ರೆ ಭಿಕ್ಷುಕರು ಬಂದು ಕೇಳ್ತಾರೆ, ಅದಕ್ಕೆ ನಾನು ಅಡುಗೆನೇ ಮಾಡಲ್ಲ ಅಂತ ಯಾರು ಇರೋದಿಲ್ಲ. ಭಿಕ್ಷುಕರು ಇದ್ದೇ ಇರ್ತಾರೆ, ಬೇಕಾದ್ರೆ ಹೋಗೋದಿಷ್ಟು ಹಾಕಿದ್ರೆ ಆಯಿತು, ಅದಕ್ಕೋಸ್ಕರವಾಗಿ ಅಡುಗೆನೇ ನಿಲ್ಲಿಸುವಂಥದ್ದಲ್ಲ ಅಂತ. ಇನ್ನೊಂದು ಕಡೆ ನಷ್ಟಾಶ್ವ ದಗ್ಧ ರಥ ನ್ಯಾಯ ಅಂತ. ಏನಂದರೆ 2 ರಥ, ಅದರಲ್ಲಿ ಒಂದು ಏನು ರಥ ಸುಟ್ಟು ಹೋಗ್ಬಿಟ್ಟಿದೆ, ಸರಿ ಇನ್ನೊಂದರಲ್ಲಿ ಕುದುರೆ ಮಾತ್ರ ಇದೆ ಅಂತ ಅಂದ್ಬಿಟ್ಟು ಇದೆರಡನ್ನೂ ಸೇರಿಸ್ಕೊಂಡ್ಬಿಟ್ಟು ಈ ಸಾಂಖ್ಯರಲ್ಲಿ ಪಂಗ್ವಂಧ ನ್ಯಾಯ ಅಂತ ಹೇಳ್ತಾರೆ. ಒಬ್ಬ ಕುಂಟ ಒಬ್ಬ ಕುರುಡ ಇಬ್ಬರು ಕಾಡಿನಲ್ಲಿದ್ದಾರೆ, ಸುತ್ತ ಬೆಂಕಿ ಬಂದ್ಬಿಟ್ಟಿದೆ, ಏನು ಮಾಡೋದು ಅಂತ ಹೇಳಿದ್ರೆ, ಸೊ ಕುರುಡ ಕಣ್ಣಿರೋವಂಥವನ್ನ ಕುಂಟನನ್ನು ತನ್ನ ಹೆಗಲ ಮೇಲೆ ಕೂರಿಸ್ಕೊಳ್ಬೇಕಂತೆ, ಅವನು ದಾರಿ ಹೇಳ್ಕೊಂಡು ಹೋಗ್ತಾನಂತೆ, ಇವನು ಅದ್ರ ಪ್ರಕಾರ ನಡ್ಕೊಂಡು ಹೋಗ್ಬೇಕಂತೆ. ಸೊ ಇಬ್ಬರು ಬಚಾವು ಅಂತಂದ್ಬಿಟ್ಟು ಅಂತ ಪ್ರಕೃತಿ ಪುರುಷರ ಸಂಬಂಧವನ್ನು ಹೇಳಬೇಕಾದ್ರೆ ಆ ಥರ ಉದಾಹರಣೆಗಳನ್ನು ಹೇಳುವಂಥದ್ದು. ಅನೇಕವಂತಹ ಉದಾಹರಣೆಗಳನ್ನು ಕೊಟ್ಟು ಅವರು ಕಷ್ಟವಾಗಿರುವಂತಹ ವಿಷಯಗಳನ್ನ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮತ್ತು ವ್ಯಾಕರಣದ ಬಗ್ಗೆ ಸರ್ವವೇದ ಪಾರಿಷದಂ ಹೀದಂ ಶಾಸ್ತ್ರಂ, ಇದು ಎಲ್ಲ ಫೀಲ್ಡ್ಗಳಿಗೂ ಅನ್ವಯಿಸುವಂತಹ ಒಂದು ಶಾಸ್ತ್ರ ಇದು ಅಂತ ಹೇಳಿಬಿಟ್ಟು ಆ ಕಾರಣವಾಗಿ ಇದರ ಬಗ್ಗೆ ಒಂದು ವಿಶೇಷವಾದ ಒಂದು ಗೌರವವನ್ನು ಅವರು ಇಟ್ಕೊಂಡಿರುವಂತಹದ್ದು ಇದನ್ನು ಹೇಳ್ತಾರೆ. ಆರಂಭದಲ್ಲಿ ಇದು ಶುರುವಾಗುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಅಥ ಶಬ್ದಾನುಶಾಸನಂ, ಈಗ ನಾವು ಶಬ್ದಗಳ ಅನುಶಾಸನವನ್ನು ಮಾಡ್ತೇವೆ ಅಂತಂದ್ಬಿಟ್ಟು. ಸಂಸ್ಕೃತದಲ್ಲಿ ಯಾವ ವಿಷಯಕ್ಕೆ ಸಾಧ್ಯವೋ ಅಲ್ಲೆಲ್ಲ ಜಗಳ ಆಡೇ ಇರ್ತಾರೆ ಒಂದಿಷ್ಟು. ಹಾಗೆ ಈ ಶಬ್ದಾನುಶಾಸನಂ ಅಥ ಶಬ್ದಾನುಶಾಸನಂ ಅನ್ನುವಂಥ ಮಾತು ಪಾಣಿನಿದೋ ಪತಂಜಲಿದೋ ಅಂತಂದ್ಬಿಟ್ಟು ಬೇಕಾಷ್ಟು ಜಗಳ ಆಡಿದ್ದಾರೆ. ಆದರೆ ಬಹಳ ಜನ ಇದು ಪತಂಜಲಿಯ ಮಾತೆ ಅಂತ ಹೇಳುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅಲ್ಲಿ ಅಥ ಅಂತ ಶುರು ಮಾಡಿರುವಂಥದ್ದೇ ಒಂದು ಮಂಗಳಾರ್ಥಕ ಅಂತಂದ್ಬಿಟ್ಟು ಅಂತ. ನಮ್ಮಲ್ಲಿ 2 ತರಹ ಏನಂತಂದರೆ, ಒಂದು ಜಿಜ್ಞಾಸಾ ಟ್ರೆಡಿಷನ್, ಒಂದು ಅನುಶಾಸನಾ ಟ್ರೆಡಿಷನ್ ಅಂತ. ಅಥ ಯೋಗಾನುಶಾಸನಂ ಅಂತ ಶುರುವಾಗುತ್ತೆ ಪತಂಜಲಿ ಯೋಗ ಸೂತ್ರಗಳು, ಅಥ ಶಬ್ದಾನುಶಾಸನಂ ಅಂತ ಪತಂಜಲಿ ಮಹಾಭಾಷ್ಯ ಶುರುವಾಗುವಂಥದ್ದು. ಆದರೆ ಬ್ರಹ್ಮಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಶುರುವಾಗುತ್ತೆ, ಜೈಮಿನಿ ಸೂತ್ರ ಅಥಾತೋ ಧರ್ಮ ಜಿಜ್ಞಾಸ ಅಂತ ಶುರುವಾಗುವಂಥದ್ದು. ಎಲ್ಲಿ ಜಿಜ್ಞಾಸ ಅಂತ ಇದೆಯೋ ಅಲ್ಲಿ ಸಾಕಷ್ಟು ಡಿಸ್ಕಷನ್ ನಡೆದು ವಿಷಯ ಒಂದು ತೀರ್ಮಾನಕ್ಕೆ ಬರಬೇಕು ಅನ್ನೋವಂಥದ್ದು. ಇಲ್ಲಿ ಅನುಶಾಸನ ಅಂತ ಹೇಳಿದ್ರೆ ಇದೆಲ್ಲನೂ ಒಂದು ಸಿದ್ಧವಾಗಿರುವಂತಹ ವಿಷಯ, ಇದರ ಬಗ್ಗೆ ಸಾಕಷ್ಟು ಚರ್ಚೆ ನಡೆದು ತೀರ್ಮಾನಗಳಿಗೆ ಬಂದುಬಿಟ್ಟಿರುವಂಥದ್ದು ಅನ್ನೋವಂಥದ್ದು. ಬೈದಿವೆ ತೀರ್ಮಾನ ಅನ್ನೋವಂಥದ್ದು ಕನ್ನಡದ ಪದ ಅಂತ ಅನ್ಕೋಬೇಡಿ, ಸಂಗೀತದಲ್ಲೂ ಇದನ್ನು ಬಳಸ್ತಾರೆ. ಇದು ಸಂಸ್ಕೃತ ಪದ, ತೀರದಲ್ಲಿ ಬಂದು ಮಾಡುವಂತಹ ಮಾನ ಇದು. ಸೊ ಯಾರು ಪ್ರವಾಹದಲ್ಲಿ ಮುಳುಗಿರ್ತಾರೋ ಅಂಥವರು ದೇ ಕೆ ನಾಟ್ ಅಸೆಸ್ ಥಿಂಗ್ಸ್. ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇರ್ತಾರೋ ಅವರು. ಯಾರು ದಡದಲ್ಲಿ ನಿಂತ್ಕೊಂಡಿರ್ತಾರೋ, ತಟಸ್ಥರಾಗಿರ್ತಾರೋ, ದಡದಲ್ಲಿ ನಿಂತ್ಕೊಂಡಿರುವಂಥವರು ಅವರು ಮಾಡುವಂತಹ ಅಳತೆ ಏನಿದೆಯೋ ಅದು ತೀರಮಾನ ಅಂತ. ಸಂಸ್ಕೃತದಲ್ಲಿ ತೀರಯತಿ ಅಂತಲೇ ಧಾತು ಇದೆ ಅದು. ಸೊ ಅದಕ್ಕೆ ಟು ಕನ್ಕ್ಲೂಡ್ ಅನ್ನುವಂಥ ತೀರ್ಮಾನ ಇದೆ. ಸೊ ಹೀಗೆ ನಾವು ಇದು ಎಷ್ಟೋ ಪದಗಳನ್ನ ಕನ್ನಡದ ಪದ ಅಂತ ಅಂದ್ಕೊಳ್ತೀವಿ, ಅದು ಸಂಸ್ಕೃತದಲ್ಲಿ ಅದರ ಮೂಲ ಎಲ್ಲ ಇದೆ. ಇದಕ್ಕೆ ಇಲ್ಲಿ ಅಥೇತ್ಯಯಂ ಶಬ್ದ ಅಧಿಕಾರಾರ್ಥ. ಅಥ ಅಂತ ನಾವು ಹೇಳಿದ್ರೆ ಇದು ಅಧಿಕಾರಕ್ಕೆ ಅಂತಂದ್ಬಿಟ್ಟು ಅಂತ ಹೇಳ್ತಾನೆ ಅವನು. ಸರಿ, ಶಬ್ದ ಅಂದರೆ ಏನು ಅಂತ ಕೈಯಿಟ ಆದರೆ ವಿವರಣೆ ಬರೀತಾ, ಇವಾಗ ತಂಬೂರಿ ಮೀಟರ್ ಶಬ್ದ ಬರುತ್ತೆ, ಅದನ್ನು ಡಿಸ್ಕಸ್ ಮಾಡ್ತೀರಾ ನೀವು.
ಕಾಗೆ ಕೂಗುತ್ತೆ, ಅದ್ರ ಡಿಸ್ಕಸ್ ಮಾಡ್ತೀರಾ ಅಂದರೆ ಅದೆಲ್ಲ ಅಲ್ಲ ಅಂತ ಹೇಳಿಬಿಟ್ಟು ಅವನು ಈ ಲೌಕಿಕ ಮತ್ತು ವೈದಿಕವಾದಂಥ ಶಬ್ದಗಳನ್ನು ಏನಂತ ಹೇಳಿದ್ರೆ, ಲೌಕಿಕವಾದ ಶಬ್ದಗಳದ್ದು ಇದು ಬಹಳ ಕಷ್ಟವಾದ್ದು. ವ್ಯಾಕರಣ ಅಂತ ಬರೆಯುವಂಥದ್ದು ತುಂಬ ಕಷ್ಟ. ಯಾಕೆ ಅಂತ ಕೇಳಿದ್ರೆ, ಲ್ಯಾಂಗ್ವೇಜ್ ಇಸ್ ಪ್ರೋಟಿಯನ್ ಒಂದು ರೀತಿಯಲ್ಲಿ, ಅದು ಸಿಕ್ಕಾಪಟ್ಟೆ ಅದರ ರೂಪ ಚೇಂಜ್ ಆಗ್ತಾ ಇರುತ್ತೆ. ನಾವು ಕನ್ನಡ ಅಂತೀವಿ, ಯಾವುದು ಕನ್ನಡ? ಬೆಂಗಳೂರಲ್ಲಿ ಆಡೋ ಮಾತು ಕನ್ನಡನ, ಮಂಗಳೂರಲ್ಲಿ ಆಡೋವಂಥದ್ದು ಕನ್ನಡನ, ಇನ್ನು ಬೆಳಗಾವಿಗೆ ಹೋದರೆ, ಗದಗಕ್ಕೆ ಹೋದರೆ ಅಲ್ಲಿ ಆಡೋವಂಥ ಮಾತು ಕನ್ನಡನ? ಎವ್ರಿ 50 miles ಎ ಲ್ಯಾಂಗ್ವೇಜ್ ಚೇಂಜಸ್ ಟು ಸಮ್ ಎಕ್ಸ್ಟೆಂಟ್ ಅಂದ್ಬಿಟ್ಟು ಅಂತ ಹಾಗಿರೋವಂಥದ್ದು. ಅದಕ್ಕೋಸ್ಕರ ಏನು ಹೇಳ್ತಾರೆ ಅಂದರೆ, ಹಿಂದಿ ಬೆಲ್ಟ್ ಅಂತ ತೊಗೊಂಡ್ರೆ, ನೀವು ಬಾಂಬೆ ಟು ಲಕ್ನೋ ತೊಗೊಂಡ್ರೆ ಎಷ್ಟು ಚೇಂಜಸ್ ಇರುತ್ತೆ ಅಂದರೆ ಅದು ಗ್ರ್ಯಾಜುವಲ್ ಆಗಿ ಚೇಂಜಸ್ ಆಗುತ್ತೆ. ಆದರೆ ಪಾಣಿನಿ ಇದನ್ನು ಹೆಂಗೆ ಹಿಡಿದಿಟ್ಟ ಅನ್ನುವಂಥದ್ದು ಬಹಳ ದೊಡ್ಡ ಆಶ್ಚರ್ಯಕರವಾದಂಥದ್ದು. ಲಿಂಗ್ವಿಸ್ಟಿಕ್ ಸರ್ವೆ ಆಫ್ ಇಂಡಿಯಾ ಗ್ರಿಯರ್ಸನ್ ಮಾಡ್ದ ಅಂತ ಹೇಳಿದ್ರೆ, ಪಾಣಿನಿ ಅದಕ್ಕಿಂತ ಮೊದಲು ಮಾಡಾಗಿತ್ತು. ಅವನು ಪ್ರಾಚ್ಯರಲ್ಲಿ ಹಿಂಗಿದೆ ಬಳಕೆ, ಉದೀಚ್ಯರಲ್ಲಿ ಹಿಂಗಿದೆ ಬಳಕೆ, ಹೀಗೆಲ್ಲ ಹೇಳುವಂಥದ್ದು. ಕ್ಯೂರಿಯಾಸಿಟಿ, ಪಾಣಿನಿ ಯಾವ ಊರು, ಪತಂಜಲಿ ಯಾವ ಊರು, ಕಾತ್ಯಾಯನ ಯಾವ ಊರು ಅಂತ ಪ್ರಶ್ನೆ ಬರುತ್ತೆ. ಪಾಣಿನಿ ಸಲಾತುರ ಅನ್ನುವಂತಹದ್ದು, ಅದು ಪಾಕಿಸ್ತಾನದಲ್ಲಿದೆ ಇವತ್ತು, ಅಲ್ಲಿರುವಂತಹದ್ದು. ಆಮೇಲೆ ಕಾತ್ಯಾಯನ ಸೌತ್ ಇಂಡಿಯನ್ನು ಅಂತೆ, ಪತಂಜಲಿ ಸ್ವಲ್ಪ ಅಯೋಧ್ಯೆ ಹತ್ರ ಇದ್ದಂಥವನು ಅಂತ ಹೇಳ್ಬಿಟ್ಟು. ಸೊ 3 ಡಿಫರೆಂಟ್ ಪೊಸಿಷನ್ಸ್ ಇಂಡಿಯಾದಲ್ಲಿರುವಂಥದ್ದು. ಆ 3 ಕಡೆಯಿಂದ ಬಂದಂಥವರ ಒಂದು ಅದ್ಭುತವಾದ ಸಂಗಮ ಆಗಿರುವಂಥದ್ದು. ಕಾತ್ಯಾಯನ ಕೆಲಸ ಏನು, ಪತಂಜಲಿ ಬರೆದಿರೋದೆಲ್ಲನೂ ಕಾತ್ಯಾಯನ ಮೇಲೇ, ನಾಟ್ ಡೈರೆಕ್ಟ್ಲಿ ಅನ್ ಪಾಣಿನಿ. ಏನಪ್ಪ ಅದು ಅಂತಂದರೆ, ಕಾತ್ಯಾಯನ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಅವನು ವಾಕ್ಯಕಾರ. ಏನಪ್ಪ ಅವನು ಅಂದರೆ, ಇವು ಪಾಣಿನಿಗೆ ಪದಕಾರ, ಇವನಿಗೆ ವಾಕ್ಯಕಾರ ಅಂತ ಅಂದ್ಬಿಟ್ಟು, ಇವನಿಗೆ ಭಾಷ್ಯಕಾರ ಅಂತ ಅಂದ್ಬಿಟ್ಟು ಹೆಸರು. ಏನು ಕಾತ್ಯಾಯನ ಮಾಡೋದು ಏನಪ್ಪ ಕೆಲಸ ಅಂತ ಹೇಳಿದ್ರೆ, ಪಾಣಿನಿ ಏನೇನು ಹೇಳಿದಾನೋ ಅದನ್ನೆಲ್ಲನೂ ಲೆನ್ಸ್ ಇಟ್ಕೊಂಡು ಸ್ಟಡಿ ಮಾಡೋದು. ಒಂದು ತಪ್ಪು ಸಿಗ್ತಾ ಅದನ್ನ ನೋಟ್ ಮಾಡೋದು. ಆಯ್ತಾ, ಇತಿ ವಾಚ್ಯಂ ಅಂತ ಹಿಂಗಂತ ಹೇಳಬೇಕಾಗಿತ್ತು, ಪಾಣಿನಿ ಇದನ್ನ ಹೇಳಿಲ್ಲ ಅಂತ ಹೇಳೋವಂಥದ್ದು. ಅದಕ್ಕೆ ಹೆಸರು ವಾರ್ತಿಕ ಅಂತ ಉಂಟು, ಕಾತ್ಯಾಯನ ಬರೆದಿರೋದಕ್ಕೆ. ವಾರ್ತಿಕದ ರೋಲ್ ಏನಪ್ಪ ಅಂತ ಹೇಳಿದ್ರೆ, 3 ಕೆಲಸ ಮಾಡಬೇಕಂತೆ. ಉಕ್ತ, ಅನುಕ್ತ, ದುರುಕ್ತಾದಿ ಚಿಂತಾ ಯತ್ರ ಪ್ರವರ್ತತೆ ತಂ ಗ್ರಂಥಂ ವಾರ್ತಿಕಂ ಪ್ರಾಹುಹು ಅಂದು ವಾರ್ತಿಕ ಜ್ಞಾ ಮನೀಷಿಣಃ. ಉಕ್ತವಾದನ್ನ ಪರಿಶೀಲನೆ ಮಾಡೋದು, ಅನುಕ್ತವಾದ್ದು ನೀ ಯಾವ್ಯಾವ ನೋಡಿ ಇದನ್ನ ಹೇಳಬೇಕಾಗಿತ್ತು ಹೇಳಿಲ್ಲ, ನಾನು ಬಿಟ್ಬಿಟ್ಟಿದ್ಯಾ ನೀನು ಅನ್ನುವಂಥದ್ದು ಅನುಕ್ತ. ದುರುಕ್ತ, ಹೇಳಿದೀಯಾ ಆದರೆ ತಪ್ಪಾಗಿ ಹೇಳಿದೀಯಾ ಅಂತ ಹೇಳುವಂಥದ್ದು. ಇಷ್ಟಿಷ್ಟು ಪರೀಕ್ಷೆ ಮಾಡುವಂಥದ್ದು ಅಂತಹ ಗ್ರಂಥಕ್ಕೆ ವಾರ್ತಿಕ ಅಂತ ಹೆಸರು. ಪತಂಜಲಿ ಮಾಡಿದ್ದೇನಪ್ಪ ಅಂತಂದರೆ, ಆ ಕಾತ್ಯಾಯನ ವಾರ್ತಿಕಗಳನ್ನು ಕೂಡ ಎಕ್ಸಾಮಿನ್ ಮಾಡುವಂಥದ್ದು. ಪತಂಜಲಿ ಏನು ಮುಲಾಜೇನು ಇರಲಿಲ್ಲ, ಪಾಣಿನಿ ಬಗ್ಗೆ ಅಪಾರವಾದ ಗೌರವ ಇದ್ರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಶಕ್ಯಮಿದಂ ಸೂತ್ರಂ ಅವಕ್ತಂ, ಈ ಸೂತ್ರನೇ ಬಿಟ್ಬಿಡ್ಬೋದಾಗಿತ್ತು ಪಾಣಿನಿ ಅಂತ ಅಂದ್ಬಿಟ್ಟು ಅಂತ ಅಷ್ಟರ ಮಟ್ಟಿಗೆ ಪಾಣಿನಿ ಬಗ್ಗೆನೇ ಹೇಳುವಷ್ಟರ ಮಟ್ಟಿಗೆ ಪತಂಜಲಿ ಇದು. ಅಂದರೆ ಪಾಣಿನಿ ಮಾಡಿದ್ದು ಸರಿಯಾಗೂ ಇದೆ, ಬಿಡ್ಲೂಬೋದಾಗಿತ್ತು. ಇದು ಪ್ರಶ್ನೆ ಯಾತಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಎಕನಾಮಿಕಲ್ ಆಗಿರಬೇಕು ಅಂತ ಹೇಳಿದ್ರೆ ಎಷ್ಟು ಎಕಾನಮಿ ಅಂದರೆ ಒಂದು ವರ್ಡನ್ನು ಸೇವ್ ಮಾಡಬೇಕು. ಅವನು ಪತಂಜಲಿ ಒಂದು ಕಡೆ ಹೇಳ್ತಾನೆ, ಏನಪ್ಪ ಅಂದರೆ ಸಂಜ್ಞೆ ಅಂದರೆ ಹೆಂಗಿರಬೇಕು ಅಂತಂದರೆ, ಒಂದೊಂದು ಅಕ್ಷರ ಟಿ ಗು ಭ ಅಂತ ಈ ಥರ ಇರಬೇಕು. ಇದೇನಿದು, ಇವನು ಸಂಪ್ರದಾನ ಇಷ್ಟುದ್ದ ಒಂದು ಕಾರಕದ ಹೆಸರು ನೇಮು ಇಷ್ಟು ಕೊಡೋದು, ಇಷ್ಟುದ್ದ ಎಲ್ಲ ಹೆಸರಿಡ್ತಾರ ಯಾರಾದ್ರೂ, ಸ್ಟುಪಿಡ್ ಅಂತಂದ್ಬಿಟ್ಟು ಒಂದು ಇನ್ನು ಬ್ರೀಫಾಗಿ ಸಂಜ್ಞೆ ಹೆಸರಿಡಬೇಕು ಅಂತಂದ್ಬಿಟ್ಟು ಅಂತ. ನೋ, ಅದೆಲ್ಲ ಎಷ್ಟು ಅರ್ಥವತ್ತಾಗಿದೆ, ಅದನ್ನ ಯಾಕೆ ಇಡಲೇಬೇಕು ಅನ್ನೋದನ್ನ ಅವನು ಡಿಫೆಂಡ್ ಮಾಡ್ತಾನೆ. ಅಪಾದಾನಕಾರಕ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕಾದ್ರೆ ಅವನು ಹೇಳ್ತಾನೆ, ಈ ಸೂತ್ರ ಬಿಡಬೋದಾಗಿತ್ತು, ಈ ಸೂತ್ರ ಬಿಡಬೋದಾಗಿತ್ತು, ಈ ಸೂತ್ರ ಬಿಡಬೋದಾಗಿತ್ತು ಅಂತ 3 ಕಡೆ ಅವನು ಹೇಳ್ತಾನೆ. ಅವನು ಕಾರಣ ಏನು ಹೇಳ್ತಾನೆ ಅಂದರೆ, ನೋಡಿ ಮೊದಲನೇ ಅವನು ಹೇಳಿರೋ ಸೂತ್ರ ಇದೆಯಲ್ಲ, ಅದರದ್ದೇ ಕರಾಲ ರೀಸ್ತರ ಇದನ್ನು ಡಿರೈವ್ ಮಾಡೋಕ್ಕಾಗತ್ತೆ ಅಂತಂದ್ಬಿಟ್ಟು ಅಂತ. ಸೊ ಅಂದರೆ ಎಷ್ಟು ಕೀನ್ನೆಸ್ ಅದರಲ್ಲಿ ನೋಡಿ, ಆ ಶಾರ್ಪ್ನೆಸ್ ಇದೆಯಲ್ಲ, ಅದು ತುಂಬ ಅದ್ಭುತವಾಗಿರುವಂಥದ್ದು. ಮತ್ತು ಪಾಣಿನಿ ಬಗ್ಗೆ ಅಪಾರವಾದ ಗೌರವ ಇದ್ರೂ ಕೂಡ ಅಷ್ಟೇ ರೂತ್ಲೆಸ್, ದಂಡಿನಲ್ಲಿ ಸೋದರ ಮಾವನೇ ಅನ್ನೋ ಅಷ್ಟರ ಮಟ್ಟಿಗೂ ಕೂಡ ಇರುವಂಥದ್ದು ಉಂಟು. ಆಮೇಲೆ ಅದನ್ನ ಹೇಳಿಬಿಟ್ಟು ಏನಪ್ಪ ಅಂದರೆ, ಎಷ್ಟೋ ಜನ ಅಲ್ಪಜ್ಞರಿರ್ತಾರೆ, ಅವ್ರಿಗೆ ಸ್ವಲ್ಪ ಬಿಡಿಸಿ ಹೇಳಿದ್ರೇ ವಾಸಿ ಆಯಿತಾ, ಅದಕ್ಕೋಸ್ಕರವಾಗಿ ಇದನ್ನೇ ಬಿಡಿಸಿ ಹೇಳಿದ್ದಾನೆ ಅಂತಂದ್ಬಿಟ್ಟು. ಸೊ ಶಕ್ಯಮಿದಂ ಅವಕ್ತಂ ಅಂತಂದ್ಬಿಟ್ಟು ಇದೊಂದು ಹೇಳೋದು. ಇದರಲ್ಲೆಲ್ಲ ಹೇಗೆ ಅಂತಂದರೆ, ಅರ್ಧ ಮಾತ್ರ ಲಾಘವೇನ ಪುತ್ರೋತ್ಸವ ಮನ್ಯಂತೆ ವೈಯಾಕರಣ ಅಂತ. ವೈಯಾಕರಣರಿಗೆ ಏನಪ್ಪ ಅಂತಂದರೆ, ಒಂದು ಸೂತ್ರದಲ್ಲಿ ನೀವು ಒಂದು ಪದಾನ ರೆಡ್ಯೂಸ್ ಮಾಡೋದಲ್ಲ ಅವ್ರು ಹೇಳೋದು ಆಯ್ತಾ, ಅಥವಾ ಒಂದು ಅಕ್ಷರನಲ್ಲ ಆಯ್ತಾ, ಅರ್ಧ ಮಾತ್ರೆ ಅಷ್ಟನ್ನು ನೀವು ಇಫ್ ಯು ಆರ್ ಏಬಲ್ ಟು ರೆಡ್ಯೂಸ್, ದಟ್ ಇಸ್ ಎ ಗ್ರೇಟ್ ಅಚೀವ್ಮೆಂಟ್. ಅದನ್ನ ಪುತ್ರೋತ್ಸವ ಅಂತ ಅವ್ರು ಕುಣಿದಾಡ್ತಾರಂತೆ. ಅರ್ಧ ಮಾತ್ರ ಲಾಘವೇನ ಪುತ್ರೋತ್ಸವ ಮನ್ಯಂತೆ ವೈಯಾಕರಣ ಅಂತ ಹೇಳ್ಬಿಟ್ಟು ಹೇಳೋವಂಥದ್ದು.
ಇಷ್ಟರ ಮಟ್ಟಿಗೆ ಬ್ರೆವಿಟಿಯನ್ನು ಕಾಪಾಡಿಕೊಂಡು ಬರುವಂತಹದ್ದು. ಅದಕ್ಕೋಸ್ಕರವಾಗಿ ಇಲ್ಲಿ ಶಬ್ದಾನುಶಾಸನ ಅನ್ನುವಂತಹ ಶಾಸ್ತ್ರವನ್ನು ಇಲ್ಲಿ ನಾವು ಇಲ್ಲಿ ಮಾಡ್ತಾ ಇರುವಂತಹದ್ದು. ಕೈಯಟ ಬರಿತಾನೆ ಅದನ್ನ ಪತಂಜಲಿಗಳ ಬಗ್ಗೆ ಪಸ್ಪಶಾನ್ಹಿಕದಲ್ಲೇ ಆರಂಭದಲ್ಲಿ ಅವನು ಬರಿತಾನೆ. ಭಾಷ್ಯಾಬ್ಧಿ ಕ್ವಾತಿ ಗಂಭೀರ ಕ್ವಾಹಂ ಮಂದಮತಿಸ್ತತಃ ಛಾತ್ರಾಣಾಂ ಉಪಹಾಸ್ಯತ್ವಂ ಯಾಸ್ಯಾಮಿ ಪಿಶನಾತ್ಮನಾಂ. ಕಾಳಿದಾಸನ ಕಸೂರಿ ಪ್ರಭುವೋ ವಂಶಃ ಅನ್ನೋ ಹಾಗೇನೆ ಇರೋವಂಥದ್ದು. ಅಯ್ಯೋ ಸೂರ್ಯವಂಶ ಎಲ್ಲಿ, ನಾನು ಎಲ್ಲಿ ಅಂತಂದ್ಬಿಟ್ಟು ಕಾಳಿದಾಸ ಹೇಳ್ಕೊಳ್ತಾನೆ ಅದನ್ನ. ಅಷ್ಟು ದೊಡ್ಡ ವಂಶದ ಬಗ್ಗೆ ನಾನು ಬರೀಕಾಗತ್ಯಾ ಅಂತಂದ್ಬಿಟ್ಟು ಅಂತ. ಹಾಗೆ ಭಾಷ್ಯ ಅನ್ನೋದು ಸಮುದ್ರ, ಎಷ್ಟು ಡೀಪ್ ಆಗಿರುವಂಥದ್ದು. ಕ್ವಾತಿ ಗಂಭೀರ ಕ್ವಾಹಂ ಮಂದಮತಿ. ಸೊ ನಾನು ಐ ಮೇ ನಾಟ್ ಬಿ ಏಬಲ್ ಟು ಗ್ರಾಸ್ಪ್ ಫುಲ್ಲಿ ಅವರ ಪತಂಜಲಿಗಳ ಆಶಯ ಏನು ಅಂತ ಫುಲ್ ನಂಗೆ ಗ್ರಾಸ್ಪ್ ಆಗ್ಬಿಡತ್ತೆ ಅಂತೇನಿಲ್ಲ. ಪ್ರಾಯಶಃ ನನ್ನ ಸ್ಟೂಡೆಂಟ್ಸು ನನ್ನ ಹಾಸ್ಯ ಮಾಡ್ಕೊಳ್ತಾರೆ ಅಂತ ಕಾಣುತ್ತೆ. ನಾನು ಉಪಹಾಸ್ಯತ್ವಂ ಯಾಸ್ಯಾಮಿ ಅಂತಂದ್ಬಿಟ್ಟು ಅದನ್ನು ಹೇಳ್ಕೊಳ್ತಾನೆ ನಾನು. ಸೊ ಅಷ್ಟಿರುವಂಥದ್ದು. ಆನ್ಹಿಕ ಅಂದರೆ ಅನ್ಹ ನಿರ್ವೃತ್ತಂ, ಒಂದು ದಿವಸದಲ್ಲಿ ಆಗುವಂತಹದ್ದು. ಸೊ ಶಬ್ದಗಳ ಅನುಶಾಸನವನ್ನು ಕುರಿತು ಆಡುವಂತಹದ್ದು. ಲೌಕಿಕಾನಾಂ ವೈದಿಕಾನಾಂಚ, ಲೌಕಿಕವಾದ ಶಬ್ದಗಳು ಮತ್ತು ಬರೀ ಲೌಕಿಕಾನ್ ಕವರ್ ಮಾಡೋದೇ ಮಹಾ ಕಷ್ಟ ಅಂತ. ಅದರಲ್ಲಿ ವೈದಿಕವನ್ನು ಕೂಡ ಇವನ್ನು ಕವರ್ ಮಾಡಿರುವಂಥದ್ದು. ಆಯಿತು, ಸಮಯವಾಯಿತು. ಇವತ್ತು ಇದರ ಒಂದು ಹಿನ್ನೆಲೆಯ ಮಾತು ಒಂದಿಷ್ಟಾಗಿರುವಂಥದ್ದು ಮತ್ತು ಈ ಫೀಲ್ಡಲ್ಲಿರುವಂತಹ ಡಿಫಿಕಲ್ಟೀಸ್ ಏನು, ಅಲಾಂಗ್ ಸೈಡ್ ಥ್ರಿಲ್ಸ್ ಏನು ಅನ್ನೋದ್ರ ಬಗ್ಗೆ ಒಂದು ಸ್ಯಾಂಪಲ್ಸ್ ಕೆಲವನ್ನು ಕೊಟ್ಟಿದ್ದಾಗಿದೆ. ನಾಳೆ ಇದರಲ್ಲೇ ಇರುವಂತಹ ಪ್ರಮೇಯಗಳನ್ನು ಕುರಿತು ಹೇಳೋದಾಗುತ್ತೆ. ಇನ್ನೊಂದು ವಿಷಯ ನಿಮಗೆ ತಿಳಿಸಬೇಕಾಗಿತ್ತು. ಏನಂತ ಹೇಳಿದ್ರೆ, ಪಾಶ್ಚಾತ್ಯರು ನಮ್ಮ ಸಂಸ್ಕೃತಿಯನ್ನು ಕುರಿತು ತುಂಬ ಟೆಕ್ನಿಕಲ್ ಆಗಿ, ತುಂಬ ಓದಿದವರಾಗಿ ಅಟ್ಯಾಕ್ ಮಾಡುವಂಥದ್ದು, ವ್ಯಾಕರಣಶಾಸ್ತ್ರವನ್ನು ಒಳಗೊಂಡು ಅಟ್ಯಾಕ್ ಮಾಡಿರುವಂಥದ್ದು ಇದೆಲ್ಲ ಉಂಟು ಕೂಡ. ಸೊ ಇದಕ್ಕೋಸ್ಕರವಾಗಿ ನಾನು ಅವರ ಪಕ್ಷಗಳನ್ನು ಹೊಡೆದು ಹಾಕುವಂಥದ್ದು, ಅದಕ್ಕೆ ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದು, ಇದರ ಬಗ್ಗೆ ಒಂದಿಷ್ಟು ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಮತ್ತು 4-6 ಜನರಿಂದ ಅದನ್ನು ಮಾಡಿಸ್ತಾ ಇದ್ದೀನಿ. ಇದರ ಬಗ್ಗೆ 2 ಗ್ರಂಥಗಳು ಬಂದಿದೆ, ನಾನೇ ಎಡಿಟ್ ಮಾಡಿರುವಂತಹದ್ದು. ಅದನ್ನು ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಪಾಶ್ಚಾತ್ಯರು ಕೇಳುವಂತಹ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅನ್ನೋ ಥರದ್ದಿರುತ್ತೆ. ಅದಕ್ಕೆ ಉತ್ತರಗಳನ್ನು ಕೊಡೋದು ಇನ್ನೂ ತುಂಬ ಕಷ್ಟವಾಗಿರುವಂತಹದ್ದು. ಸರಿ, ಅದಕ್ಕೋಸ್ಕರವಾಗಿ 2 ಪುಸ್ತಕಗಳು ಬಂದಿವೆ ಇವಾಗ. ಇದರಲ್ಲಿ ಒಂದು ಮಾಲೆಯಾಗಿ 8 ಪುಸ್ತಕಗಳು ಬರಲಿವೆ. ಆ ಪುಸ್ತಕಗಳನ್ನು ಇಲ್ಲಿ ನಾವು ಇದರಲ್ಲಿ ಗೋಕುಲ ಇನ್ಸ್ಟಿಟ್ಯೂಟ್ನ ಇದರಲ್ಲಿ ಬುಕ್ ಶಾಪಲ್ಲಿ ಕೊಟ್ಟಿದೆ. ಇಲ್ಲಿ ನೀವು ಹೋಗುವಾಗ ತಗೋಬೋದು. ತುಂಬ ಕಡಿಮೆ ಬೆಲೆ ಇಟ್ಟಿದೆ. ಸುಮಾರು 250 ಪೇಜ್ ಆ್ಯಾವರೇಜ್ ಇರುವಂಥ ಪುಸ್ತಕಗಳು, ಇಂಗ್ಲೀಷ್ನಲ್ಲಿರುವಂತಹದ್ದು. ಪಾಶ್ಚಾತ್ಯರು ಕೇಳುವಂತಹ ಗಹನವಾದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರುವಂಥದ್ದು. ಬೆಲೆಯನ್ನು ತುಂಬ ಕಡಿಮೆಯಾಗಿ 175 ರೂಪಾಯಿ ಇಟ್ಟಿದೆ. ತಮಗೆ 150 ರೂಪಾಯಿಗೆ ಈ 3 ದಿವಸಗಳು ಅದು ಸಿಗುತ್ತೆ. ಅದನ್ನು ದಯವಿಟ್ಟು ಯಾರಿಗೆ ಇಂಟ್ರೆಸ್ಟ್ ಇದೆ ಅಂತ ಅವ್ರು ತಗೋಬೋದು. ಒಂದು ವೆಸ್ಟರ್ನ್ ಇಂಡಾಲಜಿ ಅನ್ನುವಂಥದ್ದು ಒಂದು. ಸೊ ಅದರ ಬಗ್ಗೆ ಅವರ ಮಾಡಿರುವಂತಹ ಆಕ್ಷೇಪಗಳಿಗೆ ನಮ್ಮವರು ಕೊಟ್ಟಿರುವಂತಹ ಉತ್ತರಗಳು. 2ನೇ ಪುಸ್ತಕ ನಮ್ಮ ಶಾಸ್ತ್ರಗಳನ್ನು ಕುರಿತು, ವ್ಯಾಕರಣವನ್ನು ಮೊದಲು ಒಳಗೊಂಡಂತೆ ವ್ಯಾಕರಣ, ಗಣಿತ, ಆಯುರ್ವೇದ ಇವುಗಳನ್ನು ಕುರಿತು ಬಹಳ ದೊಡ್ಡ ದೊಡ್ಡ ಆಕ್ಷೇಪಗಳನ್ನು ಅವರು ಎತ್ತಿದ್ದಾರೆ. ಶಾಸ್ತ್ರಗಳಿಂದಲೇ ಭಾರತ ಹಾಳಾಗಿರೋದು ಅನ್ನುವಂತಹ ಸಿದ್ಧಾಂತವನ್ನು ಎಂಥವನಿಗೂ ಅನ್ನಿಸ್ಬಿಡಬೇಕು ಆ ಥರ ಮಾಡಿ ಇಟ್ಟಿದ್ದಾರೆ ಅದನ್ನವರು. ಸರಿ, ಅದಕ್ಕೆಲ್ಲ ಉತ್ತರಗಳನ್ನು ಬೇರೆ ಬೇರೆ ವಿದ್ವಾಂಸರೆಲ್ಲ ಮಾಡಿಟ್ಟಿರುವಂಥದ್ದು. ಅದನ್ನು ತಾವು ಹೊರಗಡೆ ಹೋಗಿ ಕೇಳಿದ್ರೆ ಅಲ್ಲಿ ಸಿಗ್ಬೋದು. ನಾಳೆ ಪುಸ್ತಕ ಒಂದು ಸಲ ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ನಾಳೆ ದಿವಸ ನೋಡೋಣ. ಇವತ್ತು ಜನರಲ್ ವಿಷಯಗಳು ತುಂಬ ಜಾಸ್ತಿ ಆಯಿತು. ಅವು ಪೂಜ್ಯರಾದ ರಂಗನಾಥ ಶರ್ಮರ ಸ್ಮರಣೆ ತುಂಬ ಬರ್ತಾ ಇತ್ತು. ಅದರಿಂದ ಅವರ ವಿಷಯಗಳು ಸ್ವಲ್ಪ ಜಾಸ್ತಿ ಬಂತು. ಅದರಿಂದ ಇದು ಅವರ ಸಂಸ್ಮರಣಾರ್ಥವಾಗಿ ಮಾಡ್ತಿರೋವಂಥದ್ರಲ್ಲಿ ಅವರ ಸಂಸ್ಮರಣೆ ಬರೋದು ಸಹಜವೇ. ದಯವಿಟ್ಟು ಕ್ಷಮಿಸಬೇಕು, ನಾನು ತುಂಬ ವಿಷಯವನ್ನು ಹೇಳೋಕ್ಕಾಗಲಿಲ್ಲ. ನಾಳೆ ಐ ವಿಲ್ ಡೂ ಜಸ್ಟಿಸ್ ಟು ದಿ ಸಬ್ಜೆಕ್ಟ್ ಬೆಟರ್. ದಯವಿಟ್ಟು ಕ್ಷಮಿಸಿ. ಎಲ್ಲರಿಗೂ ತಮ್ಮ ಪ್ರಾಮಾಣಿಕ ನಮಸ್ಕಾರ.